TIDI ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ ಜೀವನ ಬದಲಾಯಿಸುವ ಕೋರ್ಸ್ ತಗೊಳ್ಳಿ. Definitely we can expect better returns than the FD. ಗ್ಯಾರಂಟಿನಾ? ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದಪ್ಪ. 17 ಕೋಟಿಯಷ್ಟು ಪಾಪ್ಯುಲೇಷನ್ನು ಆ್ಯಕ್ಟಿವ್ ಇದ್ದಾರಾ ಮಾರ್ಕೆಟಲ್ಲಿ ಅಂತ ಕೇಳಿದ್ರೆ ಇಲ್ಲ. ಮುಂಚೆ ಯಾರೋ ಅಮೇರಿಕಾದಲ್ಲಿ ಯಾರಿಗೋ ಶೀತ ಅಥವಾ ನೆಗಡಿ ಬಂತು ಅಂತಂದರೆ ನಮ್ಮ ಮಾರ್ಕೆಟ್ ಬಿದ್ದು ಹೋಗುವಂತ ಇತ್ತಲ್ವ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಐ ವಾಂಟೆಡ್ ಟು ಮೇಕ್ ಇಸ್ ದಟ್ everyone should get consolidated account statement, CAS ಅಂತ ಬರುತ್ತೆ. 10 lakhs ಹಾಕಿ 20 lakhsಗೆ MTF ತೊಗೊಂಡಿದ್ದೇನೆ. ಬೈ ಚಾನ್ಸ್ ನೈಟು ಪ್ಲೆಡ್ಜ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ವೆರಾಸ್ ಇನ್ CDSL ಐ ಯೂಸ್ ಟು ಟ್ರೇಡ್. ಪ್ಲೆಡ್ಜ್ ಮಾಡೋದು ಮರ್ತರೂ ಸಹ ಬ್ರೋಕರ್ಸ್ ಡಿಂಟ್ ಸೆಲ್. NSDL ಅಲ್ಲಿ ದೇ ಸೋಲ್ಡ್ ಇಟ್ ಎ ವೆರಿ ನೆಕ್ಸ್ಟ್ ಡೇ. CDSL ಅಂದರೆ ಗೊತ್ತಿದೆಯಲ್ಲ, ನಿಮ್ಮ ಡಿಮ್ಯಾಟ್ ಅಕೌಂಟ್ನ ಮೇಂಟೈನ್ ಮಾಡೋದು ಯಾರು? CDS. ಸೊ CDSL ಇಸ್ ಜಸ್ಟ್ ಲೈಕ್ ಅ ಲಾಕರ್ ವಿಚ್ ವಿಲ್ ಹೋಲ್ಡ್ ಯುವರ್ ಶೇರ್ಸ್ ಇನ್ DP. ಸೊ ಈ DP ರಿಲೇಟೆಡ್ ಬಿಸ್ನೆಸ್ಸಲ್ಲಿ ಆ್ಯಂಡ್ ಆ ವರ್ಕಲ್ಲಿ ಹರೀಶ್ ಸರ್ ಹ್ಯಾಸ್ ವರ್ಕ್ಡ್ ಇಮೆನ್ಸ್ಲಿ ಇನ್ ದಟ್ ಫೀಲ್ಡ್ ಆ್ಯಂಡ್ ಟುಡೇ ಈಸ್ ಗೋಯಿಂಗ್ ಟು ಗಿವ್ ಲಾಟ್ ಆಫ್ ಇನ್ಸೈಟ್ಸ್ ಅಬೌಟ್ ಇನ್ವೆಸ್ಟಿಂಗ್ ಆ್ಯಂಡ್ ಹೌ ದಿಸ್ ಮಾರ್ಕೆಟ್ ವರ್ಕ್ಸ್ ಆ್ಯಂಡ್ ಲಾಟ್ ಆಫ್ ಇನ್ಸೈಟ್ಸ್ ಅಂತೂ ನಿಮ್ಗೆ ಸಿಗುತ್ತೆ. ಸೊ lot of enquiries and nim questions sah kelbodu because he has lot of experience in the market also. So let's welcome CS Harish sir, assistant vice president of CDSL. One applause kodi. So welcome to TIDI Academy. So the students of TIDI has gathered here to have a lot of insights from you about market and how market works. Please have a chair, sir. Thank you. Thank you. Yes. So it's a great privilege to have you in our academy, sir. And it has been 2 days rainy day, lot of panic, lot of flooding happening in Bangalore. And today finally you are here to give us insight about the markets. So over to you, sir. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ಕರೆಕ್ಷನ್ ಮುಂಚೆನೇ ಮಾಡಿಬಿಡ್ತೀನಿ. ಐ ಆಮ್ ನಾಟ್ ಗುಡ್ ಅಟ್ ಮಾರ್ಕೆಟ್ ಬಗ್ಗೆ ಮನೋಜ್ ಅವ್ರು ಮಾತಾಡೋ ಥರ ಖಂಡಿತ ನನಗೇನು ಮಾತಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ನನ್ನ ಟಾಪಿಕ್ಕು ಡಿಫ್ರೆಂಟು ಮತ್ತು ಇಟ್ಸ್ ಮೋಸ್ಟ್ಲಿ ಥಿಯರಿಟಿಕ್. ಸೊ ಅದರಿಂದ you don't find that kind of an what you say interest normally ಈ ಥರದ ಟಾಪಿಕ್ ಎಲ್ಲ ಮಾತಾಡಬೇಕಾದ್ರೆ. ಬಟ್ ಐ ವಿಲ್ ಟ್ರೈ, ಅಂದರೆ ಸ್ವಲ್ಪ ಟ್ರೈ ಮಾಡ್ತೀನಿ ಹೇಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೋದು ಹಾಗೆ ಅಂತ. ನಾನು CDSL ಇಂದ ಬಂದಿರೋದು. ನಿಮ್ಗೆಲ್ಲರಿಗೂ CDSL ಪರಿಚಯ ಇದೆ ಅಂತ ಅನಿಸುತ್ತೆ. ಮೇ ಬಿ ಇಫ್ ಯು ಆಸ್ಕ್ ಒಂದು 8 ವರ್ಷದಿಂದ ಯಾರಿಗಾದ್ರು CDSL ಬಗ್ಗೆ ಕೇಳಿದ್ರೆ ಗೊತ್ತಿರಲಿಲ್ಲ. ನಾವು 1997 1997 ಕಂಪನಿ ಇನ್ಕಾರ್ಪೊರೇಟ್ ಆಗಿದ್ದು CDSL ಅಂತ. ನಿಮ್ಗೆ ಗೊತ್ತಿರ್ಬೋದು, ಇಂಡಿಯಾನಲ್ಲಿ ವಿ ಹ್ಯಾವ್ ಮಲ್ಟಿ ಸ್ಟಾಕ್ ಎಕ್ಸ್ಚೇಂಜ್ ಸಿಸ್ಟಮ್. ಮುಂಚೆ ರೀಜ್ನಲ್ ಸ್ಟಾಕ್ ಎಕ್ಸ್ಚೇಂಜಸ್ ಇರ್ತಾಯಿತ್ತು. ಸೊ ಐ ಆಮ್ ಪ್ರಾಡಕ್ಟ್ ಆಫ್ ಎ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ರಾದರ್. ನಾನು ಅಲ್ಲಿ ಸುಮಾರು ಒಂದು 9-10 ವರ್ಷ ಕೆಲಸ ಮಾಡಿದ್ದೀನಿ. ಬಟ್ ರೀಜ್ನಲ್ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಕ್ಲೋಸ್ ಆಗೋಕ್ಕೆ ಶುರು ಆಯಿತು. ಯಾಕೆ ಅಂತ ಗೊತ್ತಿರ್ಬೋದು ನಿಮಗೆ. ಬೇಸಿಕಲಿ ಲಿಸ್ಟಿಂಗು ಕಂಪನಿಗೆ ಆಪ್ಷನ್ ಇತ್ತು ಮುಂಚೆ, ಅಂದರೆ ಮ್ಯಾಂಡೇಟ್ರಿ ಇತ್ತು. ಲೋಕಲ್ ಸ್ಟಾಕ್ ಎಕ್ಸ್ಚೇಂಜಲ್ಲೂ ಲಿಸ್ಟ್ ಆಗಬೇಕು. ಅದ್ರ ಜೊತೆಗೆ ಇಫ್ ದೇ ವಾಂಟ್ ದೇ ಕೆನ್ ಲಿಸ್ಟ್ ಇನ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಲೈಕ್ BSE NSE ಮಾಡ್ಕೋಬೋದು ಅಂತ ಅವ್ರಿಗೊಂದು ಆಪ್ಷನ್ ಇತ್ತು. ಅಕಾರ್ಡಿಂಗ್ಲಿ ದೇ ಯೂಸ್ ಟು ಲಿಸ್ಟ್ ದೇರ್ ಸ್ಟಾಕ್ ಇನ್ ಲೋಕಲ್ ಸ್ಟಾಕ್ ಎಕ್ಸ್ಚೇಂಜ್ ಆಸ್ ವೆಲ್ ಆಸ್ ಇನ್ ದ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಬಟ್ ಲೇಟರ್ ಆನ್ ಅದೊಂದು ಗೈಡ್ಲೈನ್ಸ್ ಚೇಂಜ್ ಆಯಿತು. The company can choose to get listed in national stock exchange directly. They need not even list in the local stock exchange. So ಅವಾಗೇನಾಯಿತು, ಲೋಕಲ್ ಸ್ಟಾಕ್ ಎಕ್ಸ್ಚೇಂಜಸ್ಗೆಲ್ಲ ಭಾರಿ ಪೆಟ್ಟು ಬಿತ್ತು. ಯಾಕಂದರೆ ಇಲ್ಲಿ ಅಷ್ಟೊಂದು ಲಿಕ್ವಿಡಿಟಿ ಇರ್ತಾ ಇರಲಿಲ್ಲ. ಅದಕ್ಕೆ ಎವ್ರಿ ಒನ್ ಪ್ರಿಫರ್ ಟು ಗೋ ಟು ದ ನ್ಯಾಷನಲ್ ಲೆವೆಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಅದಕ್ಕೆ ಈ ಲೋಕಲ್ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ವಾಲ್ಯೂಮ್ ಇಲ್ದಿರ ಮತ್ತು ಅವ್ರಿಗೆ ಬಿಸ್ನೆಸ್ ಮಾಡಲು ಏನು ಬೇರೆ ಇಲ್ದಿರ, ಸೊ ಅದೆಲ್ಲ ಆ್ಯಸ್ ಎ ಸ್ಟಾಕ್ ಎಕ್ಸ್ಚೇಂಜು ದೇ ಹ್ಯಾವ್ ಕ್ಲೋಸ್ಡ್ ಆ್ಯಕ್ಚುಲಿ. ಬಟ್ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ಏನಾಯಿತು, ದೇ ಹ್ಯಾವ್ ಫಾರ್ಮ್ಡ್ ಎ ಸಬ್ಸಿಡರಿ ಕಂಪನಿ
in which they have taken a membership of the National Stock Exchange, and whatever the members they have directly members ಏನಿದ್ರು ಅಂದರೆ ಬ್ರೋಕರ್ಸ್ ಇದ್ರು ಅವರು ಸಬ್ ಬ್ರೋಕರ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ದಟ್ ಬಿಸ್ನೆಸ್ ಇಸ್ ಈವನ್ ನಾವು ಇಟ್ ಈಸ್ ರನ್ನಿಂಗ್. ಅಲ್ಲಿ ಕೆಲಸ ಮಾಡಬೇಕಾದ್ರೆ ಬಿಕಾಸ್ ಐ ವಾಸ್ ಇನ್ವಾಲ್ವ್ಡ್ ಇನ್ ದ ಡೆಪಾಸಿಟ್ರಿ ರಿಲೇಟೆಡ್ ಆ್ಯಕ್ಟಿವಿಟೀಸ್. ನಿಮಗೆ ಗೊತ್ತಿರ್ಬೋದು ಡೆಪಾಸಿಟ್ರಿ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅಂದರೆ ಸಾಮಾನ್ಯವಾಗಿ ಮುಂಚೆ ನೀವೇನಾದರೂ ಶೇರ್ಸ್ ಬೈ ಮಾಡೋಂದರೆ ಈಕ್ವಿಟಿನಲ್ಲಿ ಡೆಲಿವರಿ ನೀವು ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕು ಅಂದರೆ ಔಟ್ಕ್ರೈ ಸಿಸ್ಟಮಲ್ಲಿ ನೀವು ಹೋಗಿ ಆರ್ಡರ್ಸ್ ಅಲ್ಲಿ ಪ್ಲೇಸ್ ಮಾಡಿ, ಅಂದರೆ ಓಪನ್ ಫೋರಮಲ್ಲಿ ಹೋಗಿ ನೀವು ಆರ್ಡರ್ಸ್ ಪ್ಲೇಸ್ ಮಾಡಿ ಅದನ್ನು ಫಿಸಿಕಲ್ ಶೇರ್ಸನ್ನು ನೀವು ಪರ್ಚೇಸ್ ಮಾಡಿ, ನಿಮ್ಮ ಬ್ರೋಕರ್ ನಿಮಗೆ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ ಡೀಡ್ ಅವ್ರು ನಿಮ್ಮ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡೋರು, ವಿತ್ ದ ಟ್ರಾನ್ಸ್ಫರರ್ಸ್ದು ಸಿಗ್ನೇಚರ್ ಮಾಡಿ ನಿಮ್ಮ ಕೈಯಲ್ಲಿ ಕೊಡೋರು. ನೀವು ಅದನ್ನು ಮತ್ತೆ ಲಾಡ್ಜ್ ಮಾಡಬೇಕಾಗಿತ್ತು ಎಲ್ಲಿ ಕಂಪ್ನಿ ರಿಜಿಸ್ಟ್ರಾರ್ ಆ್ಯಂಡ್ ಟ್ರಾನ್ಸ್ಫರ್ ಏಜೆನ್ಸಿಗೆ ನೀವು ಕಳಿಸ್ತಾ ಇದ್ರಿ. ಅದನ್ನು ಕಳಿಸ್ದಾಗ ಏನಾಯಿತು, ಸುಮಾರು ಸತಿ ಅದು ಸಿಗ್ನೇಚರ್ ಮಿಸ್ ಮ್ಯಾಚು ಅಥವಾ ಡೆಲಿವರಿ ಸರಿ ಇಲ್ಲ ಅಥವಾ ಫೇಕ್ ಸರ್ಟಿಫಿಕೇಟ್ ಅಟ್ಯಾಚ್ ಆಗಿದೆ ಅಂತ ಹೇಳಿಬಿಟ್ಟು ಅದು ರಿಜೆಕ್ಟ್ ಆಗೋದು. ಈ ನೀವು ಪರ್ಚೇಸ್ ಮಾಡಿದ್ದ ಡೇಟಿಂದ ನೀವು ಮತ್ತೆ ನಿಮ್ಮ ಹೆಸರಿಗೆ ಅದು ಎಂಡೋರ್ಸ್ ಆಗಿ ನಿಮ್ಮ ಕೈ ಸೇರೋದಕ್ಕೆ ಇಟ್ ಯೂಸ್ ಟು ಟೇಕ್ ಲಾಟ್ ಆಫ್ ಟೈಮ್. ಒಂದು ಸುಮಾರು ಸತಿ ಎಲ್ಲ ಕರೆಕ್ಟಾಗಿದ್ದರೆ 1 ತಿಂಗಳಲ್ಲಿ ಆಗೋದು, ಏನು ಕರೆಕ್ಟಾಗಿಲ್ಲ ಅಂತಂದರೆ ಮತ್ತೆ ಫಾಲೋಅಪ್ ಮಾಡಿ ಮತ್ತೆ ಎಲ್ಲ ಮಾಡಿ ಒಂದು 2-3 ತಿಂಗಳಿಗೆ ನಿಮ್ಮ ಕೈಗೆ ಬರೋದು. ಈ 2-3 ತಿಂಗಳಲ್ಲಿ ಕಾರ್ಪೊರೇಟ್ ಆ್ಯಕ್ಷನ್ ಕಂಪ್ನಿನವ್ರು ಏನಾದ್ರು ಬೋನಸ್ ಕೊಟ್ಟು ಅಥವಾ ಡಿವಿಡೆಂಡ್ ಕೊಟ್ಟು ಎಲ್ಲ ಮಾಡಿದರೆ ಅದನ್ನು ಮತ್ತೆ ಕ್ಲೈಮ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಸುಮಾರು ಸತಿ ಯಾರೂ ಅದನ್ನು ಕ್ಲೈಮ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಯಾರು ಸೆಲ್ಲರ್ ಇದ್ರೋ ಅವರು ಎಂಜಾಯ್ ಮಾಡ್ತಾಯಿದ್ರು ಅದನ್ನು, ಡೆಸ್ಪೈಟ್ ಆಫ್ ಯು ಬೈಯಿಂಗ್ ಅಟ್ ಸಮ್ ಪ್ರೈಸು, ಅದೆಲ್ಲ ಆಗ್ತಾಯಿತ್ತು. ಅದು ಒಂದು. ಎರಡನೇದಾಗಿ ಅಕಸ್ಮಾತ್ ಶೇರ್ ಸರ್ಟಿಫಿಕೇಟ್ ಕಳೆದೋಯ್ತು. ಆವಾಗ ಒಂದು ರಿಕ್ವೈರ್ಮೆಂಟು, ಫಸ್ಟ್ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿರೋ ಆಫೀಸರ್ಗೆ ಈ ಶೇರ್ ಸರ್ಟಿಫಿಕೇಟ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಯಾಕಂದರೆ ಅವ್ರಿಗೆ ಹೊಸದದು. ನಿಮ್ಗಾದರೆ ನಿಮ್ಗೆ ಗೊತ್ತಿದೆ, ನೀವು ಹೋಗಿ ಏನಾದರೂ ಹೇಳ್ಬೋದು. ಬಟ್ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಯಾರು ಆಫೀಸರ್ ಇರ್ತಾಯಿದ್ರೋ ಅವರಿಗೆ ಶೇರ್ ಸರ್ಟಿಫಿಕೇಟ್ ಅಂದರೆ ಏನು, ಯಾಕೆ ಕಳೆದೋಯ್ತು, ನೀನೇ ಯಾಕೆ ಏನೋ ಮಾಡಿರಬಾರ್ದು, ಈ ರೀತಿ ಎಲ್ಲ ಕ್ವಶನ್ಸ್ ಬರ್ತಾಯಿತ್ತು. ಅಂದರೆ ಈಗಲೂ ಯಾರಾದರೂ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ ಇನ್ನೂ ಇಟ್ಕೊಂಡಿದ್ರೆ ಈಗಲೂ ಅದೇನೇ ಪ್ರಾಬ್ಲಮ್ ಇದೆ. ಓಕೆ, ಸೊ ಅದರಿಂದ ಇದನ್ನು ಓವರ್ಕಮ್ ಮಾಡ್ಕೋಬೇಕು ಅಂತ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಯಿತು. ಅದು ಡೆಪಾಸಿಟ್ರಿ ಸಿಸ್ಟಮ್ ಅಂತ ಹೇಳ್ಬಿಟ್ಟು 1996 ಪಾರ್ಲಿಮೆಂಟಲ್ಲಿ ಆ್ಯಕ್ಟ್ ಪಾಸ್ ಮಾಡಿಬಿಟ್ಟು ಈ ಡೆಪಾಸಿಟ್ರಿ ಸಿಸ್ಟಮನ್ನು ಇಂಡಿಯಾನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಅಕಾರ್ಡಿಂಗ್ಲಿ ಅದರಲ್ಲಿ ಒಂದು ಕಂಡೀಷನ್ ಇತ್ತು. ಆ ಡೆಪಾಸಿಟ್ರಿ ಆ್ಯಕ್ಟ್ ಪಾಸ್ ಮಾಡಿದಾಗ ಸೆಬಿ ವಾಸ್ ಮೇಡ್ ಆಸ್ ಎ ರೆಗ್ಯುಲೇಟರ್. ಇದಕ್ಕೆ ಹೇಗೆ ಬ್ಯಾಂಕಿಂಗ್ RBI ರೆಗ್ಯುಲೇಟ್ ಮಾಡುತ್ತೋ ಸೆಬಿನ ಎಲ್ಲ ಕ್ಯಾಪಿಟಲ್ ಮಾರ್ಕೆಟ್ ರಿಲೇಟೆಡ್ ಇಂಟರ್ಮೀಡಿಯರೀಸಿಂದ ಸೆಬಿ ರೆಗ್ಯುಲೇಟ್ ಮಾಡುತ್ತೆ. ಸೊ ಸೆಬಿ ವಾಸ್ ಮೇಡ್ ಎ ರೆಗ್ಯುಲೇಟರ್ ಫಾರ್ ಡೆಪಾಸಿಟ್ರೀಸ್ ಆಲ್ಸೋ, ಲೈಕ್ ದೇ ಆರ್ ಆಲ್ರೆಡಿ ರೆಗ್ಯುಲೇಟರ್ ಫಾರ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ, ಬಿಕಾಸ್ ಅರ್ಲಿಯರ್ ಇಟ್ ವಾಸ್ ಸ್ಟಾಕ್ ಎಕ್ಸ್ಚೇಂಜಸ್ ವಾಸ್ ನಾಟ್ ರೆಗ್ಯುಲೇಟೆಡ್ ಬೈ ಸೆಬಿ. ಲೇಟರ್ ಆನ್ it has SEBI was formed in the later stage and the stock exchanges have come under their purview, and then accordingly the ಈ ಡೆಪಾಸಿಟ್ರೀಸ್ ಕೂಡ ಅವ್ರ ಅಂಡರಲ್ಲೇ ಫ್ರೇಮ್ ಮಾಡಿದ್ರು. ಯಾವಾಗ ಈ ಡೆಪಾಸಿಟ್ರೀಸು ಫಾರ್ಮ್ ಆಯಿತು, ದೆನ್ ವಿ ವರ್ ಅಂಡರ್ ದ ಗೈಡ್ಲೈನ್ಸ್ ಆಫ್ SEBI ವಿ ಸ್ಟಾರ್ಟೆಡ್ ಇನ್ ದ ಸೆನ್ಸ್ ಡೂಯಿಂಗ್ ದ ಬಿಸ್ನೆಸ್. ಅಂದರೆ ಸರ್ವೀಸಸ್ ಕೊಡೋದಕ್ಕೆ ನಾವು ಶುರು ಮಾಡಿದ್ವಿ, ಯಾರು ಡೆಪಾಸಿಟ್ರೀಸು. ಬಟ್ ನಿಮಗೆ ಚೂಸ್ ಮಾಡಬೇಕು, ಅಂದರೆ ನೀವು ಚೂಸ್ ಮಾಡಬೇಕು ನನಗೆ ಡಿಮ್ಯಾಟ್ ಅಕೌಂಟ್ ಎಲ್ಲಿ ಬೇಕು ಅಂತ ಚೂಸ್ ಮಾಡೋದಕ್ಕೆ ವಾಟ್ ಆರ್ ದ ಕ್ರೈಟೀರಿಯಾಸ್ ದಟ್ ಯು ಆ್ಯಕ್ಚುಲಿ ಅಡಾಪ್ಟ್. ನಿಮ್ಗೆ ಏನು ಅನಿಸುತ್ತೆ, ನಿಮ್ಗೆ ಏನಾದ್ರು ಡಿಫರೆನ್ಸ್ ಅನಿಸುತ್ತಾ, NSDL ಬೇಕು ನನಗೆ ಅಥವಾ CDSL ಬೇಕು ಅಂತ. ಐಡಿಯಲಿ ಯು ವಿಲ್ ನಾಟ್ ಹ್ಯಾವ್ ಮಚ್ ಆಫ್ ಎ ಚಾಯ್ಸ್, ಬಿಕಾಸ್ ನಾರ್ಮಲಿ ನೀವೇನು ಮಾಡ್ತೀರಾ, ನೀವು ಚೂಸ್ ಮಾಡೋದು ಯುವರ್ ಸರ್ವಿಸ್ ಪ್ರೊವೈಡರ್ ಹೂ ಇಸ್ ಅ ಬ್ರೋಕರ್. ದ ಬ್ರೋಕರ್ ವಿಲ್ ಆಲ್ವೇಸ್ ಹ್ಯಾವ್ ದಿ ಸರ್ವಿಸಸ್ ಕಾಲ್ಡ್ ದ ಡಿಮ್ಯಾಟ್ ಅಕೌಂಟ್ ಸರ್ವಿಸಸ್ ಅಲ್ವಾ. ನಿಮಗೆ ಬ್ರೋಕರ್ ಕಂಫರ್ಟಬಲ್ ಇದ್ದರೆ ಡೆಪಾಸಿಟ್ರಿ ಯಾವುದಾದ್ರೂ ನಿಮಗೇನು ತೊಂದರೆ ಆಗೋದಿಲ್ಲ ಅಂತಂದರೆ ಯು ವಿಲ್ ನಾಟ್ ಹ್ಯಾವ್ ಎನ್ ಚಾಯ್ಸ್ ಆಲ್ಸೋ. ಇವಾಗ ನೀವು ಏಂಜಲ್ ಹತ್ರ ಮಾಡಬೇಕು ಅಥವಾ ಜೆರೋದಾ ಹತ್ರ ಮಾಡಬೇಕು ಅಥವಾ ಬೇರೆ ಯಾರೇ ಸ್ಟಾಕ್ ಬ್ರೋಕರ್ ಹತ್ರ ನೀವು ಅಕೌಂಟ್ ಓಪನ್ ಮಾಡಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯು ವಿಲ್ ನಾಟ್ ಸಿ ದೇ ಆರ್ ಅಸೋಸಿಯೇಟೆಡ್ ವಿತ್ CDSL, ದೇ ಆರ್ ಅಸೋಸಿಯೇಟೆಡ್ ವಿತ್ NSDL ಅಂತ ನೀವು ನೋಡೋದಿಲ್ಲ. ಅಲ್ಟಿಮೇಟ್ಲಿ ವಾಟ್ ಯು ರಿಕ್ವೈರ್ ಟು ಸ್ಟಾರ್ಟ್ ಟ್ರೇಡಿಂಗ್ ಈಸ್ ಒನ್ ಟ್ರೇಡಿಂಗ್ ಅಕೌಂಟು, ಒಂದು ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು. ಈವನ್ ಇಫ್ ಯು ಆರ್ ನಾಟ್ ಟೇಕಿಂಗ್ ಡೆಲಿವರಿ, ನೀವು ಡೆಲಿವರಿ ಬೇಸ್ ಟ್ರೇಡಿಂಗ್ ಮಾಡ್ತಾ ಇಲ್ಲ, F&Oನಲ್ಲೇ ಮಾಡ್ತೀನಿ ಅಂತಂದ್ರೂ ಕೂಡ ಟು ಎನೇಬಲ್ ಯುವರ್ UCC ಇನ್ ದ ಸ್ಟಾಕ್ ಎಕ್ಸ್ಚೇಂಜ್, ಓಕೆ, ಯು ರಿಕ್ವೈರ್ ಎ ಡಿಮ್ಯಾಟ್ ಅಕೌಂಟ್ ನಂಬರ್ ವಿತೌಟ್ ವಿಚ್ ಯುವರ್ UCC ವಿಲ್ ನಾಟ್ ಬಿ ಎನೇಬಲ್ಡ್. ಓಕೆ, ನೀವು ಎಷ್ಟೋ ಜನ ಇದ್ದಾರೆ ಸುಮಾರು ಎಂಟೈರ್ ಲೈಫಲ್ಲಿ ಅವ್ರು ಒಂದ್ಸತಿನೂ ಡೆಲಿವರಿ ತೊಗೊಂಡಿರಲ್ಲ, ಬಟ್ ಅವ್ರದ್ದು ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಓಕೆ, ಸೊ ಈ ರೀತಿ ಡಿಮ್ಯಾಟ್ ಅಕೌಂಟ್ ಮ್ಯಾಂಡೇಟ್ರಿ ಇರೋದ್ರಿಂದ ಒಂದು ಬ್ಯಾಂಕ್ ಅಕೌಂಟ್ ಬೇಕೇ ಬೇಕು, ವಿತೌಟ್ ವಿಚ್ ಯು ಕೆನಾಟ್ ಮೇಕ್ ಅನ್ ಇನ್ವೆಸ್ಟ್ಮೆಂಟ್.
ಸೆಕೆಂಡ್ ಒನ್ನು ಡಿಮ್ಯಾಟ್ ಅಕೌಂಟ್ ಬೇಕು, ಅದೇ ಆರ್ಡರಲ್ಲೇ ಬರುತ್ತೆ. ಫಸ್ಟ್ ಬ್ಯಾಂಕ್ ಅಕೌಂಟು, ಡಿಮ್ಯಾಟ್ ಅಕೌಂಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್. ಇದು 3 ಇದ್ದರೆ ನಿಮ್ಮದು ವಿಲ್ ಬಿ ರೆಡಿ ಟು ಇನ್ವೆಸ್ಟ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್. ವಾಟ್ ಎವರ್ ದ ವೇ, ಅದು ಮನೋಜ್ ಅವ್ರು ನಿಮ್ಗೆ ಹೆಂಗೆ ಹೇಳ್ಕೊಡ್ತಾರೋ ನೀವು ಆ ಥರ ಇನ್ವೆಸ್ಟ್ ಮಾಡ್ತೀರಾ ಅಷ್ಟೇ. ಅದೆಲ್ಲ ನಾನು ಹೇಳ್ಕೊಡೋದಿಲ್ಲ, ಅದೆಲ್ಲ ಅವರು ಡೆಲಿವರಿದು ಹೇಳ್ಕೊಟ್ರೆ ಡೆಲಿವರಿ ಮಾಡ್ತೀರಾ, ಫಂಡು ಕರೆಕ್ಟಾಗಿ ನಿಮ್ಗೆ ಅರ್ಥ ಆದರೆ ಅದನ್ನು ಮಾಡ್ತೀರಾ, ಆಪ್ಷನ್ಸ್ ಹೇಳ್ಕೊಟ್ರೆ ಆಪ್ಷನ್ಸ್ ಮಾಡ್ತೀರಾ, ಅದೆಲ್ಲ ನೀವು ಮಾಡ್ತೀರಾ. ಬಟ್ ಆ್ಯಸ್ ಎ ನಂದು ಏನು ಏರಿಯಾ ಇದೆ ಅದು ಡೆಪಾಸಿಟ್ರಿ, ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡಿ. ಈ 1996 ಏನು ಡೆಪಾಸಿಟ್ರಿ ಅಂತ ಫಾರ್ಮ್ ಆಯಿತು ನಮ್ಮಲ್ಲಿ, ಅಂದರೆ ಮೋಸ್ಟ್ ಆಫ್ ದ ಕಂಟ್ರೀಸಲ್ಲಿ ಸಿಂಗಲ್ ಡೆಪಾಸಿಟ್ರಿ ಕಾನ್ಸೆಪ್ಟ್ ಇದೆ. ಓನ್ಲಿ ಇನ್ ಇಂಡಿಯಾ ವಿ ಹ್ಯಾವ್ ಎ ಮಲ್ಟಿ ಡೆಪಾಸಿಟ್ರಿ ಕಾನ್ಸೆಪ್ಟ್. ಓನ್ಲಿ ರೀಸನ್ ಫಾರ್ ಗೆಟಿಂಗ್ ಎ ಮಲ್ಟಿ ಡೆಪಾಸಿಟ್ರಿ ಕಾನ್ಸೆಪ್ಟ್ ಇಸ್ ಟು ಹ್ಯಾವ್ ಎ ಗುಡ್ ಅಂಡ್ ಫೇರ್ ಕಾಂಪಿಟಿಷನ್ ಅಂಡ್ ಅಲ್ಟಿಮೇಟ್ಲಿ ದ ಕಸ್ಟಮರ್ಸ್ ಯಾರಿರ್ತಾರೆ ಅವ್ರಿಗೆ ಒಳ್ಳೆ ಬೆನಿಫಿಟ್ ಅಥವಾ ಸರ್ವಿಸ್ ಸಿಗಲಿ ಇನ್ ಟರ್ಮ್ಸ್ ಆಫ್ ಎನ್ ನ್ಯೂ ಇನ್ನೋವೇಷನ್ಸು ಅದೆಲ್ಲ ಆಗಲಿ, ಮತ್ತು ಅಟ್ ದ ಚೀಪೆಸ್ಟ್ ರೇಟ್ ಸಿಗಲಿ ಅಂತ ಒಂದು ಉದ್ದೇಶದಿಂದ ಈ ಮಲ್ಟಿ ಡೆಪಾಸಿಟ್ರಿ ಸಿಸ್ಟಮ್ ಅಂತ ಮಾಡಿದ್ದೀವಿ. ಮಲ್ಟಿ ಡೆಪಾಸಿಟ್ರಿ ಸಿಸ್ಟಮ್ ಅಂತ ಹೇಳಿದ ಮಾತ್ರಕ್ಕೆ ಯಾರು ಬೇಕಾದರೂ ಡೆಪಾಸಿಟ್ರಿ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ. ಬಿಕಾಸ್ ದೇರ್ ಇಸ್ ಒನ್ ಕಂಡೀಷನ್ ಏನಂದರೆ, ಯಾವುದಾದ್ರೂ ಒಂದು ಸ್ಟಾಕ್ ಎಕ್ಸ್ಚೇಂಜ್ ನೀಡ್ ಟು ಪ್ರಮೋಟ್ ದ ಡೆಪಾಸಿಟ್ರಿ ಅಂತ. ಸ್ಟಾಕ್ ಎಕ್ಸ್ಚೇಂಜಸ್ ಇದೆಯಲ್ಲ ಅವರು ಪ್ರಮೋಟ್ ಮಾಡಬೇಕು ಅಂತಿದೆ. ಅಕಾರ್ಡಿಂಗ್ಲಿ ದ ಪ್ರಾಮಿನೆಂಟ್ ಸ್ಟಾಕ್ ಎಕ್ಸ್ಚೇಂಜಸ್ ಇನ್ ಇಂಡಿಯಾ ಇಸ್ NSE and BSE. NSE ಪ್ರಮೋಟೆಡ್ NSDL ಆ್ಯಂಡ್ BSE ಪ್ರಮೋಟೆಡ್ CDSL. ಅದಕ್ಕೆ ನಿಮ್ಮ ಏನಾದ್ರು ಡೌಟ್ ಇದ್ದರೆ ಯಾಕೆ ಮೋರ್ ದೆನ್ 2 ಡೆಪಾಸಿಟ್ರಿ ಇಲ್ಲ ಅಂತಂದರೆ ದಿಸ್ ಈಸ್ ದ ರೀಸನ್. ಆಸ್ ಆಫ್ ನೌ ವಿತ್ ದ ಪ್ರಿವೈಲಿಂಗ್ ಕಂಡೀಷನ್ಸು ಓನ್ಲಿ 2 ಡೆಪಾಸಿಟ್ರೀಸ್ ಇದೆ. ಈ ಕಂಡೀಷನ್ಸ್ ಏನಾದ್ರು ಚೇಂಜ್ ಆಯಿತು ಅಂತಂದರೆ we might see other depositories also, okay, but again we have to see other the business model ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡು ಯಾರಾದರೂ ಥರ್ಡ್ ಡೆಪಾಸಿಟ್ರಿ ಬಂದು ಕಾಂಪೀಟ್ ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅಂತಂದು ನೋಡಬೇಕು. ದಟ್ ಮಾರ್ಕೆಟ್ ವಿಲ್ ಡಿಸೈಡ್, ಅದು ನಮಗೂ ನಿಮಗೂ ಏನಿಲ್ಲ. ಓಕೆ, ಯು ಆಸ್ ಅನ್ ಇನ್ವೆಸ್ಟರ್ ವೆನ್ ಯು ಓಪನ್ ಎ ಡಿಮ್ಯಾಟ್ ಅಕೌಂಟ್ ಯಾರ ಹತ್ರ ಅದು ಚೂಸ್ ಮಾಡ್ತಿರಲ್ಲ, ಅದರಲ್ಲಿ ಏನೇನು ಸರ್ವಿಸ್ ಸಿಗ್ಬಹುದು ನಿಮಗೆ ಅಂತ ಏನಾದ್ರು ಐಡಿಯಾ ಇದೆಯಾ? ವಾಟ್ ಆರ್ ದ ಸರ್ವಿಸಸ್ ದಟ್ ಯು ಗೆಟ್? ನೀವು ಏನು ಅದ್ರ ಬಗ್ಗೆ ಏನು ತಿಳ್ಕೊಬೇಕು, ಡಿಮ್ಯಾಟ್ ಅಕೌಂಟ್ ಬಗ್ಗೆ ಯಾಕೆ ಬೇಕು ನಿಮಗೆ? ಯಾಕಂದರೆ why you come to this academy to meet Mr. Manoj and other faculties here and learn about the stock market is ultimately you want to make money ಅಲ್ವಾ? ಅದೇ ಎಲ್ಲರದು, ಅಂದರೆ ಅಂಡರ್ಲೈಯಿಂಗ್ ಈಸ್ ದ್ಯಾಟ್ ದುಡ್ಡು ಮಾಡಬೇಕು, ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ಗೆ ಬರ್ತೀನಿ. ಯಾಕೆ ಸ್ಟಾಕ್ ಮಾರ್ಕೆಟಲ್ಲೇ ದುಡ್ಡು ಮಾಡೋಕ್ಕಾಗುತ್ತೆ, ಬೇರೆ ಕಡೆ ದುಡ್ಡು ಮಾಡೋಕ್ಕೆ ಆಗೋದಿಲ್ವಾ ಅಂತಂದರೆ? ಗ್ಯಾರಂಟಿನಾ? ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದಪ್ಪ. ಅಲ್ಲ, ಮೇ ಬಿ ಐ ಅಪ್ರಿಷಿಯೇಟ್ ಮನೋಜ್ ಫಾರ್ ದಟ್. ಓಕೆ, ಅಂದರೆ ಯು ಆರ್ ಬೆಸ್ಟ್ ಸ್ಟೂಡೆಂಟ್ ಸರ್. ಅಷ್ಟು ಕಾನ್ಫಿಡೆನ್ಸ್ ನಾನು ಎಷ್ಟು ಫೋರಮಲ್ಲಿ ಮಾತಾಡಿದ್ದೀನೋ ಎಲ್ಲೂ ನಾನು ಈ ಥರದ ರೆಸ್ಪಾನ್ಸ್ ಅಂತ ಕೇಳಿಲ್ಲ. ರಿಟರ್ನ್ಸ್ ಗ್ಯಾರಂಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಐ ಅಪ್ರಿಷಿಯೇಟ್ ಫಾರ್ ದಟ್. ಓಕೆ, ನಿಜವಾಗ್ಲೂ ರಿಟರ್ನ್ಸ್ ಗ್ಯಾರಂಟಿ ಇದೆ ಅಂತಂದರೆ ಐ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮನೋಜ್ ಫಾರ್ ದಟ್. ಯಾಕಂದರೆ ಟು ದ್ಯಾಟ್ ಎಕ್ಸ್ಟೆಂಟ್ ಅವ್ರು ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಅಂದರೆ ಐ ಮಸ್ಟ್ ಇನ್ ದ ಸೆನ್ಸ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ TIDI and Manoj for that. Mainly in the long run, definitely we can expect better returns than the FD. So that's what sir ಹೇಳ್ತಾ ಇದ್ದಾರೆ. ಇಲ್ಲ, ಕರೆಕ್ಟ್. ಅಂದರೆ you need to always have that confidence whenever you are coming into something new. ಅಂದರೆ ನನಗೆ ರಿಯಲ್ ಎಸ್ಟೇಟ್ ಗೊತ್ತಿದೆ, ಎಷ್ಟೋ ಜನಕ್ಕೆ ರಿಯಲ್ ಎಸ್ಟೇಟ್ ಗೊತ್ತಿದೆ ಅಂತ ಅವ್ರು ಅದರಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಅದರಲ್ಲಿ ಆಗು ಹೋಗುಗಳೆಲ್ಲ ಗೊತ್ತಿರುತ್ತೆ. ದೇ ನೋ ಇನ್ ಆ್ಯಂಡ್ ಔಟ್ ಆಫ್ ದಟ್ ಆ್ಯಕ್ಚುಲಿ. ಬಟ್ ಒಂದು ಅಂದರೆ ಗ್ರೌಂಡ್ ಮಟ್ಟ ಅಥವಾ ಗ್ರೌಂಡ್ ರಿಯಾಲಿಟೀಸ್ ನಾವು ಏನು ತಿಳ್ಕೊಬೇಕು ಎಲ್ಲ ಬಿಸ್ನೆಸಸ್ಸಲ್ಲೂ ಅಂದರೆ ನಮಗೆ ನಾಲೆಜ್ ಇರಬೇಕು ಅದ್ರ ಬಗ್ಗೆ. ಎಲ್ಲ ಬಿಸ್ನೆಸ್ಸು ಕೆಲವ್ರಿಗೆ ಲಕ್ ಇರುತ್ತೆ, ಸಕ್ಸಸ್ ಆಗಿಬಿಡ್ತಾರೆ. ಬಟ್ ಎಲ್ಲ ಟೈಮಲ್ಲೂ ನಾನು ಸರ್ವೈವ್ ಆಗಬೇಕು ಆ ಬಿಸ್ನೆಸ್ಸಲ್ಲಿ ಅಥವಾ ಕನ್ಸಿಸ್ಟೆಂಟ್ ಆಗಿರಬೇಕು ಅಂತ ಅಂದರೆ, ಅಥವಾ ನೀನು ಲಾಂಗ್ ಟರ್ಮ್ ಪ್ಲ್ಯಾನ್ ಇದ್ದರೆ ಆ ಬಿಸ್ನೆಸ್ಸಲ್ಲಿ ಯಾವುದೇ ಬಿಸ್ನೆಸ್, ಫರ್ಗೆಟ್ ಅಬೌಟ್ ದ ಸ್ಟಾಕ್ ಮಾರ್ಕೆಟು ಅಥವಾ ಯಾವುದು, ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಯಾರೋ ಒಬ್ಬರು ಅಂಗಡಿ ಇಟ್ಕೊಂಡಿದ್ದಾರೆ, ದಿನಸಿ ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ನಾನು ಪಕ್ಕದಲ್ಲಿ ಹೋಗ್ಬಿಟ್ಟು ನಾಳೆ ದಿನಸಿ ಅಂಗಡಿ ಇಟ್ಕೊಂಡ್ಬಿಟ್ರೆ ನನಗೆ ವ್ಯಾಪಾರ ಆಗೋದಿಲ್ಲ. ಓಕೆ, ಅವ್ನಿಗಿರೋಂಥ ಎಕ್ಸ್ಪರ್ಟೈಸು ನನಗಿರೋದಿಲ್ಲ ಅದರಲ್ಲಿ. ಓಕೆ, ಸೊ ಅದೇ ರೀತಿಯೇ ಸ್ಟಾಕ್ ಮಾರ್ಕೆಟ್. ನಾವು ನಾರ್ಮಲಿ ಯಾವುದೇ ಪ್ರೋಗ್ರಾಮಲ್ಲಿ ಹೋದರೂ ಕೂಡ ನಾನು ಹೇಳೋದಿಷ್ಟೇ, ನೀವು ಏನು ಮಾಡ್ತಾ ಇದ್ದೀರೋ ಅದನ್ನು ಖಂಡಿತ ತಿಳ್ಕೊಂಡು ಮಾಡಿ. ಯಾರೋ ಮಾಡ್ತಾರೆ ಅಂತ ಮಾಡಿಬಿಟ್ಟು ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ. ನೀವು ಕ್ಲಾಸಿಗೆ ಬರ್ತೀರಾ, ನಿಮ್ಗೇನು ಅರ್ಥ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಮಾಡೋಕ್ಕೆ ಹೋಗ್ಬೇಡಿ. ಓಕೆ, ದಟ್ ಕ್ಲಾರಿಟಿ ಇರಬೇಕು ನಮಗೆ. ನಾವು ಯಾವಾಗ ಬರ್ತೀವೋ, ಈಗ ನೀವೆಲ್ಲ ಅಟೆಂಡ್ ಆಗಿದ್ದೀರಾ ಮನೋಜ್ ಅವ್ರ ಕ್ಲಾಸ್ಗೆ, ನಿಮಗೆಲ್ಲ ಗೊತ್ತು. ನಾನು ಇದುವರೆಗೂ ಒಂದು F&O ಟ್ರೇಡ್ ನಾನು ಮಾಡೇ ಇಲ್ಲ ನನ್ನ ಲೈಫಲ್ಲಿ. ಓಕೆ, ಐ ಆಮ್ ವಿ ದ ರಾಂಗ್ ಪರ್ಸನ್ ಸಿಟ್ಟಿಂಗ್ ಹಿಯರ್. ಓಕೆ, ನಾನು ಒಂದು ಆರ್ಡರ್ ಕೂಡ ಹಾಕಿಲ್ಲ ಇದುವರೆಗೂ. ನಾನು F&O ಒಂದು ಆರ್ಡರ್ ಕೂಡ, ನಾನು ಟ್ರಯಲ್ ಕೂಡ ಹಾಕಿಲ್ಲ ನಾನು ಆ್ಯಕ್ಚುಲಿ. ಇಟ್ಸ್ ಲೈಕ್ ದಟ್. ಓಕೆ, ಸೊ ದಟ್ ಈಸ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ಮಾರ್ಕೆಟ್. ನನಗೆ ಎಷ್ಟು ಗೊತ್ತು, ಯಾಕಂದ್ರೆ ನನಗೆ ಗೊತ್ತಿಲ್ಲ ಅದು. ನನಗೆ ಗೊತ್ತಿಲ್ಲ ಅಂತ ನಾನು ಅದನ್ನು ಮಾಡೋಕ್ಕೆ ಹೋಗ್ತಿಲ್ಲ. ನನಗೆ ಏನು ಗೊತ್ತೋ ಸ್ಟಾಕ್ ಮಾರ್ಕೆಟಲ್ಲಿ ಅದನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಂದರೆ ನಾವು ಹೇಳೋದು ಆಸ್ ಎ ಡೆಪಾಸಿಟ್ರಿ ಆರ್ ದ ಪರ್ಸನ್ ಇನ್ವಾಲ್ವ್ಡ್ ಇನ್ ದಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಕ್ಟಿವಿಟೀಸ್ ಫ್ರಮ್ ಲಾಸ್ಟ್ 25 years. ನಾನು ಏನು ಹೇಳೋದಂದರೆ, ನೀವು ಏನು ಮಾಡ್ತೀರೋ ಅದನ್ನು ಖಂಡಿತ ತಿಳ್ಕೊಂಡು ಮಾಡಿ, ಅಥವಾ ಎಷ್ಟು ಗೊತ್ತಾಗುತ್ತೋ ಅಷ್ಟು ಮಾತ್ರ ಎಕ್ಸ್ಪೋಜರ್ ತೊಗೊಳ್ಳಿ.
ಅಲ್ವಾ? ಅಥವಾ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ತಗೊಳ್ಳಿ ಅಂತ. ಓಕೆ, ದಟ್ ಈಸ್ ದ ಪಾಯಿಂಟ್. ಐ ಥಿಂಕ್ ಡಿವಿಯೇಟ್ ಆದ ಅನ್ಸುತ್ತೆ. ಐ ವಿಲ್ ಕಮ್ ಬ್ಯಾಕ್ ಟು ದ ಡೆಪಾಸಿಟ್ರಿ ದಿಸ್ ಒನ್. ಸೊ ನೀವು ಚೂಸ್ ಮಾಡ್ಬೇಕಾದ್ರೆ ಯು ವಿಲ್ ನಾಟ್ ಚೂಸ್ ದ ಡೆಪಾಸಿಟ್ರಿ. ನೀವು CDSL ಬೇಕಾ ಅಥವಾ NSDL ಬೇಕಾ ಅಂತ ನೀವು ಚೂಸ್ ಮಾಡೋದಿಲ್ಲ. ಓಕೆ, ಸೆಕೆಂಡ್ಲಿ, ಎಷ್ಟು ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್ ನಮ್ಮಲ್ಲಿ ಡಿಮ್ಯಾಟ್ ಅಕೌಂಟ್ ಇಟ್ಕೊಂಡು ಬರೋದು ಒಂದು ಅಪ್ರಾಕ್ಸಿಮೇಟ್ಲಿ? ಇದು ಯಾಕೆ ರಿಲೆವೆಂಟ್ ಆಗುತ್ತೆ ನಿಮಗೆ ಅಟ್ಲೀಸ್ಟ್ ಹೇಳಿ? 4% ಅಂದರೆ ನಮ್ದು ಪಾಪ್ಯುಲೇಷನ್ ಎಷ್ಟಪ್ಪ ಇವಾಗ? ಎಷ್ಟು? ಹಾಂ, ಎಕ್ಸಾಕ್ಟಾಗಿ ಹೇಳ್ಬೇಡಿ, ಪ್ಲಸ್ ಅಂತ ಹೇಳಿ ಯಾವಾಗಲೂ. ಓಕೆ, ಸೊ ಅಷ್ಟಕ್ಕೆ ನಮ್ಮಲ್ಲಿ ಇವಾಗ ನಾವು ಮೊನ್ನೆ ಕ್ಲೈಮ್ ಮಾಡಿದ್ವಿ ಅರೌಂಡ್ ವಿ ಹ್ಯಾವ್ ರೀಚ್ಡ್ ಅರೌಂಡ್ 14 crore ಡಿಮ್ಯಾಟ್ ಅಕೌಂಟ್ಸ್ ಅಂತ CDSL. NSDL ಒಂದು 3.5 ಕೋಟಿ ಡಿಮ್ಯಾಟ್ ಅಕೌಂಟ್ಸ್ ಇದೆ. ಸೊ ಓವರ್ ಆಲ್ ನಿಮಗೆ ಒಂದು 17 ಕೋಟಿ ಅಷ್ಟು ಡಿಮ್ಯಾಟ್ ಅಕೌಂಟ್ಸ್ ಇರ್ಬೋದು ಇಂಡಿಯಾನಲ್ಲಿ. ಬಟ್ 17 ಕೋಟಿ ಅಷ್ಟು ಡಿಮ್ಯಾಟ್ ಅಕೌಂಟ್ ಇದೆ ಅಂದರೆ 17 ಕೋಟಿಯಷ್ಟು ಪಾಪ್ಯುಲೇಷನ್ನು ಆ್ಯಕ್ಟಿವ್ ಇದ್ದಾರಾ ಮಾರ್ಕೆಟಲ್ಲಿ ಅಂತ ಕೇಳಿದ್ರೆ ಇಲ್ಲ. ಯಾಕಂದರೆ ಯಾರು ಕೇಳಿದ್ರೆ ನಂದೇ 4 ಅಕೌಂಟ್ ಇದೆ ಅಲ್ವಾ? ನೀವು ಎಷ್ಟು ಜನ ಕೇಳಿದ್ರೆ ಅವ್ರ ಹತ್ರ 4-5 ಅಕೌಂಟ್ ಇದೆ. ಎಲ್ಲಿ ಫ್ರೀ ಡಿಮ್ಯಾಟ್ ಅಕೌಂಟ್ ಅಂತ ಇದೆ ಅಥವಾ ಏನಿದೆ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅಂತ ಓಪನ್ ಮಾಡಿದೆ. ಸೊ ನೀವು ಯೂನೀಕ್ ಅಕೌಂಟ್ ಅಂತ ತಗೊಳಕ್ಕೆ ಹೋದರೆ ನಿಮ್ಗೆ 40-50% ಕೂಡ ಸಿಗೋದಿಲ್ಲ. ಅಂದರೆ ಔಟ್ ಆಫ್ ವಾಟ್ ಎವರ್ ದ ನಂಬರ್ಸ್ ನಾನು ಹೇಳಿದ್ದೆ 17 ಕೋಟಿ ಅಥವಾ ಏನು ಹೇಳಿದೆ ಅದರಲ್ಲಿ ನೀವು 50% ತೆಗೆದಾಕ್ಬಿಡ್ಬೋದು. ಯಾಕಂದರೆ ಎಲ್ಲ ನಮ್ಮದೇ ಅಕೌಂಟು, 2, 3, 4 ಸೇಮ್ ಪ್ಯಾನ್ ಹಾಕ್ಕೊಂಡು ನಾನು ಹುಡುಕಿದ್ರೆ ನನಗೆ ಸಿಗೋದು ಮತ್ತೆ ಒಂದು 7 ಅಥವಾ 8 ಕೋಟಿ ಅಕೌಂಟ್ ಸಿಗುತ್ತೆ. ಈ 7 ಅಥವಾ 8 ಕೋಟಿ ಅಕೌಂಟ್ ಅಂತ ನಾನು ತೊಗೊಂಡ್ರು ಕೂಡ ಅದರಲ್ಲಿ ಪ್ರತಿ ದಿವಸ ಟ್ರೇಡ್ ಮಾಡೋರು ಇರ್ತಾರಾ ಅಥವಾ ಪ್ರತಿ ದಿವಸ ಆ್ಯಕ್ಟಿವ್ ಆಗಿ ಡೆಲಿವರಿ ತಗೊಳ್ಳೋರು ಇರ್ತಾರಾ? ಇರೋದಿಲ್ಲ. ಎಗೇನ್ ನೀವು ಅದರಲ್ಲೂ 50% ತೆಗೆದಾಕಿದ್ರೆ ಎಷ್ಟು ಬರುತ್ತೆ? 4 ಕೋಟಿ ಅಥವಾ 3 ಕೋಟಿ ಅಥವಾ 4 ಕೋಟಿ ಅಲ್ವಾ? ಇದರಲ್ಲಿ ಮತ್ತೆ ನೀವು ರೆಗ್ಯುಲರ್ ಅಂತ ಅಂದರೆ ಡೈಲಿ ಬೇಸಿಸ್ ಅಂತ ನೋಡಿದ್ರೆ ಒಂದು 80 ಲಕ್ಷದಿಂದ 1 ಕೋಟಿ. ಸೊ ಐಡಿಯಲಿ ವಿ ಕಮ್ ಡೌನ್ ಟು ನಾಟ್ ಇವನ್ 1%. ಏನು ಡೆಲಿವರಿ ಬೇಸ್ಡ್ ನಾನು ಹೇಳ್ತಾ ಇರೋದು, ನಾಟ್ F&O ಅದರಲ್ಲೆಲ್ಲ ನಾನು ಹೇಳ್ತಿಲ್ಲ, ಡೆಲಿವರಿ ಬೇಸ್ಡ್. ಬಟ್ ನಮ್ಮ ಪ್ರಕಾರ ಇನ್ನೊಂದು ಸ್ಟ್ರಾಟಜಿ ಏನಂದರೆ ಎಷ್ಟು UCCs ಕ್ರಿಯೇಟ್ ಆಗಿದೆಯೋ ಎಕ್ಸ್ಚೇಂಜಲ್ಲಿ, ಯೂನಿಕ್ UCC ಕ್ರಿಯೇಟ್ ಆಗಿದೆಯೋ ಅಷ್ಟು ಜನನೇ ಟ್ರೇಡರ್ ಇರ್ತಾರಾ? ಅಂದರೆ ಎಲ್ಲರಿಗೂ ಈ ಟ್ರೇಡಿಂಗ್ ಅರ್ಥ ಆಗೋದಿಲ್ಲ. ಸೊ ಅರ್ಥ ಆಗೋದು ಮೇ ಬಿ 20-30% ಅಂದರೆ ದೇ ವಿಲ್ ಡೂ ಸಮ್ F&Oನಲ್ಲಿ ಮಾಡ್ಬೋದು ಅಥವಾ ಬೇರೆ ಯಾವುದಲ್ಲಾದರೂ ಟ್ರೇಡ್ ಅಥವಾ ಇಂಟ್ರಾ ಡೇ ಮಾಡ್ಬೋದು, ಸ್ಕ್ವೇರ್ ಆಫ್ ಮಾಡ್ಕೊಂಡೆಲ್ಲ ಮಾಡ್ಬೋದು. ಈ ಥರ ನಿಮಗೆ ಸಿಗೋದು ಭಾಳ ಕಮ್ಮಿ ಜನ, ತುಂಬ ಕಮ್ಮಿ. ಹಂಗೆ ನೋಡೋಕೋದ್ರೆ ನಾವು ಕ್ಲೈಮ್ ಮಾಡ್ತಾ ಇರೋದು ನಂಬರ್ಸ್ ಜಾಸ್ತಿ, ಬಟ್ ಆ್ಯಕ್ಚುಯಲ್ ಆಗಿ ನಡೀತಾ ಇರೋ ಬಿಸ್ನೆಸ್ಸು ಭಾಳ ಕಮ್ಮಿ. ಇದು ನಿಮ್ಗೆ ಹೇಗೆ ರಿಲೆವೆಂಟ್ ಆಗುತ್ತೆ ಅಥವಾ ನೀವು ಇದನ್ನು ಯಾವ ರೀತಿ ನೀವು ಇದನ್ನು ಅಂದರೆ ಹೌ ಯು ಕ್ಯಾನ್ ಅನಲೈಸ್ ದಿಸ್ ನಂಬರ್ಸ್ನ ಹೇಗೆ ಅನಲೈಸ್ ಮಾಡ್ಬೋದು? ಹಾಂ, ತಗೊಳ್ಳೋದು ಅಲ್ಲ, ಅದು ಡಿಫ್ರೆಂಟ್. CDSL ಸ್ಟಾಕ್ ತಗೊಳ್ಳೋದು ಅದೆಲ್ಲ ನಾನು ಹೇಳ್ತಾ ಇರೋದು ಓನ್ಲಿ ದಿಸ್ ಪಾಪ್ಯುಲೇಷನ್ 1% ಅಥವಾ 2% ಆಫ್ ದ ಪಾಪ್ಯುಲೇಷನ್ ಮಾತ್ರ ಇದರಲ್ಲಿ ಇದೆ ಅಂತಂದರೆ. ಇನ್ನೊಂದು ನೋಡಿದ್ರೆ ಎಷ್ಟು ಹಣ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಬರುತ್ತೆ ಪ್ರತಿ ತಿಂಗಳು ಥ್ರೂ SIP? 20,000 crores ಬರುತ್ತೆ. ಇದರಲ್ಲಿ ಏನು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಅದರಲ್ಲಿ ಏನು ಹಣ ಬರ್ತಾ ಇದೆ, ದಿಸ್ ಇಸ್ ದ ಟೋಟಲ್ ನಂಬರ್ ಆಫ್ ಪೀಪಲ್ ಆರ್ ಟೋಟಲ್ ಅಮೌಂಟ್ ಗೆಟಿಂಗ್ ಇನ್ವೆಸ್ಟೆಡ್ ಇನ್ ದ ಮಾರ್ಕೆಟ್ ಅಲ್ವಾ? ಇದರಲ್ಲಿ ಈ ನಂಬರ್ಸು ಗ್ರೋ ಆಗ್ತಾನೇ ಇದೆ. ಅಂದರೆ ದಿಸ್ SIPs ಗ್ರೋ ಆಗ್ತಾ ಇದೆ ಅಥವಾ ನಿಮಗೆ ನಂಬರ್ ಆಫ್ ಪೀಪಲ್ ಗೆಟಿಂಗ್ ಇನ್ವಾಲ್ಡ್ ಇನ್ ದ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಕ್ಟಿವಿಟೀಸ್ ಈ ಥರ ಅಂದರೆ ಮನೋಜ್ ಅಂತ ಅವ್ರು ಈ ಥರ ಕ್ಲಾಸಸ್ ಎಲ್ಲ ಮಾಡಿದ್ರೆ ನಿಮ್ಗೆ ಪ್ರತಿ ದಿವಸ ಹೊಸೊಬ್ಬರು ಆ್ಯಡ್ ಆಗ್ತಾ ಹೋಗ್ತಾರೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಪ್ಯಾನ್ ಇಂಡಿಯಾ ಈ ಥರದ್ದು ನಡೀತಾ ಇರುತ್ತೆ. ಸಮ್ ಹೌ ದಿ ಅದರ್ ಹೌ ದೇ ಗೆಟ್ ಅಸೋಸಿಯೇಟೆಡ್ ವಿತ್ ದ ಸ್ಟಾಕ್ ಮಾರ್ಕೆಟು. ಈಗಂತೂ ಯಾರನ್ನು ಕೇಳಿದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ. ಓಕೆ, ನೀವು ಎಲ್ಲ ಬೇಕಾದರೂ ಕೇಳಿ, ಯಾರ ಹತ್ರನಾದ್ರೂ ಕೇಳಿ. ಮುಂಚೆ ಈ ಟ್ರೆಂಡ್ ನಮ್ಮಲ್ಲಿ ಇರಲಿಲ್ಲ. ಬೆಂಗಳೂರಲ್ಲಿ ಅಲ್ಲ, ಬಾಂಬೆನಲ್ಲಿ ಹೋದರೆ ಆಟೋ ರಿಕ್ಷಾ ಅಥವಾ ಈವನ್ ಟ್ಯಾಕ್ಸಿ ಡ್ರೈವರ್ಗಳು ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋರು. ಮತ್ತು ಗುಜರಾತಲ್ಲಿ ಅವ್ರದ್ದು ಟ್ರೆಡಿಷನ್ನೇ ಇನ್ವೆಸ್ಟ್ಮೆಂಟು ಈ ಥರ ಇರೋದು. ಬಟ್ ಬೆಂಗಳೂರು ಅಥವಾ ನಮ್ಮ ಸೌತಲ್ಲಿ ಟು ಸಮ್ ಎಕ್ಸ್ಟೆಂಟು ಚೆನ್ನೈನಲ್ಲಿ ಒಂದಷ್ಟು ಜನ ಏಜ್ ಓಲ್ಡ್ ಇನ್ವೆಸ್ಟರ್ಸ್ ಇದ್ದರು. ನಮ್ಮಲ್ಲಿ ಮಂಗಳೂರು ಕಡೆ ಒಂದಷ್ಟು ಜನ ತುಂಬ ಜನ ಇನ್ವೆಸ್ಟರ್ಸ್ ಇದ್ರು, ಅಂದರೆ ಡೆಲಿವರಿ ಬೇಸ್. ಅವರೂ ಇದು ಮಾಡ್ತಿರಲಿಲ್ಲ, ಅಂದರೆ ಟ್ರೇಡ್ ಮಾಡ್ತಿರಲಿಲ್ಲ, ಡೆಲಿವರಿ ಬೇಸ್ಡ್ ಇನ್ವೆಸ್ಟರ್ಸ್ ತುಂಬ ಇದ್ದರು. ನಮ್ಮ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡೋರು ಬಹಳ ಕಮ್ಮಿ ಇದ್ದರು. ಓಕೆ, ಬಟ್ ಇವಾಗ ನೋಡಿ ಯಾರು ಬೇಕಾದ್ರೂ ಮಾತಾಡ್ತಾರೆ. ಯಾವ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಯಾವುದೇ ಜಾಬಲ್ಲಿ ಇದ್ದರೂ ಕೂಡ ಅವ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ. ಸೊ ಈ ಟ್ರೆಂಡ್ ಯಾವಾಗ ಶುರು ಆಯಿತು ಅಂದರೆ ಕರೋನಾ ಟೈಮಿಂದ. ಯಾಕೆ ಶುರು ಆಯಿತು ಅಂತಂದರೆ ಕರೋನಾ ಟೈಮಲ್ಲಿ ಒಂದು ಜನಕ್ಕೆ ಒಂದು ರಿಯಲೈಸ್ ಆಯಿತು, ದೇರ್ ಶುಡ್ ಬಿ ಸಮ್ ಇನ್ವೆಸ್ಟ್ಮೆಂಟ್ ದಟ್ ವಿ ನೀಡ್ ಟು ಮೇಕ್
ವಿಚ್ ಈಸ್ ಅರ್ನಿಂಗ್ ಮೀ ಬೆಟರ್ ದೆನ್ ದ ಇನ್ಫ್ಲೇಷನ್ ಅಂತ. ಅದು ಒಂದು. ಎರಡನೇದೇನು ಬಂತು, ನಿಮಗೆ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಬೇರೆ ಎಲ್ಲೂ ಇನ್ವೆಸ್ಟ್ ಮಾಡೋಕ್ಕೆ ಆಪ್ಷನ್ನೇ ಇರಲಿಲ್ಲ ಅಲ್ವಾ. ರಿಯಲ್ ಎಸ್ಟೇಟಲ್ಲೂ ಆಗ್ತಾ ಇರಲಿಲ್ಲ, ಅಥವಾ ಹೊರಗಡೆ ಹೋಗೋಕ್ಕೂ ಭಯ ಆಯಿತು. ಸೊ ಒಂದು ಇಂಡಸ್ಟ್ರಿ ಕಂಟಿನ್ಯೂಸ್ ಆಗಿ ಒಂದು ದಿವಸನೂ ಬಾಗ್ಲಾಗ್ದಿರೋ ಕೆಲಸ ಮಾಡಿದೆ ಅಂದರೆ ಇದು ಸ್ಟಾಕ್ ಮಾರ್ಕೆಟ್ ಮಾತ್ರ. ಸೊ ಆ ಟೈಮಲ್ಲಿ ಹೊಸದಾಗಿ ಆನ್ಲೈನ್ ಅಕೌಂಟ್ ಓಪನಿಂಗು, ಅಥವಾ ನೀವು ಮುಂಚೆ ಏನು ಪವರ್ ಆಫ್ ಅಟಾರ್ನಿ ಕೊಡ್ತಾ ಇದ್ದೀರಾ ಅದೆಲ್ಲ ಕೊಡೋದು ಬೇಡ, ಅದ್ರ ಬದಲಾಗಿ EDIS ಈ ರೀತಿ ಎಲ್ಲ ನಾವು ಇಂಟ್ರಡ್ಯೂಸ್ ಮಾಡಿದ್ವಿ. ಅಂದರೆ ಹೊಸ ವಿಚಾರಗಳನ್ನು ನಾವು ಇಂಟ್ರಡ್ಯೂಸ್ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ತು. ನಾನು ಕರೋನಾ ಬರೋವರೆಗೂ ಒಂದ್ಸತಿನೂ ಝೂಮ್ ಮೀಟಿಂಗ್ ಅಟೆಂಡೇ ಆಗಿರಲಿಲ್ಲ ಅಲ್ವಾ. ಒಂದ್ಸತಿನೂ ಯಾರ ಜೊತೆನೂ ವರ್ಚುವಲ್ ಮೀಟಿಂಗ್ ಅಂತ ಮಾಡಲ್ಲ. ಕರೋನಾ ಬಂದಮೇಲೆ ನಾವು ಇದೆಲ್ಲ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ವಿ. ವೆದರ್ ವಿ ಲೈಕ್ ಇಟ್ ಆರ್ ನಾಟ್, ವೆದರ್ ವಿ ವಾಂಟೆಡ್ ಇಟ್ ಆರ್ ನಾಟ್, we started learning the technology, and many of the intermediaries like NSE, BSE, NSDL, Cdsl started thinking in these situations how we can accommodate the people for doing the seamless trading. ಆವಾಗ ಸ್ಟಾರ್ಟ್ ಆಗಿದ್ದು ಇಟ್ಸ್ ಆನ್ಲೈನ್ ಅಕೌಂಟ್ ಓಪನಿಂಗು, ಅಥವಾ ಆನ್ಲೈನ್ ನಿಮಗೆ ಏನು ಡಾಕ್ಯುಮೆಂಟ್ಸ್ ಕೊಡ್ದಿರೋ ಅಕೌಂಟ್ ಓಪನ್ ಮಾಡೋದು, ವಿತೌಟ್ ಗಿವಿಂಗ್ ಎ ಪವರ್ ಆಫ್ ಅಟಾರ್ನಿ, ಬೈ ಗಿವಿಂಗ್ ಫಾರ್ ಎವ್ರಿ ಟ್ರೇಡ್ ನೀವು ಆಥರೈಸೇಷನ್ ಕೊಟ್ಬಿಟ್ಟು ನೀವು ಶೇರ್ಸನ್ನು ಮಾರ್ಕ್ ಮಾಡೋವಂಥದ್ದು, ಅಂದರೆ ನಿಮ್ಮ ಡೆಲಿವರಿ ಏನು ಆಬ್ಲಿಗೇಷನ್ಸ್ ಇರುತ್ತೋ ಇದೆಲ್ಲದು ಹೊಸದಾಗಿ ಇಂಟ್ರಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ವಿ ಆರ್ ದ ಫಸ್ಟ್ ಟು ಕಮ್ CDSL. ಸೊ ಅದಕ್ಕೋಸ್ಕರ ನಮ್ಮ ನಂಬರ್ಸು ಅವಾಗಿಂದ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಈ ಹೊಸ ನ್ಯೂ ಜನ್ರೇಷನ್ ಬ್ರೋಕರ್ಸ್ ಯಾರು ಬರ್ತಾ ಇದ್ರು, ಝೆರೋದಾ ಅಥವಾ ಗ್ರೋ ಯಾರಾದ್ರು ಇರ್ತಾರಲ್ಲ, ಅವರು ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರು ಡ್ಯೂರಿಂಗ್ ದಟ್ ಪಾಯಿಂಟ್ ಆಫ್ ಟೈಮು. ಸೊ ಏನದು ಅವಾಗ ಅಡಾಪ್ಟ್ ಮಾಡ್ಕೊಂಡ್ರು, ಈವನ್ ನಾವು ಇಟ್ ಈಸ್ ಕಂಟಿನ್ಯೂಯಿಂಗ್. ಸೊ ಪೀಪಲ್ ಆರ್ ಎಂಜಾಯಿಂಗ್ ದಟ್ 5 minutesಲ್ಲಿ ಅಕೌಂಟ್ ಓಪನ್ ಆಗಿಬಿಡುತ್ತೆ, ಅಥವಾ ನಿಮಗೆ ಇಮ್ಮಿಡಿಯೇಟ್ ಆನ್ ದ ಸೇಮ್ ಡೇ ನೀವು ಟ್ರೇಡ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಈ ಥರದ್ದೆಲ್ಲ ಶುರು ಆಗಿದ್ದು ಆ ಒಂದು ಟ್ರೆಂಡ್ ಏನು ಶುರು ಆಯಿತು ಆವಾಗಿಂದ, ಆ ಕೊರೋನಾ ನಂತರದಲ್ಲಿ ಏನೇನು. ಈಗಂತೂ ಎಲ್ಲರೂ ಇನೋವೇಷನ್ ಶುರು ಮಾಡಿಬಿಟ್ಟಿದ್ದಾರೆ. ಮೇ ಬಿ ಎವ್ರಿ ಒನ್ ಸ್ಟಾರ್ಟೆಡ್ ಕಾಲಿಂಗ್ ಇಟ್ ಆಸ್ ಅನ್ ಇನ್ನೋವೇಷನ್ ಲ್ಯಾಬ್ ಅಂತ ಮಾಡಿಬಿಟ್ಟು, ಬೇಸಿಕಲಿ ಬ್ಯಾಂಗ್ಳೂರ್ ಬೇಸ್ಡ್ ಇಂಜಿನಿಯರ್ಸೇ ಅದರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಇನ್ನೋವೇಷನ್ ಲ್ಯಾಬಲ್ಲಿ. ಇಟ್ಸ್ ಲೈಕ್ ದಟ್. ಸೊ ಆ ಥರದ್ದು ಒಂದು ಆಗಿರೋದ್ರಿಂದ ಈ ಟ್ರೆಂಡು ನೆಕ್ಸ್ಟ್ ಡಿಕೇಡ್ವರೆಗೂ ಕಂಟಿನ್ಯೂ ಆಗೋ ಚಾನ್ಸಸ್ಸು ಬಹಳ ಇದೆ. ಓಕೆ, ಅಂದರೆ ಯಾವ ಟ್ರೆಂಡ್ ನಾನು ಹೇಳ್ತಾ ಇರೋದು, ಇಂಡೈರೆಕ್ಟ್ ಮೆಥಡ್ ಇನ್ವೆಸ್ಟ್ಮೆಂಟ್ ಬರುವಂಥದ್ದು, ಯಾವುದರಲ್ಲಿ ಮ್ಯೂಚುವಲ್ ಫಂಡ್ ಥ್ರೂ, ಅಥವಾ ಡೈರೆಕ್ಟ್ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೊಸದಾಗಿ ಜನ ಆ್ಯಡ್ ಆಗ್ತಾ ಹೋಗುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಎಕ್ಸ್ಚೇಂಜಲ್ಲಿರುವಂಥದ್ದು ಲಿಸ್ಟೆಡ್ ಕಂಪನೀಸು ಅಷ್ಟೇ ಇರುತ್ತೆ. ಅಟ್ ದ ಮೋಸ್ಟ್ ನಿಮಗೆ ಒಂದು ವರ್ಷದಲ್ಲಿ ಒಂದು 10, 20, ಒಂದು 30 ಕಂಪನಿ ಆ್ಯಡ್ ಆದರೂ ಅದರಲ್ಲಿ ಪ್ರಾಮಿನೆಂಟಾಗಿ ಒಂದು 10-12 ಕಂಪನಿ ನಿಮಗೆ ಹೊಸದಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಒಂದು ಸಿಗ್ಬೋದು. MSME ಮಾತಾಡ್ತಾ ಇಲ್ಲ ನಾನು ರೆಗ್ಯುಲರ್ IPO ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ರೆಗ್ಯುಲರ್ IPOನಲ್ಲಿ ನಿಮಗೆ ಸಿಗುವಂಥ ಅವಕಾಶಗಳು, ಅಂದರೆ ಹೊಸದಾಗಿ ಬರುವಂಥ ಕಂಪನಿಗಳು ಭಾಳ ಕಮ್ಮಿ. ಬಟ್ ಏನಾಗುತ್ತೆ, ಅಲ್ಟಿಮೇಟ್ಲಿ ಈ ಟೋಟಲ್ ನಂಬರ್ ಆಫ್ ಪೀಪಲ್ ಯಾರಿದ್ದಾರೆ ಅವ್ರು ಇನ್ಕ್ರೀಸ್ ಆಗ್ತದೆ, ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅಂದರೆ ಅಷ್ಟು ಪ್ರತಿ ತಿಂಗಳು ನಿಮಗೆ SIPನಲ್ಲಿ ಎಷ್ಟೊಂದು ಅಮೌಂಟು ಇದಕ್ಕೆ ಬರ್ತದೆ. ಎವ್ರಿ ಒನ್ ವಿಲ್ ಬಿ ಚೇಸಿಂಗ್ ದ ಸೇಮ್ ಸ್ಟಾಕ್ಸ್. ಇದರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ಸ್ಟೆಬಿಲಿಟಿ ಬರುತ್ತೆ ಒಂದು. ಎರಡನೇದು, ನಿಮ್ಗೇನು ಮುಂಚೆ ಮಾರ್ಕೆಟ್ ಸೆನ್ಸಿಟಿವ್ ಇತ್ತು, ವಿ ಯೂಸ್ ಟು ಕಾಲ್ ಸೆನ್ಸಿಟಿವ್ ಇಂಡೆಕ್ಸ್ ಅಲ್ಲ, ಈಗಲೂ ಅದನ್ನೇ ಹೇಳ್ತೀವಿ. ಮುಂಚೆ ಯಾರೋ ಅಮೇರಿಕಾದಲ್ಲಿ ಯಾರಿಗೋ ಶೀತ ಅಥವಾ ನೆಗಡಿ ಬಂತು ಅಂತಂದರೆ ನಮ್ಮ ಮಾರ್ಕೆಟ್ ಬಿದ್ದೋಗುವಂತ ಇತ್ತಲ್ವ, ಆ ಥರ. ಅಂದರೆ ಯಾವುದೋ ಒಂದು ಸಣ್ಣ ನ್ಯೂಸ್ಗಳಿಗೆಲ್ಲ ಮಾರ್ಕೆಟ್ ರಿಯಾಕ್ಟ್ ಆಗಿ ಎಲ್ಲೋ ಆಗುವಂಥದ್ದು ಗ್ಲೋಬಲ್ ಇಶ್ಯೂಸ್ಗೆ ನಮ್ಮ ಮಾರ್ಕೆಟು ಕಂಪ್ಲೀಟ್ ಬಿದ್ದೋಗೋಂಥದ್ದು, ತುಂಬ ಜನ ಹಣ ಕಳ್ಕೊಳ್ಳೋವಂಥದ್ದು, ಈ ಥರದ್ದೆಲ್ಲ ಮುಂಚೆ ಆಗ್ತಾ ಇತ್ತು. ಆದರೆ ಈ ನಡುವೆ ನೀವು ಆ ಥರದ್ದು ಆಗೋದು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಒಂದು 4-5 ವರ್ಷದಿಂದ ಅಟ್ಲೀಸ್ಟ್, ಮೇ ಬಿ ನನ್ನ ಪ್ರಕಾರ ಲಾಸ್ಟ್ 3 ವರ್ಷದಿಂದ ಆದರೂ ಯಾರ್ಯಾರು ಮಾರ್ಕೆಟಲ್ಲಿ ಇದ್ದೀರಾ ಒಂದು ಲಾಸ್ಟ್ 5 ವರ್ಷದಿಂದ ಯಾರೂ ಅಷ್ಟೊಂದು ದುಡ್ಡು ಕಳ್ಕೊಂಡಿಲ್ಲ ಅನ್ನೋಷ್ಟು ಕಾನ್ಫಿಡೆನ್ಸ್ ಅಂತೂ ಖಂಡಿತ ನಾನು ಇಲ್ಲಿ ನನಗಿದೆ. ಯಾಕಂದರೆ ನಾನು ಎಷ್ಟು ಜನನ ಕೇಳಿದ್ರು ಯಾರೂ ಹೇಳಿಲ್ಲ ನಾನು ಅಷ್ಟು ದುಡ್ಡು ಕಳ್ಕೊಂಡಿದ್ದೀನಿ, ಇಷ್ಟು ದುಡ್ಡು ಕಳ್ಕೊಂಡಿದ್ದೀನಿ ಅಂತ. ಅದಕ್ಕೆ 2-3 ರೀಸನ್ನು. ಒಂದು, ಇನ್ಫಾರ್ಮೇಷನ್ನು ಅವೈಲೇಬಲ್ ಇದೆ ಇವಾಗ. ಮುಂಚೆ ಆ ಇನ್ಫಾರ್ಮೇಷನ್ ಅವೈಲೇಬಲ್ ಇರಲಿಲ್ಲ. ನೀವು ಎಲ್ಲೇ ಹೋಗಿ, ಫೇಸ್ಬುಕ್ಕಲ್ಲಿ ಹೋಗಿ, ಎಲ್ಲೆಲ್ಲಿ ಹೋಗಲಿ, ಮಾರ್ಕೆಟ್ ಇನ್ಫ್ಲೂಯೆನ್ಸರ್ಸು ಇವರು ಎಲ್ಲ ಇದ್ದಾರೆ. ಸೊ ಅದರಲ್ಲಿ ಕೆಲವ್ರು ಜೆನ್ಯೂನ್ ಇರ್ತಾರೆ, ಕೆಲವ್ರು ಜೆನ್ಯೂನ್ ಇಲ್ಲದೆ ಇರೋರು ಇರ್ತಾರೆ. ಕೆಲವರು ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರೋರು ಹೇಳೋಂಥವ್ರು ಇರ್ತಾರೆ, ಕೆಲವ್ರು ಜಸ್ಟ್ ಫಾರ್ ದ ಸೇಕ್ ಆಫ್ ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇರ್ತಾರೆ. ನೀವು ಎಲ್ಲಿ ಯಾರ ಜೊತೆ ಅಸೋಸಿಯೇಟ್ ಆಗಿರ್ತೀರೋ ಡಿಪೆಂಡ್ಸ್ ಆನ್ ದಟ್ ಯು ಮೇಕ್ ಮನಿ ಆರ್ ಯು ಲೂಸ್ ಮನಿ. ಬಟ್ ಏನಾಗಿದೆ, ಇದು ಸ್ಟೇಬಲ್ ಆಗಿದೆ. ಮಾರ್ಕೆಟ್ ಸ್ಟೇಬಲ್ ಆಗಿದೆ ಅಂದರೆ ಎವ್ರಿ ಸಚ್ ಬ್ಯಾಡ್ ನ್ಯೂಸ್ ಆರ್ ವೆನ್ ಎವರ್ ದ ಮಾರ್ಕೆಟ್ ಈಸ್ ಗೆಟಿಂಗ್ ಕರೆಕ್ಟೆಡ್, ಅವಾಗ ಹೊಸ ಇನ್ವೆಸ್ಟರ್ಸು ಆ್ಯಡ್ ಆಗ್ತಾ ಇದ್ದಾರೆ. ಅಂದರೆ ದೇ ಆರ್ ಟೇಕಿಂಗ್ ದ ಪೊಸಿಷನ್ ಇನ್ ದ ಮಾರ್ಕೆಟ್. ಅವಾಗ ಏನಾಗುತ್ತೆ, ಆ ರಿಸ್ಕು ಸ್ಪ್ರೆಡ್ ಆಗ್ತಾ ಇದೆ, ಅದರಿಂದ ನೀವು ಜಾಸ್ತಿ ಲಾಸ್ ನೋಡ್ತಾ ಇಲ್ಲ. ಸೊ ದಿಸ್ ಈಸ್ ದ ಗುಡ್ ಮಾರ್ಕೆಟ್. ನಾನು ಎಷ್ಟೊಂದು ಕಡೆ ನಾನು ಅಟೆಂಡ್ ಆಗಿದ್ದೀನಿ, ನಾಟ್ ಆಸ್ ಎ ಸ್ಪೀಕರ್, ಆಸ್ ಎ ಜಾಯಿಂಟ್. ಓಕೆ, ನನಗೆ ಮಾರ್ಕೆಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ನಾನು ಅಂದರೆ ಅಟೆಂಡ್ ಆಗಿದ್ದೀನಿ ನಾವು ಪ್ರೋಗ್ರಾಮ್ಸು, ಯಾರ್ಯಾರು ಮಾರ್ಕೆಟ್ ಅನಾಲಿಸ್ಟು ಏನೇನು ಹೇಳಿದಾರೋ ಎಲ್ಲರೂ ಹೇಳ್ತಾ ಇರೋದೇನು ಅಂತಂದರೆ, ಇನ್ 1 ಡಿಕೇಡ್
ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ಏನೂ ಪ್ರಾಬ್ಲಮ್ ಇಲ್ಲ. For the reason that one is this reason where the investors are coming in and the domestic market is becoming very, very strong. Finance Minister one statement ಕೊಟ್ಟರು, I think some 6 months, 7 months back one statement ಕೊಟ್ಟರು. ಏನಂದರೆ ಈ domestic investors are acting as a shock observers for the Indian markets ಅಂತ ಹೇಳ್ಬಿಟ್ಟು. So she made such statement actually. ಇನ್ನೊಂದು ಸ್ಟೇಟ್ಮೆಂಟ್ RBI ಅವ್ರು ಮಾಡಿದ್ರು, ಯಾರಾದರೂ ಹೇಳ್ಬೋದಾ? ರೀಸೆಂಟಾಗಿ ಲಾಸ್ಟ್ ಮಂತ್ RBI ಇಂದ ಒಂದು ಸ್ಟೇಟ್ಮೆಂಟ್ ಬಂತು, ಬ್ಯಾಂಕ್ FDs ಆರ್ ಗೋಯಿಂಗ್ ಡೌನ್. ಎಸ್, ಬ್ಯಾಂಕ್ FDs ತುಂಬ ಕಮ್ಮಿ ಆಗ್ತಾ ಇದೆ ಅಂತ. ಓಕೆ, ಅವರೊಂದು ಹೌದು, ಅದು ಹೇಳಿದ್ರು. ಅಂದರೆ ಅದು ಇಂಡೈರೆಕ್ಟಾಗಿ ಏನು ಹೇಳ್ತಾ ಇದ್ರೆ, ಅಲ್ಲಿ FD ಕಮ್ಮಿ ಅಂದರೆ FDs ಕಮ್ಮಿ ಆಗ್ತಾ ಇದೆ ಅಂದರೆ ಪೀಪಲ್ ಆರ್ ಲುಕಿಂಗ್ ಅಟ್ ದ ಅದರ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್. ವಾಟ್ ಈಸ್ ದ ಇಮಿಡಿಯೇಟ್ ಅದರ್ ಆಪರ್ಚುನಿಟೀಸ್ ಅವೈಲೇಬಲ್ ಇಸ್ ದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಲ್ವಾ? ಸೊ ಈ ಟ್ರೆಂಡ್ ಎಲ್ಲ ನೋಡಿದ್ರೆ ಇದೆಲ್ಲ ಫಾರ್ ಯುವರ್ ನಾಲೆಜ್ ಪರ್ಪಸ್. ಯುವರ್ ರುಟೀನ್ ನೀವೇನು ಟ್ರೇಡ್ ಮಾಡ್ತೀರಾ ಅದೆಲ್ಲ ಇಟ್ ಡಿಪೆಂಡ್ಸ್ ಆನ್ ವಾಟ್ ಎವರ್ ಮಿಸ್ಟರ್ ಮನೋಜ್ ಅಂಡ್ ಹಿಸ್ ಫ್ಯಾಕಲ್ಟೀಸ್ ಹ್ಯಾವ್ ಥಾಟ್ ಟು. ಬಟ್ ಮ್ಯಾಕ್ರೋ ಲೆವೆಲಲ್ಲಿ ನೋಡಿದ್ರೆ ವಾಟ್ ಆರ್ ದ ಚೇಂಜಸ್ ದಟ್ ಈಸ್ ವೆನ್ ಯು ಆರ್ ಡೂಯಿಂಗ್ ಸಮ್ ಬಿಸ್ನೆಸ್, ನಿಮ್ಗೊಂದು ಕಾನ್ಫಿಡೆನ್ಸ್ ಬೇಕಲ್ಲ, ಇದು 1 ತಿಂಗಳು ಸರ್ವೈವ್ ಆಗುತ್ತಾ ಅಥವಾ 2 ತಿಂಗಳು ಸರ್ವೈವ್ ಆಗುತ್ತಾ, ಅಥವಾ ನೀವು ಎಲ್ಲ ಒಂದು ಕಡೆ ನಾನು ಸಿಕ್ಕಾಕೊಂಡ್ಬಿಡ್ಬೋದಾ, 1 ವರ್ಷ ನಾನು ಎಲ್ಲ ಮಾಡಿ 1 ವರ್ಷ ಆದ್ಮೇಲೆ ಸಿಕ್ಕಾಕೊಂಡ್ಬಿಡ್ಬೋದಾ, ಈ ಥರದ್ದೆಲ್ಲ ಇರುತ್ತಲ್ವಾ. ಸೊ ಎಲ್ಲರೂ ಹೇಳೋದಂದ್ರೆ ಈವನ್ ವರ್ಸ್ಟ್ ಕೇಸ್ ಬಂದರೂ ಕೂಡ ನೆಕ್ಸ್ಟ್ 10 years ಅಲ್ಲಿ ಮಾರ್ಕೆಟ್ ರಿಕವರ್ ಆಗಿ ಇಟ್ ವಿಲ್ ಗಿವ್ ಯು ಗುಡ್ ಅಂದರೆ ರಿಟರ್ನ್ಸ್ ಅಥವಾ ಅಂತ ಒಂದು ಪ್ರೆಡಿಕ್ಷನ್ಸ್ ಇದೆ ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ. ಅದು ಒಂದು ರೀಸನ್, ಒಂದು ನಂಬರ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇರೋದು ಒಂದು ರೀಸನ್ ಆಗಿದ್ರೆ, ವಿ ಆರ್ ಎ ಗ್ರೋಯಿಂಗ್ ಎಕಾನಮಿ ಅಲ್ಲ, ಹೊಸ ಪ್ರಾಜೆಕ್ಟ್ಸ್ ಬರ್ತಾನೇ ಇದೆ ನಮ್ಮಲ್ಲಿ ಎಲ್ಲದು. ಸೊ ಆ ಇಂಡಸ್ಟ್ರೀಸ್ ಯಾರ್ಯಾರು ಅಸೋಸಿಯೇಟ್ ಆಗಿದ್ರೋ, ಕೊರೋನಾ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಬಿಟ್ಟರೆ ಆ ಇಂಡಸ್ಟ್ರೀಸು, ಎವ್ರಿ ಒನ್ ಇಸ್ ಫ್ಲರಿಶಿಂಗ್ ಆ್ಯಕ್ಚುಲಿ. ಇಟ್ಸ್ ಲೈಕ್ ದಟ್. ಇಫ್ ಯು ಸಿ ಅಂದರೆ ನಾವು ಸುಮಾರು ಕಂಪ್ನಿಗಳ ಜೊತೆ ನಾವು AGMs ಎಲ್ಲ ಮಾಡ್ತೀವಿ. ಅಂದರೆ ವಿ ಹ್ಯಾವ್ ಒನ್ ಮೋರ್ ಚಾನಲ್ ಕಾಲ್ಡ್ ವರ್ಚುವಲ್ AGMs ಅಂತ ಎಲ್ಲ ಅಂದರೆ ನಾವು ಮಾಡ್ತೀವಿ CDSL. ವಿ ಆರ್ ಒನ್ ಆಫ್ ದ ವೋಟಿಂಗ್ ಸರ್ವಿಸ್ ಪ್ರೊವೈಡರ್. ಸೊ ಅದರಿಂದ ನಾವು ಅಸೋಸಿಯೇಟ್ ಆಗಿದ್ದಾಗ, ಸೊ ನಾರ್ಮಲಿ ಅವ್ರ ಟ್ರೆಂಡ್ ಅಂದರೆ ಅವ್ರು ಏನು ಮಾತಾಡ್ತಾರೆ ಅಥವಾ ಅವ್ರ ಕಾನ್ಫಿಡೆನ್ಸ್ ಏನಿದೆ ಆನ್ ದೇರ್ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಕಂಪನಿ ಅಂಡ್ ಅದರ್ ಥಿಂಗ್, ದಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಸೊ ಇದೆಲ್ಲ ನೋಡಿದ್ರೆ ಏನಾಗುತ್ತೆ ಅಂತಂದರೆ, ದ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಸ್ಟೇ ಅಟ್ ಎ ಗುಡ್ ಪೇಸ್ ಗೋಯಿಂಗ್ ಫಾರ್ವರ್ಡ್ ಅಂತ. ದಿಸ್ ಈಸ್ ವಾಟ್ ಈಸ್ ಮೈ ಇಂಟರ್ನಲ್ ಅನಾಲಿಸಿಸ್. ಐ ಹ್ಯಾವ್ ನಾಟ್ ಟೇಕನ್ ಎನಿಥಿಂಗ್ ಬೇರೆ ಡೇಟಾ ತೊಗೊಂಡು ಅನಲೈಸ್ ಮಾಡಿರೋದಿಲ್ಲ. ವಾಟ್ ಎವರ್ ಐ ನೋ ಅಬೌಟ್ ದ ಮಾರ್ಕೆಟ್ ಅದರಲ್ಲಿ ಅನಾಲಿಸಿಸ್ ಮಾಡಿರೋ ಬಗ್ಗೆ. ಸೊ ಐ ಹ್ಯಾವ್ ಸಚ್ ಕಾನ್ಫಿಡೆನ್ಸ್ ಇನ್ ದ ಇಂಡಿಯನ್ ಮಾರ್ಕೆಟ್ಸ್. ಇಟ್ಸ್ ಲೈಕ್ ದಟ್. ಸೊ ದಿಸ್ ಈಸ್ ಅಬೌಟ್ ದ ವಾಟ್ ಯು ಸಿ ದ ಮಾರ್ಕೆಟ್ ಕಾನ್ಫಿಡೆನ್ಸ್. ಐ ವಿಲ್ ಅಗೇನ್ ಕಮ್ ಬ್ಯಾಕ್ ಟು ದ ಡೆಪಾಸಿಟರಿ ಸಿಸ್ಟಮ್, ಬಿಕಾಸ್ ನಾನು ಡೆಪಾಸಿಟರಿ ಬಗ್ಗೆ ಬರೀ ಮಾತಾಡೋಕ್ಕೆ ಹೋದರೆ ನಿಮಗೆ ಎಕ್ಸೆಪ್ಟ್ ಡಿಮ್ಯಾಟ್ ಅಕೌಂಟ್ ಬಿಟ್ಟು ನಾನು ಬೇರೆ ಏನೂ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನಾವು ಕಮ್ ಬ್ಯಾಕ್ ಟು ದ ಡಿಮ್ಯಾಟ್ ಅಕೌಂಟ್. ನಾನು ಹೇಳಿದ ನಂಬರ್ಸ್, ಇಷ್ಟು ನಂಬರ್ಸ್ ಇದೆ, ನಮ್ಮದು 14 crores ಇದೆ. ಆ್ಯಂಡ್ ಎವ್ರಿ ಡೇ ವಿ ಆರ್ ಆ್ಯಡಿಂಗ್ 1.2 lakh ಅಕೌಂಟ್ಸ್, 1 to 1.2 lakh ಅಕೌಂಟ್ಸ್ ವಿ ಆರ್ ಆ್ಯಡಿಂಗ್ ಇಟ್ ಆ್ಯಕ್ಚುಲಿ. ಬಟ್ ಅಫ್ಕೋರ್ಸ್ ಇಟ್ಸ್ ಅದೆಲ್ಲ ಕಾಮನ್ ಅಕೌಂಟ್, ಯೂನಿಕ್ ಇಲ್ದಿರೋ ಅಕೌಂಟ್ಸು ಎಲ್ಲ ಬರುತ್ತೆ, ಕೆಲವೊಂದು ಜಂಕ್ ಅಕೌಂಟ್ಸ್ ಬರುತ್ತೆ, ಇದೆಲ್ಲ ಇರುತ್ತೆ. ಬಟ್ ಅಟ್ಲೀಸ್ಟ್ 20 to 30% ವಿಲ್ ಬಿ ಎ ಜೆನ್ಯೂನ್ ಅಕೌಂಟ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ, ಸೊ ದಿಸ್ ಈಸ್ ಒನ್ ಪಾಯಿಂಟ್. ನಾವು ವೆನ್ ಯು ಹ್ಯಾವ್ ಎ ಡಿಮ್ಯಾಟ್ ಅಕೌಂಟ್ ಅಂತ ಅಂದರೆ, ವಾಟ್ ಆಲ್ ದಟ್ ಯು ಕ್ಯಾನ್ ಡೂ ವಿತ್ ಯುವರ್ ಡಿಮ್ಯಾಟ್ ಅಕೌಂಟ್ ಈಸ್ ವೆರಿ ಸಿಂಪಲ್. ನೀವು ಬರೀ ಏನು ಈಕ್ವಿಟಿ ಡೆಲಿವರಿ ತೊಗೊಳ್ತೀರೋ ಅದನ್ನು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ ನಿಮಗೆ. ಓಕೆ, ಎಷ್ಟು ದಿವಸದೊಳಗಡೆ ಕ್ರೆಡಿಟ್ ಆಗುತ್ತೆ? ವೆನ್ ಯು ಬೈ ದ ನೆಕ್ಸ್ಟ್ ಡೇ ಇಟ್ ವಿಲ್ ಕಮ್. ಓಕೆ, ಸೊ ಇಟ್ ಶುಡ್ ಕಮ್ ಟು ಯುವರ್ ಅಕೌಂಟ್. ಬಟ್ ದೇರ್ ಈಸ್ ಎನಿಥಿಂಗ್ ದಟ್ ಈಸ್ ಪಾಸಿಬಲ್, ದ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ ಏನಾದರೂ ಆಗ್ಬೋದಾ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ? ಯಾಕಂದರೆ ಈಗಿನ ಕಂಡೀಷನಲ್ಲಿ ಎಲ್ಲಿ ಬೇಕಾದ್ರೂ ಫ್ರಾಡ್ ಆಗ್ಬೋದು. ಮೊನ್ನೆ ಒಂದು ನ್ಯೂಸ್ ನೋಡಿದ್ದೀರಾ ಅಂತ ಅನಿಸುತ್ತೆ, ಸೇಮ್ ರೆಪ್ಲಿಕಾ ಆಫ್ SBI ಬ್ಯಾಂಕ್ ಒಂದು ಕಡೆ ಮಾಡಿದ್ದಾರೆ. ಟು ದ್ಯಾಟ್ ಎಕ್ಸ್ಟೆಂಟ್ ಫ್ರಾಡ್ ಆಗ್ತಾ ಇರುತ್ತೆ. ಓಕೆ, ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. SBI ಲೋಗೋ ಹಾಕ್ಕೊಂಡು, SBI ಬೋರ್ಡ್ ಹಾಕ್ಕೊಂಡು, ಒಳಗಡೆ ಸ್ಟಾಫು ಎಲ್ಲ SBIದು ಟ್ಯಾಗ್ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಕೂತಿರೋ ಅಂಥದ್ದು ಒಂದು ಫ್ರಾಡ್ ಕೂಡ ಐಡೆಂಟಿಫೈ ಮಾಡಿದ್ದಾರೆ. ಓಕೆ, ಸೊ ಈ ಥರ ಎಲ್ಲ ಆಗಬೇಕಾದ್ರೆ ನಾವು ಹೌ ಟು ಸೇಫ್ ಗಾರ್ಡ್ ಅಲ್ವಾ? ಯಾರನ್ನು ನಂಬೋದು? ಬ್ಯಾಂಗ್ಳೂರಲ್ಲಿ ಏನಾದರೂ ಫ್ರಾಡ್ ಆಗಿದೆಯಾ? ಯಾವ್ದಾದ್ರು ಬ್ರೋಕಿಂಗ್ ಕಂಪ್ನಿ ರೀಸೆಂಟಾಗಿ ಕ್ಲೋಸ್ ಆಗಿರೋ ಅಂಥದ್ದು ಯಾವ್ದಾದ್ರು ಇದೆಯಾ? ಏನು ರೀಸನ್ ಅಂತ ಗೊತ್ತಿರ್ಬೋದಾ ನಿಮಗೆ? ಅದು ಫ್ರಾಡ್ ಏನಾಯಿತು, ಮುಂಚೆ ನಿಮಗೆ ಮಾರ್ಕೆಟಲ್ಲಿ ಮಾರ್ಜಿನ್ ಬೇಕು ಅಂತಂದರೆ ಯು ವರ್ ಸಪೋಸ್ ಟು ಟ್ರಾನ್ಸ್ಫರ್ ಯುವರ್ ಶೇರ್ಸ್ ಟು ಯುವರ್ ಬ್ರೋಕರ್ಸ್ ಅಕೌಂಟ್. ಬ್ರೋಕರ್ಸ್ ಅಕೌಂಟಿಂದ ಅದನ್ನು ಪ್ಲೆಡ್ಜ್ ಮಾಡಬೇಕಾಗಿತ್ತು. ಎಲ್ಲಿಗೆ ಪ್ಲೆಡ್ಜ್ ಮಾಡಬೇಕಾಗಿತ್ತು? ಅವರು ಸ್ಟಾಕ್ ಎಕ್ಸ್ಚೇಂಜ್ಗೆ, ಟು ಕ್ಲಿಯರಿಂಗ್ ಕಾರ್ಪೊರೇಷನ್ಗೆ ಪ್ಲೆಡ್ಜ್ ಮಾಡಬೇಕಾಗಿತ್ತು. ಯಾವಾಗ ಕ್ಲಿಯರಿಂಗ್ ಕಾರ್ಪೊರೇಷನ್ಗೆ ನೀವು ಪ್ಲೆಡ್ಜ್ ಮಾಡಿರ್ತೀರೋ, ಎಷ್ಟು ಸ್ಟಾಕ್ ನೀವು ಪ್ಲೆಡ್ಜ್ ಮಾಡಿರ್ತೀರೋ ಬೇಸ್ಡ್ ಆನ್ ದಟ್ ದೇ ಯೂಸ್ ಟು ಗಿವ್ ದ ಎಕ್ಸ್ಪೋಜರ್. ಅಂದರೆ ನೀವು ಜಾಸ್ತಿ ಮಾರ್ಜಿನ್ ತೊಗೊಳೋದಕ್ಕೆ ಫೆಸಿಲಿಟಿ ಕೊಡ್ತಾ ಇದ್ದರು.
In this case, what happened? They have taken the shares into their account, to their broker's account. From there, they did not pledge it to the clearing corporation, they pledged it to the bank. And they have taken an exposure for some other business. ಅವ್ರದ್ದು ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇತ್ತಲ್ಲ ಅದಕ್ಕೆ ಎಕ್ಸ್ಪೋಜರ್ ತೊಗೊಂಡ್ರು ಅವರು. ಬಟ್ ವೆನ್ ಯು ವಾಂಟೆಡ್ ಟು ಸಿ ಯುವರ್ ಹೋಲ್ಡಿಂಗ್ಸ್, ನೀವು ನಿಮ್ಮ ಹೋಲ್ಡಿಂಗ್ಸ್ ನೋಡಿದಾಗ internal system only they used to show your holdings, that you hold this many number of shares in your account, okay, adanna tosadu which you are believing, and then you are confident that okay, this is held in my account. Nobody thought that these holdings need to be checked with the depository also, like Cdsl account idre Cdsl ಅಲ್ಲಿ ಚೆಕ್ ಮಾಡಬೇಕು, ಅಥವಾ NSDL ಅಕೌಂಟ್ ಇದ್ರೆ NSDL ಅಲ್ಲಿ ಚೆಕ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅವಾಗ. ನಮ್ಮಲ್ಲಿ ಎಷ್ಟೋ ಜನ ಆಪ್ಷನ್ ಇದೆ ನಮ್ಮಲ್ಲಿ, ಅಂದರೆ ಮೈ ಈಸಿ ಅಂತ ಒಂದು ಮೊಬೈಲ್ ಆ್ಯಪ್ ಕೂಡ ಇದೆ, ಅದರಲ್ಲಿ ಚೆಕ್ ಮಾಡಿದ್ರೆ ಆ್ಯಕ್ಚುಯಲ್ ಹೋಲ್ಡಿಂಗ್ ಏನಿದೆ ನಿಮ್ಮ ಅಕೌಂಟಲ್ಲಿ ಅದು ಗೊತ್ತಾಗುತ್ತೆ ನಿಮಗೆ. ಯಾವ್ದಾದ್ರು ಪ್ಲೆಡ್ಜ್ ಆಗಿದ್ರೆ ಅದು ನಿಮಗೆ ಫ್ರೀ ಬ್ಯಾಲೆನ್ಸ್ ಅಂತ ತೋರಿಸಲ್ಲ, ಪ್ಲೆಡ್ಜ್ ಬ್ಯಾಲೆನ್ಸ್ ಅಂತಲೇ ತೋರಿಸುತ್ತೆ ಅದು. ಆಗ ಯಾರೂ ಮಾಡಲಿಲ್ಲ, ಇವ್ರು ಏನು ಇಂಟರ್ನಲ್ ಸಿಸ್ಟಮಲ್ಲಿ ಏನು ಸ್ಟೇಟ್ಮೆಂಟ್ ಜನ್ರೇಟ್ ಮಾಡಿಕೊಡ್ತಾ ಇದ್ರು ಅದನ್ನು ನಂಬಿಕೊಂಡು ಕೂತಿದ್ರು. ಅಟ್ ಒನ್ ಫೈನ್ ಡೇ ಏನಾಯಿತು, ಅವ್ರದ್ದು ಅಂದರೆ ಆ ಬ್ರೋಕರ್ದು ಏನಿದೆ ಕಮಿಟ್ಮೆಂಟ್ಸು ಅದು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ. ಅವಾಗೇನಾದರೂ ಬ್ಯಾಂಕ್ಸ್ ಹೂ ಗಿವನ್ ದ ಲೋನ್ ಬೇಸ್ಡ್ ಆನ್ ದ ಸೆಕ್ಯೂರಿಟೀಸ್ ದಟ್ ಈಸ್ ಬಿನ್ ಪ್ಲೆಜ್ಡ್, ಅವ್ರು ಅದನ್ನು ತೊಗೊಂಬಿಟ್ರು, ಅಂದರೆ ಇನ್ವೋಕ್ ಮಾಡ್ಕೊಂಡ್ರು. ದ ಮೂಮೆಂಟ್ ಯು ಪ್ಲೆಜ್ ದ ಸೆಕ್ಯೂರಿಟೀಸ್, ಇಟ್ ಈಸ್ ಅಟ್ ದ ಮರ್ಸಿ ಆಫ್ ದ ಪ್ಲೆಡ್ಜಿ. ನೀವು ಈವನ್ ಬ್ಯಾಂಕ್ ಹತ್ರ ಲೋನ್ ತಗೋತಾ ಇದ್ರು, ನಿಮ್ಮ ಸ್ಟಾಕ್ಸ್ ಏನಿದೆ ಅದು ತಿಳ್ಕೊಂಬಿಡಿ, ಇಟ್ ಈಸ್ ಮರ್ಸಿ ಆಫ್ ದ ಪ್ಲೆಡ್ಜಿ. ಅವ್ರು ಯಾವಾಗ ಬೇಕಾದ್ರೂ ಇನ್ವೋಕ್ ಮಾಡ್ಕೊಂಡ್ಬಿಡ್ಬೋದು. ಅಂದರೆ ನೀವು ಓಡಿಯೋ ಆದರೆ, ನೀವೇನಾದರೂ ಅದನ್ನು ತೀರಿಸಲಿಲ್ಲ, ಸಾಲ ತೀರಿಸಲಿಲ್ಲ ಅಂದರೆ ಅವ್ರು ಯಾವಾಗ ಬೇಕಾದ್ರೂ ಆ ಸ್ಟಾಕನ್ನು ಅವರು ಅವ್ರ ಅಕೌಂಟ್ಗೆ ಇನ್ವೋಕ್ ಮಾಡ್ಕೋಬೋದು. ದಟ್ ಈಸ್ ದ ಇನ್ ದ ಸೆನ್ಸ್ ಪ್ಲೆಡ್ಜಲ್ಲಿ ಅದದ್ದು ಇರುವಂಥ ಆಪ್ಷನ್ನು, ಪ್ಲೆಡ್ಜಿಗೆ ಇರುವಂಥ ಆಪ್ಷನ್ನು. ಅಕಾರ್ಡಿಂಗ್ಲಿ ದ ಬ್ಯಾಂಕ್ ಹ್ಯಾಸ್ ಇನ್ ದ ಸೆನ್ಸ್ ಟೇಕನ್ ದಟ್ ಶೇರ್ಸ್ ಇನ್ ದೇರ್ ನೇಮ್ ಆ್ಯಕ್ಚುಲಿ. But these securities were not pertaining to the Karvi, because they were not the owners of that securities. It is pertaining to the customer actually. So then it has become a very big issue, and then finally they had to, in the sense, compensate. So the stock exchange has come in between, and they could not give the stocks back, and they have settled some amount or whatever it is. The many people have lost their money also because the securities were not there, and it is went to SAT and other things. So whatever the maximum possible was settled, but not at the market rate. At some rate it was settled. It's like that. So this is what happened. That is one case I am telling. In another case, what happened? Bangalore based, again, broker account is opened, okay, and most of the accounts are opened of the high profile customers, okay, who could afford to invest 1 crore, 2 crores, 3 crores ಈ ಥರ ಇನ್ವೆಸ್ಟ್ ಮಾಡೋಕ್ಕೆ ಇದ್ದಂಥವ್ರು, ಕೆಪಾಸಿಟಿ ಇದ್ದಂಥವರು ಓಪನ್ ಮಾಡಿರೋಂಥ ಅಕೌಂಟು. ಅಲ್ಲಿ ಅಕೌಂಟ್ ಓಪನ್ ಮಾಡಿದ ನಂತರ ಏನು ಮಾಡಿದ್ರು ಅವರು, UCC ಕ್ರಿಯೇಟ್ ಆಗುತ್ತೆ, ಅವರು ಆನ್ಲೈನ್ ಬ್ರೋಕಿಂಗ್ ಸರ್ವಿಸಸ್ ಕೊಡ್ತಾಯಿದ್ರು. ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಟ್ರೇಡ್ ಆನ್ ದೇರ್ ಓನ್, ಬಿಕಾಸ್ ಅವರೆಲ್ಲ ಹೈ ಪ್ರೊಫೈಲ್ ಇದ್ದಿದ್ದರಿಂದ, ದೇ ಹ್ಯಾವ್ ಗಿವನ್ ದೇರ್ ಲಾಗಿನ್ಸ್ ಟು ದ ಬ್ರೋಕರ್ಸ್. ಲಾಗಿನ್ನನ್ನು ಅವ್ರಿಗೆ ಕೊಟ್ಟರು. ಇದೇನಾಗುತ್ತೆ, ಇದರಲ್ಲಿ ಲಾಗಿನ್ ಕೊಟ್ಟ ನಂತರ ಅವ್ರು ಟ್ರೇಡ್ ಮಾಡಿದ್ರು. ನಿಮ್ಮ ಹೋಲ್ಡಿಂಗ್ಸ್ ಏನಿದೆಯೋ ಅದು ಎಲ್ಲಿ ಬೇಕೋ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರು, ಎಷ್ಟು ಬೇಕೋ ಅಷ್ಟು ಆಬ್ಲಿಗೇಷನ್ ಕ್ರಿಯೇಟ್ ಮಾಡಿದ್ರು. ಪ್ರಾಫಿಟ್ ಆದರೆ ಅವ್ರಿಗೆ ಬ್ರೋಕರ್, ಪ್ರಾಫಿಟು ಲಾಸು ಏನಾದರೂ ಕೂಡ ಬ್ರೋಕರೇಜ್ ಅಂತೂ ಅವ್ರಿಗೆ ಖಂಡಿತ ಬರುತ್ತೆ. ಸೊ ಅವ್ರ ಬ್ರೋಕರೇಜ್ಗೂ ಬಂತು. ಕೆಲವೊಂದು ಸೆಕ್ಯೂರಿಟೀಸ್ ಅವರು ಇಂಟರ್ನಲ್ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡಿದ್ರು, ವೇರ್ ದೇ ಹ್ಯಾಡ್ ಸಮ್ ಆಬ್ಲಿಗೇಷನ್ ಫಾರ್ ಸಮ್ ಅದರ್ ದಿಸ್ ಒನ್. ಇದೆಲ್ಲ ಮಾಡ್ಕೊಂಡ್ರೆ ಅಟ್ ಸಮ್ ಫೈನ್ ಡೇ ಅವ್ರಿಗೆ they could not run their business actually, because their net worth and everything has come down. So the stock exchange and the depositories have come to them and audit ಮಾಡಿ you close down your business ಅಂತ ಹೇಳಿಬಿಟ್ರು. Now many people have come to my office stating that sir ನನಗೆ ಇಷ್ಟು ಲಾಸ್ ಆಗಿದೆ, ಅಷ್ಟು ಲಾಸ್ ಆಗಿದೆ ಎಲ್ಲ ಇದು ಮಾಡಲಿಕ್ಕೆ. ಸೊ ನಾವು ಟ್ರೈ ಮಾಡಿದ್ವಿ. ಅಂದರೆ ಲಾಸ್ ಆಗಿದೆ ಅಂತಂದರೆ ಏನಪ್ಪ, ಅವ್ರು ಕಾಂಟ್ರಾಕ್ಟ್ ನೋಟ್ ಕೊಟ್ಟಿಲ್ವಾ, ಅಥವಾ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಬಂದಿಲ್ವಾ, ಏನಿಲ್ವಾ, ಎಲ್ಲನೂ ವೆನ್ ವಿ ಇಂಟರಾಗೇಟೆಡ್, ಫೈನಲಿ ವಿ ಕೇಮ್ ಟು ನೋ ದಟ್ ದೇ ಹ್ಯಾವ್ ಹ್ಯಾಂಡೆಡ್ ಓವರ್ ದೇರ್ ಯೂಸರ್ ID and password to them. ವೆನ್ ಯು ಹ್ಯಾಂಡ್ ಓವರ್ ಯುವರ್ ಯೂಸರ್ ID ಪಾಸ್ವರ್ಡ್ ಟು ಸಮ್ ಒನ್, ಇಟ್ ಈಸ್ ಆಸ್ ಗುಡ್ ಆಸ್ ಯು ಹ್ಯಾವ್ ಡನ್. ಅದನ್ನು ಬಂದು ಬೇರೆಯವ್ರಿಗೆ ಬ್ಲೇಮ್ ಮಾಡಿದ್ರೆ ಏನಾಗುತ್ತೆ, ಅಥವಾ ಯಾರಾದರೂ ಅದು ಕಾಂಪನ್ಸೇಟ್ ಮಾಡಿಕೊಡಿ ಅಥವಾ ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಯಾರೂ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಅಟ್ ದ ಮೋಸ್ಟ್ ನೀವು ಚೀಟಿಂಗ್ ಕೇಸ್ ಫೈಲ್ ಮಾಡ್ಬೋದು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಚೀಟಿಂಗ್ ಕೇಸ್ ಫೈಲ್ ಮಾಡ್ಬೋದು ಬಿಟ್ಟು, ಬೇರೆ ಸ್ಟಾಕ್ ಎಕ್ಸ್ಚೇಂಜ್ ಆಗಲಿ ಅಥವಾ ಡೆಪಾಸಿಟ್ರೀಸ್ ಆಗಲಿ ಯಾರು ಏನು ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಹಿಯರ್ ಇಸ್ ದಟ್, ಬಿಕಾಸ್ ಯು ಆರ್ ಇನ್ ದಿಸ್ ಫೋರಮ್, ಎ ಗುಡ್ ಫೋರಮ್ ಇಸ್ ದಟ್ ಯು ಆಲ್ ನೋ, ಅಂದರೆ ನಿಮ್ಗೆಲ್ರಿಗೂ ಗೊತ್ತು ಹೇಗೆ ನಿಮ್ಮ ಅಕೌಂಟನ್ನು ನೀವು ಸೇಫ್ ಗಾರ್ಡ್ ಮಾಡ್ಕೋಬೋದು. ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿದ್ರೆ ಆಗೋಯ್ತು. ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಏನೇ ಡೆಬಿಟ್ ಆದರೂ ಏನೇ ಕ್ರೆಡಿಟ್ ಆದರೂ ನಿಮಗೆ ಮೆಸೇಜ್ ಬರುತ್ತೆ.
ವಾರಕ್ಕೊಂದ್ಸತಿ ನಿಮ್ಮ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಇದೆಯೋ ಅದರದ್ದು ವ್ಯಾಲ್ಯೂಯೇಷನ್ ಬರುತ್ತೆ. ಈ ವಾರ ನಿಮ್ಗೆ ಏನೋ ಒಂದು 10 ಲಕ್ಷ ಬ್ಯಾಲೆನ್ಸ್ ಇದೆ ಅಂದರೆ ಸಡನ್ ಆಗಿ ನೆಕ್ಸ್ಟ್ ವಾರ ನಿಮ್ಗೆ 1 ಲಕ್ಷ ಬ್ಯಾಲೆನ್ಸ್ ಇದೆ ಅಂತ ಬಂದ್ಬಿಟ್ರೆ ಇಟ್ಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್. ವಿತಿನ್ 1 ವೀಕ್ ಯು ಕ್ಯಾನ್ ಅಪ್ರೋಚ್ NSE, BSE ಆರ್ ವೇರ್ ಎವರ್ ದಟ್ ಆಬ್ಲಿಗೇಷನ್ ಇಸ್ ದೇರ್, CDSL, NSDL ಅಪ್ರೋಚ್ ಮಾಡಿದ್ರೆ ವಿ ಕ್ಯಾನ್ ಸೆಟಲ್ ದಟ್. ಓಕೆ, ಸೊ ಈ ಥರ ಸೇಫ್ ಗಾರ್ಡ್ ನೀವು ಮಾಡ್ಕೋಬೋದು. ಬಟ್ ವೈ ಐ ಆಮ್ ಟೆಲಿಂಗ್ ಯು ಇನ್ ದಿಸ್ ಫೋರಮ್ ಇಸ್ ದಟ್ ನಿಮ್ಮ ಮುಖಾಂತರ ಸುಮಾರು ಜನಕ್ಕೆ ಈ ಗೈಡೆನ್ಸ್ ಹೋಗಬೇಕು. ಯಾಕಂದರೆ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯು ಆರ್ ಏಬಲ್ ಟು ಕಮ್ ಟು ಹಿಯರ್ ಆ್ಯಂಡ್ ಗೆಟ್ ಸಮ್ ನಾಲೆಜ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್. ತುಂಬ ಜನ ಇವಾಗ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ಅಂತಿರೋರು ಹಳ್ಳಿ ಕಡೆ ಅಂತ ಇರೋದ್ರೆ ನಾವು ಸಬರ್ಬನ್ ಏರಿಯಾಸ್ ಅಂತ ಟೈರ್ 2 ಸಿಟೀಸು ಅಥವಾ ಟೈರ್ 3 ಅಂತ ನಾವೇನೇನು ಹೇಳ್ತೀವೋ ಎಲ್ಲ ಕಡೆ ಈ ಮೊಬೈಲ್ ಅನ್ನೋ ಚಾನಲಿಂದ ಏನಾಗ್ಬಿಟ್ಟಿದೆ, ಅವ್ರಿಗೆ ಒಂದು ಅರ್ಧದ ಇನ್ಫಾರ್ಮೇಷನ್ ಹೊಟ್ಟೋಗ್ಬಿಟ್ಟಿದೆ. ಸೊ ಎಲ್ರಿಗೂ ದುಡ್ಡು ಮಾಡೋ ಆಸೆ ಬಂದ್ಬಿಟ್ಟಿದೆ. ಸೊ ಅದರಿಂದನೇ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ ನಮಗೆ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಅವರ್ ಡ್ಯೂಟಿ ಟು ಸೇಫ್ ಗಾರ್ಡ್ ದ ಮಾರ್ಕೆಟ್. ಮಾರ್ಕೆಟನ್ನು ನಾವು ಸೇಫ್ ಗಾರ್ಡ್ ಮಾಡಿದ್ರೆ ಮಾತ್ರ ನಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮಂಥವ್ರು ನಾವು ಮಾರ್ಕೆಟನ್ನು ಸೇಫ್ ಗಾರ್ಡ್ ಮಾಡಲಿಲ್ಲ, ಅದು ಬಿಟ್ಬಿಟ್ರೆ ಅದ್ರಲ್ಲಿ ಫ್ರಾಡ್ ಆಗೋಕ್ಕೆ ಇದಕ್ಕೆಲ್ಲ ಬಿಟ್ಬಿಟ್ರೆ ಅಲ್ಟಿಮೇಟ್ಲಿ ಹೂ ಇಸ್ ದ ಲೂಸರ್? ನಾವು. ಅವ್ರಿಗೆ ಕಮ್ಮಿ ಲಾಸ್ ಆಗುತ್ತೆ, ನಮ್ಗೆ ಜಾಸ್ತಿ ಲಾಸ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಇಂಥ ಫೋರಮ್ಗಳಲ್ಲಿ ನಿಮಗೆ ಗೊತ್ತಿರೋಷ್ಟು ಮಾಹಿತಿನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ. 1, 2, 3 ಥಿಂಗ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಇಸ್ ದಟ್ ಅವ್ರದ್ದೇ ಮೊಬೈಲ್ ನಂಬರು, ಅವ್ರದ್ದೇ ಇಮೇಲ್ ID ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಕರೆಕ್ಟಾಗಿ ಅಪ್ಡೇಟ್ ಆಗಿರಬೇಕು. ಎಲ್ಲಿ? ಡಿಮ್ಯಾಟ್ ಅಕೌಂಟಲ್ಲಿ. ಅದು ಒಂದು ನಾಮಿನೇಷನ್ ಇರಬೇಕು ಕಂಪಲ್ಸರಿಯಾಗಿ ಅಕೌಂಟಲ್ಲಿ. ಇದರಿಂದ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ನಮ್ಮ ಇಂಡಿಯನ್ ಮೆಂಟಾಲಿಟಿ ನಾರ್ಮಲಿ ನಮ್ಮ ಹತ್ರ ಇರೋದು ನಮ್ಮ ಮಕ್ಕಳಿಗೆ ಹೇಳೋದೇ ಇಲ್ಲ ಯಾರಿಗೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನಾವು ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಥವಾ ನಮ್ಮ ಹತ್ರ ಎಷ್ಟಿದೆ ಅಥವಾ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತ. ಏನೋ ಎಕ್ಸ್ಟ್ರೀಮ್ ಸರ್ಕಮ್ಸ್ಟೆನ್ಸಲ್ಲಿ ಏನಾದರೂ ಆದರೆ ಕೂಡ ಅವ್ರದ್ದು ಕ್ಲೈಮ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಕ್ಲೈಮ್ ಮಾಡೋದಕ್ಕೆ ಅವ್ರಿಗೆ ಗೊತ್ತೂ ಇರೋದಿಲ್ಲ. ಮತ್ತು ನಾವು ಯಾವತ್ತೂ ಅವರನ್ನು ಈ ಕಡೆಗೆ ತಂದೇ ಇರೋದಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಹೇಳಬೇಕಲ್ಲ, ಈ ಥರದ್ದು ಇನ್ವೆಸ್ಟ್ಮೆಂಟ್ ಇದೆ, ಇಂತಿಂಥ ಬ್ರೋಕರಲ್ಲಿದೆ ಅಥವಾ ಇಂತಿಂಥ ಅಕೌಂಟ್ ಇದೆ ನಂದು ಅಂತ ಅಟ್ಲೀಸ್ಟು ಅವರನ್ನು ಇನ್ವಾಲ್ವ್ ಮಾಡಬೇಕು. ಸಿ, when you will succeed is that when you involve your family members in various other matters also. ನಾನು ಸಂಪಾದನೆ ಮಾಡಿಬಿಟ್ಟೆ ಅಥವಾ ನನಗೆ ಗೊತ್ತು ನಾನು ಮಾಡಿಬಿಟ್ಟೆ ಅಂತಲ್ಲ, ದೇ ಶುಡ್ ಆಲ್ಸೋ ನೋ. ಸುಮಾರು ಜನ ಮನೆಗಳಲ್ಲಿ ಮಕ್ಕಳಿಗೆ ಬ್ಯಾಂಕ್ ಅಕೌಂಟ್ ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲ. ಇವಾಗಿನ ಹೊಸ ಟ್ರೆಂಡು, ಅವ್ರಿಗೆ ಬ್ಯಾಂಕ್ ಅಕೌಂಟ್ ಅಂದರೆ ಏನು ಅಂತ ಕೂಡ ಗೊತ್ತಿಲ್ಲ. ದೇ ಓನ್ಲಿ ನೋ ಮೊಬೈಲಲ್ಲಿ ಅಪ್ಪನ ಹತ್ರ ದುಡ್ಡಿದೆ, ಓಕೆ, ಅದನ್ನು ನನ್ನ ಅಕೌಂಟಿಗೆ ಹಾಕ್ಕೋಬೋದು, ಅಲ್ಲಿಂದ ನಮ್ಮ ಅಪ್ಪನ ಅಕೌಂಟಿಗೆ ಬರ್ಬೋದು. ಅಥವಾ ಕಂಪನಿನವರು ನಮ್ಮ ಅಪ್ಪನ ಅಕೌಂಟಿಗೆ ಹಾಕ್ತಾರೆ, ನಮ್ಮಪ್ಪ ನನ್ನ ಅಕೌಂಟಿಗೆ ಹಾಕ್ತಾರೆ ಅನ್ನೋದು ಬಿಟ್ಟರೆ ಅವ್ರಿಗೆ ಗೊತ್ತಿರೋದು ಮೊಬೈಲಲ್ಲೇ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅಂತ ಹೊರತು ಅದು ಬ್ಯಾಂಕ್ಗೆ ಟೈಅಪ್ ಆಗಿರುತ್ತೆ, ಅದು ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ಮಾತ್ರ ಮೊಬೈಲಲ್ಲಿ ಅಕೌಂಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ದಿಸ್ ಈಸ್ ದ ಲೆವೆಲ್ ಆಫ್ ನಾಲೆಜ್ ದಟ್ ಅವರ್ ಕಿಡ್ಸ್ ಹ್ಯಾವ್. ನೋ ಡೌಟ್ ದಟ್ ದೇ ಆರ್ ವೆರಿ ಹೈಫೈ ನವೆ ಡೇಸ್ ಆ್ಯಂಡ್ ಟೆಕ್ನಾಲಜಿಕಲಿ ವೆರಿ ಸೌಂಡ್. ಮೊಬೈಲ್ ಕೊಟ್ಟರೆ ತಕ್ಷಣ ಅವರು ನನಗೆ ಗೊತ್ತಿಲ್ಲದಿರೋದು ಎಷ್ಟೋ ಆಪ್ಷನ್ಸ್ ಅವ್ರನ್ನ ಕಲಿಸ್ಕೊಡ್ತಾರೆ ಅಂದರೆ, ಬಟ್ ದೇ ಆರ್ ಲ್ಯಾಕಿಂಗ್ ಬೇಸಿಕ್ಸ್. So it becomes our responsibility, being a responsible citizen and knowing something better than others, to spread within our family and then to take it forward to the society. This is what is the expectation from your side. Okay. So coming to the depository system, ನಿಮ್ಮ ಡಿಮ್ಯಾಟ್ ಅಕೌಂಟ್ ಇರುತ್ತೆ, 1, 2 ಅಥವಾ 3 ಡಿಮ್ಯಾಟ್ ಅಕೌಂಟ್ ಇರುತ್ತೆ. ನಾರ್ಮಲಿ ಇವಾಗ ಒಂದು ಹೊಸದು ಅಂದರೆ ಆಪ್ಷನ್ ಕೊಟ್ಟಿದ್ದಾರೆ ಸೆಬಿನಿಂದ, BSDA ಅಕೌಂಟ್ ಅಂತ. ನೀವು ಯಾರಾದರೂ ಹೊಸದಾಗಿ ನಿಮ್ಮ ಫ್ರೆಂಡ್ಸನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ಅವ್ರು BSDA ಕ್ಯಾಟಗರಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿ. ಒಂದು ಅಪ್ ಟು 10 ಲಕ್ಷ ವ್ಯಾಲ್ಯೂ ಶೇರ್ಸ್ ನಿಮ್ಮ ಅಕೌಂಟಲ್ಲಿ ಏನಾದರೂ ಇದ್ದರೆ, ಅವ್ರು ಸಿಂಗಲ್ ಅಕೌಂಟ್ ಇಟ್ಕೊಂಡಿದ್ರೆ ಅವ್ರಿಗೆ ಏನು AMC ಚಾರ್ಜಸ್ ಆಗೋದಿಲ್ಲ. ಓಕೆ, ಸೊ ಈ ಥರದ್ದೆಲ್ಲ ಆಪ್ಷನ್ ಇದೆ. ಸೊ ಇದನ್ನೆಲ್ಲ ನೀವು ಹೇಳಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಬ್ರೋಕರ್ ಯಾರೋ ನಿಮಗೆ ಸರಿಯಾಗಿ ಸರ್ವಿಸ್ ಕೊಡ್ತಾ ಇಲ್ಲ, ಅದನ್ನು ನೀವು ನಿಮ್ಮ ಡಿಮ್ಯಾಟ್ ಅಕೌಂಟನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅಂದರೆ ಅದನ್ನು ಟ್ರಾನ್ಸ್ಫರ್ ಕಮ್ ಕ್ಲೋಜರ್ ಅಂತ ನೀವು ಏನಾದರೂ ರಿಕ್ವೆಸ್ಟ್ ಕೊಟ್ಟರೆ ಆ ಟ್ರಾನ್ಸಾಕ್ಷನ್ ಚಾರ್ಜಸ್ಸು ಅವರು ನಿಮಗೆ ತೊಗೊಳೋಂಗಿಲ್ಲ. ಓಕೆ, ಫ್ರೀ ಆಫ್ ಕಾಸ್ಟಲ್ಲಿ ಅವ್ರು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕಾಗುತ್ತೆ. ನಾರ್ಮಲಿ ಅವ್ರು ಏನು ಹೇಳ್ತಾರೆ, ಇಲ್ಲ ನೀವೇ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ, ಆನ್ಲೈನಲ್ಲಿ ಹೋಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ. ಆನ್ಲೈನಲ್ಲಿ ನಿಮ್ಮದೇ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ದ್ಯಾಟ್ ಈಸ್ ಟ್ರೀಟೆಡ್ ಆಸ್ ಎ ಸೆಲ್. ಓಕೆ, ನೋ ಡೌಟ್ IT-ನಲ್ಲಿ ನೀವು ಪ್ರೂವ್ ಮಾಡ್ಬೋದು ಇಟ್ ಇಸ್ ನಾಟ್ ಎ ಸೆಲ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಫಾರ್ ದ ಪರ್ಪಸ್ ಆಫ್ ದ ಟ್ರಾನ್ಸಾಕ್ಷನ್ ಚಾರ್ಜಸ್ಸು ಇದನ್ನು ಸೆಲ್ ಅಂತ ಟ್ರೀಟ್ ಮಾಡಿಬಿಟ್ಟು ನಿಮಗೆ ಅದು ಏನು ಟ್ರಾನ್ಸಾಕ್ಷನ್ ಚಾರ್ಜಸ್ ಇದೆಯೋ ಅದನ್ನು ಅವರು ತಗೋತಾರೆ. ಓಕೆ, ಸೊ ಅದಕ್ಕೆ ಮತ್ತೆ ಎಗೇನ್ IT-ನಲ್ಲೂ ಬರುತ್ತೆ. ಬಿಕಾಸ್ ನಮ್ಮ ಕಡೆಯಿಂದ ಡೇಟಾ ಹೋಗುತ್ತೆ ಎವ್ರಿ ಇಯರ್ IT-ಗೆ. ಹೋದಾಗ ಏನಾಗುತ್ತೆ, ಏನೇನು ಡೆಬಿಟ್ ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಅಕೌಂಟ್ ಹೋಗಿದೆ ಅಂತೆಲ್ಲ ಬರುತ್ತೆ. ಸೊ ಸುಮಾರು ಜನ ನನಗೆ ಫೋನ್ ಮಾಡ್ತಾರೆ, ಸರ್ ನಾನು ಇಷ್ಟೊಂದು ಟ್ರೇಡ್ ಮಾಡೇ ಇಲ್ಲ, ಬಟ್ ಆದರೂ ಕೂಡ ನನಗೆ ಇಷ್ಟೊಂದು ಆಬ್ಲಿಗೇಷನ್ ಬಂದ್ಬಿಟ್ಟಿದೆ IT-ನಲ್ಲಿ ಅಂತ ಕೇಳಿದಾಗ ದ ರೀಸನ್ ಈಸ್ ದಟ್ ಹಿ ಹಸ್ ಟ್ರಾನ್ಸ್ಫರ್ಡ್ ದ ಸೆಕ್ಯೂರಿಟೀಸ್ ಫ್ರಮ್ ಒನ್ ಅಕೌಂಟ್ ಟು ಅದರ್ ಅಕೌಂಟ್, ಫ್ರಮ್ ಅದರ್ ಅಕೌಂಟ್ ಟು ಅನದರ್ ಅಕೌಂಟ್. ಇಟ್ಸ್ ಲೈಕ್ ದಟ್.
ಸೊ ಅವಾಗ ಏನಾಗುತ್ತೆ, ದೆನ್ ಹೀಸ್ ನೀಡ್ ಟು ಗಿವ್ ದ ಕ್ಲಾರಿಫಿಕೇಶನ್ ಟು ದ IT ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಈ ಥರದ್ದೆಲ್ಲ ಆಗಬಾರ್ದು ಅಂತಂದರೆ ನೀವು ಟ್ರಾನ್ಸ್ಫರ್ ಕ್ಲೋಜರ್ ಅಂತ ಕೊಟ್ಟರೆ ಅದು ದಟ್ ಈಸ್ ಟ್ರೀಟೆಡ್ ಆಸ್ ಎ ಕ್ಲೋಜರ್. ಅದು ಬೇರೆಯೇ ಮಾರ್ಕಿಂಗ್ ಆಗುತ್ತೆ ಅಲ್ಲಿ. ಆ ಥರ ಮಾರ್ಕ್ ಆದರೆ ನಿಮಗೆ IT-ನಲ್ಲೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ. ಸೊ ದಿಸ್ ಈಸ್ ಒನ್. ವಿ ಹ್ಯಾವ್ ಟೇಕನ್ ಲಾಟ್ ಆಫ್ ಸ್ಟೆಪ್ಸ್ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಇನ್ವೆಸ್ಟರ್ಸು. ಒಂದೇನೆಂದರೆ, ನಾನು ಮೊನ್ನೆ ಮನೋಜ್ ಜೊತೆ ಮಾತಾಡಬೇಕಾದ್ರೆ ಹೇಳ್ತಿದ್ರೆ, ವಿ ಆರ್ ದ ಫಸ್ಟ್ ಕಂಟ್ರಿ ಟು ಇಂಟ್ರಡ್ಯೂಸ್ T+1 ಸೆಟಲ್ಮೆಂಟ್. ಓಕೆ, ಬೀಯಿಂಗ್ ದಿಸ್ ಮೆನಿ ನಂಬರ್ ಆಫ್ ಅಕೌಂಟ್ಸ್, ಇಷ್ಟು ಅಕೌಂಟ್ಸ್ ಇದ್ರೂ ಕೂಡ, ಇಷ್ಟೊಂದು ವಾಲ್ಯೂಮ್ಸ್ ಆಗ್ತಾಯಿದ್ರು, ಇಷ್ಟೊಂದು ರೀಟೇಲ್ ಬೇಸ್ಡ್ ಟ್ರಾನ್ಸಾಕ್ಷನ್ ಆಗ್ತಾಯಿದ್ರು ಕೂಡ, ವಿ ವರ್ ಏಬಲ್ ಟು ಇಂಟ್ರಡ್ಯೂಸ್ T+1 ಸೆಟಲ್ಮೆಂಟ್. ನಮ್ದು ಹೈಲಿ ರೆಗ್ಯುಲೇಟೆಡ್ ಮಾರ್ಕೆಟ್ ಫಾರ್ ದಟ್ ಮ್ಯಾಟರ್. ಓಕೆ, ಸೊ ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ವಿ ಆರ್ ಎ ಹೈಲಿ ರೆಗ್ಯುಲೇಟೆಡ್ ಮಾರ್ಕೆಟು. ವಿ ಆರ್ ದ T+1 ನಾವೇ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು. T+0 ಕೂಡ ನಾವೇ ಫಸ್ಟ್ ಇಂಟ್ರಡ್ಯೂಸ್ ಮಾಡಿರೋದು. ಬಟ್ ಇವಾಗ ಆಪ್ಷನಲ್ ಇದೆ ಅದು ನಾವು ಲೈವ್ ಹೋಗಿಲ್ಲ. ಲೈವ್ ಅಂದರೆ ಪೂರ್ತಿಯಾಗಿ ಅದನ್ನು ಕನ್ವರ್ಟ್ ಮಾಡಿಲ್ಲ, T+0 ಕನ್ವರ್ಟ್ ಮಾಡಿಲ್ಲ. T+1 is somehow it is running in the best way actually. We may see T+0 also, that is one. ಎರಡನೇದಾಗಿ ರೀಸೆಂಟಾಗಿ ನಾವು ಇನ್ನೊಂದು ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ವಿ, ವಿಚ್ ವಾಸ್ ಸಪೋಸ್ ಟು ಬಿ ಸ್ಟಾರ್ಟೆಡ್ ಫ್ರಮ್ 14th ಆ್ಯಕ್ಚುಲಿ, ಡೈರೆಕ್ಟ್ ಪೇಔಟ್ ಅಂತ. ಓಕೆ, ಸೊ ಡೈರೆಕ್ಟ್ ಪೇಔಟ್ ಅಂದರೆ ಏನಾಗುತ್ತೆ, ನೀವು ಏನೇನು ಬೈ ಮಾಡಿರ್ತಿರೋ ಶೇರ್ಸು ನಿಮ್ಮ ಬ್ರೋಕರ್ ಅಕೌಂಟಿಗೆ ಬರೋದಿಲ್ಲ, ಅದು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಮುಂಚೆ ಬ್ರೋಕರ್ಗೆ ಬಂದು ಬ್ರೋಕರ್ ಅದನ್ನು ನಿಮಗೆ ಕ್ರೆಡಿಟ್ ಕೊಡೋರು. ಅಂದರೆ T+1 ಬರ್ತಾ ಇದ್ರೆ ಅವ್ರಿಗೆ ಒಂದು ದಿವಸ ಟೈಮ್ ಇರೋದು, T+1 ಅಥವಾ T+2 ಅವ್ರು ನಿಮಗೆ ಕೊಡ್ತಾಯಿದ್ರು. ಇವಾಗ ಏನಾಗಿದೆ, ಡೈರೆಕ್ಟಾಗಿ ಅಂದರೆ ಕ್ಲಿಯರಿಂಗ್ ಕಾರ್ಪೊರೇಷನ್, ಎಕ್ಸ್ಚೇಂಜ್ ಕ್ಲಿಯರಿಂಗ್ ಕಾರ್ಪೊರೇಷನಿಂದ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಕ್ರೆಡಿಟ್ ಬಂದುಬಿಡುತ್ತೆ ಏನೇನು ಬೈ ಮಾಡಿರ್ತಿರೋ ಅದು. ವಿ ಆಲ್ರೆಡಿ ಹ್ಯಾವ್ ಎ ಡೈರೆಕ್ಟ್ ಪೇಯಿನ್ ಆಲ್ಸೋ. ಡೈರೆಕ್ಟ್ ಪೇಯಿನ್ ಅಂದರೆ ನಿಮ್ಗೆ ನೋಡಿರ್ಬೋದು, ಮುಂಚೆ ಏನಾಗ್ತಾ ಇತ್ತು, ಸ್ಟಾಕ್ಸು ಬ್ರೋಕರ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿ ಬ್ರೋಕರ್ ಸೆಟ್ಲ್ ಮಾಡೋರು ಟ್ರೇಡನ್ನು. ಇವಾಗ ಏನಾಗುತ್ತೆ, ದ ಮೂಮೆಂಟ್ ಯು ಸೆಲ್ ದ ಸ್ಟಾಕ್ಸ್, ಇಟ್ ಈಸ್ ಮಾರ್ಕ್ಡ್ ಆಸ್ ಅರ್ಲಿ ಪೇಯಿನ್ ಫ್ರಮ್ ಯುವರ್ ಅಕೌಂಟ್ ಇನ್ ಫೇವರ್ ಆಫ್ ದ ಕ್ಲಿಯರಿಂಗ್ ಕಾರ್ಪೊರೇಷನ್. ಅದು ನಿಮ್ಮ ಸ್ಟಾಕ್ ಬ್ರೋಕರ್ ಅಕೌಂಟಿಗೆ ಮೂವೇ ಆಗೋದಿಲ್ಲ, ನಿಮ್ಮ ಅಕೌಂಟಿಂದ ಡೈರೆಕ್ಟಾಗಿ ಡೆಬಿಟ್ ಆಗಿ ಕ್ಲಿಯರಿಂಗ್ ಕಾರ್ಪೊರೇಷನ್ ಹೋಗುತ್ತೆ. ಅಡಿಷ್ನಲ್ ಏನಾದ್ರು ಮಾರ್ಕ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಿಮ್ದು ಆಬ್ಲಿಗೇಷನ್ 100 ಶೇರ್ ಇದ್ದು ಬ್ರೋಕರ್ ಬೈ ಮಿಸ್ಟೇಕ್ 200 ಶೇರ್ಸ್ ಅಂತ ಏನಾದ್ರು ಮಾರ್ಕ್ ಮಾಡಿದರೆ, ಎಂಡ್ ಆಫ್ ದ ಡೇ ನಿಮಗೆ 100 ಶೇರ್ ವಾಪಸ್ ಬಂದುಬಿಟ್ಟಿರುತ್ತೆ ನಿಮ್ಮ ಅಕೌಂಟ್ಗೆ. ಅಂದರೆ ನಿಮ್ಮ ಅಕೌಂಟಿಂದ ಪಿಕಪ್ಪೇ ಆಗೋದಿಲ್ಲ, ಅದು ಬರೀ ಬ್ಲಾಕ್ ಆಗಿರುತ್ತೆ ಒಂದು ದಿವಸ. ನೆಕ್ಸ್ಟ್ ಅವತ್ತಿಂದ ದಿವಸ ಈವ್ನಿಂಗಲ್ಲೇ ನೈಟ್ ಅಟ್ 9-9:30 ಅದು ರಿವರ್ಸ್ ಆಗಿಬಿಟ್ಟು ನಿಮ್ಮ ಅಕೌಂಟಲ್ಲೇ ಇರುತ್ತೆ. ಸೊ ಈ ಥರದ್ದೆಲ್ಲ ಫೀಚರ್ಸ್ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಏನಾಗ್ತಾ ಇದೆ, your investment in terms of delivery based trading has become very very safe for that matter. So ಎಲ್ಲಿ ಕೂಡ ಬ್ರೋಕರು ನಿಮ್ಮ ಸ್ಟಾಕ್ಸನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ, ಅನ್ಲೆಸ್ ನೀವು ಅವನಿಗೆ ಆಫ್ ಮಾರ್ಕೆಟಲ್ಲಿ ಟ್ರಾನ್ಸ್ಫರ್ ಮಾಡಿ ನನ್ನ ಪರವಾಗಿ ನೀನು ಟ್ರೇಡ್ ಮಾಡಪ್ಪ ಈ ಸ್ಟಾಕಲ್ಲಿ ಅಂತ ಹೇಳಿದ್ರೆ ಮಾತ್ರ ಅವರು ಫ್ರಾಡ್ ಮಾಡೋಕ್ಕಾಗುತ್ತೆ ಹೊರತು, ಅದರ್ವೈಸ್ ದೇ ವಿಲ್ ನಾಟ್ ಬಿ ಏಬಲ್ ಟು ಫ್ರಾಡ್ ಎನಿಥಿಂಗ್. ಅಂದರೆ ಫ್ರಾಡ್ ಮಾಡೋದಕ್ಕಾಗಲ್ಲ. ಟು ದಟ್ ಎಕ್ಸ್ಟೆಂಟ್ ದೇರ್ ಇಸ್ ಲಾಟ್ ಆಫ್ ಡೆವಲಪ್ಮೆಂಟ್ಸ್ that is happened in the depository infrastructure also. It's like that. So this is about the depository and related topics of the capital market, which I could share it with you, ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. Again, I don't want to go ನೀವು ಹೇಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಬಿಕಾಸ್ ನೀವಲ್ಲಿ ಎಲ್ಲರೂ ಕೇಳಿದ್ರೆ ಎಷ್ಟು ಜನದ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ ಅಂದರೆ 100% ಎಲ್ಲರ ಹತ್ರನೂ ಡಿಮ್ಯಾಟ್ ಅಕೌಂಟ್ ಇದೆ. ಸೊ ನೀವು ಆಲ್ರೆಡಿ ಗಾನ್ ಥ್ರೂ ದಟ್ ಪ್ರೊಸೀಜರ್. ಸೊ ಅದರಿಂದ ನಾನು ಅದ್ರ ಬಗ್ಗೆ ಎಲ್ಲ, ಯಾಕಂದರೆ ಬೇರೆ ಕಡೆ ನಾನು ಪ್ರೆಸೆಂಟೇಷನ್ ಎಲ್ಲ ಕೊಟ್ಟಾಗ ಐ ಕ್ಯಾರಿ ಅ PPT ವಿಚ್ ಟಾಕ್ಸ್ ಅಬೌಟ್ ಹೌ ಟು ಓಪನ್ ಎ ಅಕೌಂಟ್, KYC ಯಾವ್ದು ಕೊಡಬೇಕು, ಅಥವಾ ನೀವು ಏನು ವಾಟ್ ಈಸ್ ದಟ್ ಯು ಹ್ಯಾವ್ ಟು ಸೇಫ್ ಗಾರ್ಡ್, ನಿಮ್ಮ ಅಕೌಂಟ್ ಸೇಫ್ ಗಾರ್ಡ್ ಮಾಡೋದಕ್ಕೆ ಏನೇನು ಮಾಡಬೇಕು, ಅಥವಾ ಇನ್ವೆಸ್ಟ್ಮೆಂಟು ಬೇಸಿಕ್ಸ್ ಹೊಸದಾಗಿ ಯಾರು ಇಂಟ್ರಡ್ಯೂಸ್ ಆಗ್ತಾ ಇದ್ರು ಅವ್ರು ಹೇಗೆ ಡೈವರ್ಸಿಫೈ ಮಾಡಬೇಕು, ಅಥವಾ ಲಾಂಗ್ ಟರ್ಮ್ ಅಪ್ರೋಚ್ ಹೇಗೆ ಇಟ್ಕೋಬೇಕು ಅವರು, ಮತ್ತು ಮಾರ್ಕೆಟ್ ಈಸ್ ನಾಟ್ ಫಾರ್ ಇವತ್ತು ದುಡ್ಡು ಹಾಕಿ ನಾಳೆ ತಗೊಳ್ಳೋದೇ ಥರ ಇರೋದಿಲ್ಲ. ಅಲ್ಟಿಮೇಟ್ಲಿ ವಾಟ್ ಶುಡ್ ಬಿ ದೇರ್ ಏಮ್ ಆ್ಯಕ್ಚುಲಿ, ಅಂದರೆ ವಾಟ್ ಶುಡ್ ಬಿ ದೇರ್ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಸ್ಟಾಕ್ ಮಾರ್ಕೆಟು, ಆ ಥರ ಕ್ಲಾರಿಟಿ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಈ ಥರದ್ದೆಲ್ಲ ಮಾತಾಡ್ತೀನಿ, ಬಿಕಾಸ್ ದಿಸ್ ಇಸ್ ಅ ಡಿಫರೆಂಟ್ ಕ್ರೌಡ್ ಆ್ಯಂಡ್ ದಟ್ ಈಸ್ ವೈ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಇನ್ಫ್ಯಾಕ್ಟ್ ಯು ವಿಲ್ ಬಿ ಏಬಲ್ ಟು ಟೀಚ್ ಮೀ ಬೆಟರ್ ದೆನ್ ವಾಟ್ ಐ ಆಮ್ ಗೋಯಿಂಗ್ ಟು ಟಾಕ್ ಟು ಯು ಅಬೌಟ್ ದ ಸ್ಟಾಕ್ ಮಾರ್ಕೆಟ್, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಸ್ಟ್ರಾಟಜೀಸ್ ಎಲ್ಲ ನನಗೂ ಹೇಳ್ಕೊಡ್ಬೋದು. ಸೊ ಅದರಿಂದ ಐ ಹ್ಯಾವ್ ಸಮ್ ಕ್ವೈರೀಸ್ ಸರ್. ಸೊ ಯೂಶಲಿ ದ DP ಚಾರ್ಜಸ್ ಕಟ್ ಆಗುತ್ತಲ್ಲ, ಇದು ಸ್ಕ್ರಿಪ್ಟ್ ಮೇಲೆ ಕಟ್ ಆಗುತ್ತಾ, ಇಲ್ಲಾಂದರೆ ಲೆಟ್ಸ್ ಐ ವಿಲ್ ಬೈ 10 ಸ್ಕ್ರಿಪ್ಟ್ಸ್, ಒಂದು 10 ಕಂಪ್ನೀಸ್ ತೊಗೊಳ್ತೀನಿ, 10 ಸ್ಕ್ರಿಪ್ಟ್ಗೂ 13 ರೂಪೀಸ್ ಕಟ್ ಆಗುತ್ತಾ, ಇಲ್ಲಾಂದರೆ ಇಟ್ಸ್ ಟ್ರೀಟೆಡ್ ಆಸ್ ಒನ್ ಸಿಂಗಲ್ ಸ್ಕ್ರಿಪ್ಟ್? ಫಸ್ಟ್ ಥಿಂಗ್ ಈಸ್, ನೀವು ಬೈ ಮಾಡಿದಾಗ ಏನು ಚಾರ್ಜಸ್ ಇರೋದಿಲ್ಲ. ಎಸ್ ಬೈ ಈಸ್ ವಾಟ್ ಇಟ್ ಈಸ್ ಕಮ್ಮಿಂಗ್ ಟು ಯುವರ್ ಅಕೌಂಟ್. ಏನೇ ಬೈ ಮಾಡಿದ್ರು ಅಟ್ ದ ಎಂಡ್ ಆಫ್ ಇಟ್ ಯು ವಿಲ್ ಗೆಟ್ ಇಟ್, ಕ್ರೆಡಿಟ್ ಬರುತ್ತೆ, ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಬರುತ್ತೆ. ಫಾರ್ ಕ್ರೆಡಿಟ್ಗೆ ಡೆಪಾಸಿಟ್ರಿನೂ ಚಾರ್ಜ್ ಮಾಡೋದಿಲ್ಲ ಯಾರು ನಿಮ್ಮ ಸರ್ವಿಸ್ ಪ್ರೊವೈಡರ್ಗೆ, ದೇ ಆರ್ ಆಲ್ಸೋ ನಾಟ್ ಸಪೋಸ್ ಟು ಚಾರ್ಜ್. ಓಕೆ, ಚಾರ್ಜ್ ಮಾಡಬಾರ್ದು ಅಂತೇನಿಲ್ಲ ಅವರು. ಇಫ್ ದೇ ವಾಂಟ್ ಟು ಚಾರ್ಜ್, ಅವ್ರು ನಿಮಗೆ ಒಂದು ಟ್ಯಾರಿಫ್ ಶೀಟ್ ಕೊಟ್ಟು ನಿಮ್ಮ ಹತ್ರ ಸೈನ್ ತೊಗೊಂಡು ಅವರು ಕನ್ಫರ್ಮೇಷನ್ ತೊಗೊಂಡಿದ್ರೆ ಮಾತ್ರ ಚಾರ್ಜ್ ಮಾಡ್ಬೋದು. ಬಟ್ ದ ಮಾರ್ಕೆಟ್ ಟ್ರೆಂಡ್ ಈಸ್ ಆಸ್ ಸಚ್ ಇಸ್ ದಟ್ ಫಾರ್ ಬೈ ಎನಿ ಕ್ರೆಡಿಟ್ ಈಸ್ ಕಮಿಂಗ್, ಯು ವಿಲ್ ನಾಟ್ ಬಿ ಚಾರ್ಜ್ಡ್. ಕಮಿಂಗ್ ಟು ದ ಡೆಬಿಟ್, ಓಕೆ, ಮನೋಜ್ ಅವ್ರು ಕೇಳ್ದಂಗೆ ಡೆಬಿಟ್ ಚಾರ್ಜಸ್ಸಲ್ಲಿ ಏನಾದರೂ
ಒಂದು ಚಾರ್ಜ್ ಮಾಡಬೇಕಾ ಅಥವಾ ಮಲ್ಟಿಪಲ್ ಚಾರ್ಜ್ ಮಾಡಬೇಕಾ ಅಂತ. ಇಟ್ ಡಿಪೆಂಡ್ಸ್ ಆನ್ ದ ವೇ ಇಟ್ ಈಸ್ ಹ್ಯಾಂಡಲ್ಡ್. ಓಕೆ, ಮುಂಚೆ ಏನಾಗ್ತಾ ಇತ್ತು, ಮಾರ್ಜಿನ್ನು ಅಂದರೆ ಇಮ್ಮಿಡಿಯೇಟ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಇರ್ತಾ ಇರಲಿಲ್ಲ ಯಾರಿಗೆ, ಯಾವುದೇ ಕಸ್ಟಮರ್ಗೆ. ಬ್ರೋಕರ್ಸ್ಗೆ ಏನು ಅವೈಲೇಬಲ್ ಮಾರ್ಜಿನ್ ಇದೆಯೋ ಅದನ್ನೇ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು, ಅಥವಾ ನಿಮ್ಮ ಸ್ಟಾಕ್ಸ್ ನಿಮ್ಮ ಅಕೌಂಟಲ್ಲಿ ಏನಿದೆಯೋ ಬೇಸ್ಡ್ ಆನ್ ದಟ್ ದೇ ಯೂಸ್ ಟು ಗಿವ್ ಅನ್ ಎಕ್ಸ್ಪೋಜರ್. ಅದ್ರದ್ದು ಏನು ವ್ಯಾಲ್ಯೂ ಇರ್ತಾ ಇತ್ತೋ ಅದ್ರ ಮೇಲೆ ಅವ್ರು ನಿಮಗೆ ಎಕ್ಸ್ಪೋಜರ್ ಕೊಡ್ತಾ ಇದ್ರು. ಬಟ್ ಹೊಸದಾಗಿ ಬಂದಿರೋ ಕಂಡೀಷನ್ ಪ್ರಕಾರ, ಇಫ್ ಎನಿ ಸ್ಟಾಕ್ ನೀಡ್ ಟು ಬಿ ಮಾರ್ಕ್ಡ್ ಆಸ್ ಅನ್ early pay-in to give an exposure or to clear off that whatever the obligation, ಅದನ್ನು early pay-in ಅಂತ ಮಾರ್ಕ್ ಮಾಡಬೇಕು ಯಾರು, ನಿಮ್ಮ ಬ್ರೋಕರ್, ವಿತೌಟ್ ವಿಚ್ ಹಿ ಕೆನ್ ನಾಟ್ ಗಿವ್ ಯು ಅನ್ ಅಡಿಷನಲ್ ಎಕ್ಸ್ಪೋಜರ್. ಆ ಆಬ್ಲಿಗೇಷನ್ ಫುಲ್ಫಿಲ್ ಆಗೋವರೆಗೂ ಅವರು ಅಡಿಷನಲ್ ಎಕ್ಸ್ಪೋಜರ್ ನಿಮಗೆ ಕೊಡೋದಕ್ಕಾಗಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ದ ಮೂಮೆಂಟ್ ಯು ಸೆಲ್ ದ ಸ್ಟಾಕ್ಸ್, ನಿಮ್ಮ ಹತ್ರ 100 ಆಫ್ ಎನಿ ಒನ್ ISIN ಯಾವ್ದಾದ್ರು ಒಂದು ಕಂಪ್ನಿದು 100 ಕ್ವಾಂಟಿಟಿ ಇದೆ, ಅದು ನೀವು 10 ಅಂತ ನೀವು ಸೆಲ್ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ನೀವು 10 ಸೆಲ್ ಮಾಡಿದಾಗ ಒಂದ್ಸತಿ ಅದು ಅರ್ಲಿ ಪೇಯಿನ್ ಮಾರ್ಕ್ ಆಗುತ್ತೆ, ಇನ್ನೊಂದು 10 ಅಥವಾ 20 ಸೆಲ್ ಮಾಡಿದಾಗ ಇನ್ನೊಂದು ಅರ್ಲಿ ಪೇಯಿನ್ ಮಾರ್ಕ್ ಆಗುತ್ತೆ. ಅದು ದಟ್ ಈಸ್ ಟ್ರೀಟೆಡ್ ಆಸ್ ಒನ್ ಟ್ರಾನ್ಸಾಕ್ಷನ್. ಓಕೆ, ದಟ್ ಈಸ್ ಟ್ರೀಟೆಡ್ ಆಸ್ ಒನ್ ಟ್ರಾನ್ಸಾಕ್ಷನ್. ಆ ಥರ ಮಾಡಿದಾಗ ನಿಮಗೆ ಈ ಟ್ರಾನ್ಸಾಕ್ಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ, DP ಟ್ರಾನ್ಸಾಕ್ಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಬಟ್ ಅದೇ 100 ಶೇರ್ಸನ್ನ ಒಂದೇ ಲಾಟಲ್ಲಿ ನೀವು ಸೆಲ್ ಮಾಡಿಬಿಟ್ಟಿದ್ರೆ, ಫಾರ್ ಎಕ್ಸಾಂಪಲ್, ಒಂದೇ ಸತಿ ಚಾರ್ಜ್ ಆಗುತ್ತೆ. ಸೊ ದಿಸ್ ಈಸ್ ಹೌ ದ ನ್ಯೂಲಿ, ಅಂದರೆ ವಾಟ್ ಎವರ್ ದ ಹೊಸ ಇಂಪ್ಲಿಮೆಂಟೇಷನ್ ಆಗಿದೆಯೋ ಅದರಿಂದ ನಿಮಗೆ ಚಾರ್ಜಸ್ಸು ಲೆವಿ ಆಗ್ತದೆ. ಸೊ ಇಟ್ ಈಸ್ ಅಪ್ ಟು ಯು ವೆದರ್ ಯು ವಾಂಟ್ ಟು ಬೇರ್ ದಟ್ ಚಾರ್ಜಸ್ ಆ್ಯಂಡ್ ಸೆಲ್ ಇನ್ ದ ದಿಸ್ ಒನ್, ಆರ್ ಅದರ್ವೈಸ್ ಇಫ್ ಯು ವಾಂಟ್ ಟು ಕನ್ಸಾಲಿಡೇಟ್ ಆ್ಯಂಡ್ ಸೆಲ್ ಇಟ್ ಇನ್ ದ ಒನ್ ಲಾಟ್ ಅಂತ ಹೇಳ್ಬಿಟ್ಟು. ಇಟ್ಸ್ ಲೈಕ್ ದಟ್. ಎಸ್, yeah. What if I am selling 100 of shares and only 50 of it got See, now our charges are maybe your DP charges is based on the debit, not with the number of shares. No, what I am saying is when I put the 100 number of shares to sell, one price came to and it got a covered of 50 shares. And again it went down and it is not fulfilled of another 50 shares. After some time again it is fulfilled. That is treated as one order only, one debit will happen. End of the day you will consider, right? Yeah, that is a single order for you. That is single order. So, but partially it got settled, but it is a single order. Allah. Order is your single order. La. It's no, you are not putting multiple, you are not splitting that order and putting. You 100 and 10 ಅಂತ split ಮಾಡಾಕ್ತಲ್ಲ. 100 ಎಂಟೈರ್ ಆರ್ಡರ್ ಒಂದು ಹಾಕಿದ್ದೀರಾ, ಅದರಿಂದ ಒಂದೇ ಡೆಬಿಟ್ ಆಗೋದು. ಸೊ ಅರ್ಲಿ ಪೇಯ್ನ್ಗೂ ಒಂದೇ ಮಾರ್ಕ್ ಆಗೋದು, ಒಂದೇ ಚಾರ್ಜಸ್ ಇರುತ್ತೆ. ಸೊ ಇನ್ ಬಿಟ್ವೀನ್ ನಿಮಗೆ ಮಲ್ಟಿಪಲ್, ಅದು ಇನ್ ಟರ್ಮ್ಸ್ ಇನ್ 10-20 ಆ ಥರ ನಿಮಗೆ ಆ ಪ್ರೈಸ್ ಯಾವಾಗ ಸೆಟ್ಲ್ ಆಗುತ್ತೋ, ಫೈನಲ್ ಒಂದು ಕಂಪ್ಲೀಟ್ ಆರ್ಡರ್ ಯಾವಾಗ ನಿಮಗೆ ಕಂಪ್ಲೀಟ್ ಆಗುತ್ತೆ ಅಂದರೆ ಆ ಕಂಪ್ಲೀಟ್ ಆರ್ಡರ್ ನಿಮ್ಮ ಪ್ಲೇಸ್ ಮಾಡಿದ್ದು ಸೆಟ್ಲ್ ಆದಾಗ ಅಂದರೆ, ಓಕೆ, ದಟ್ ಈಸ್ ಟ್ರೀಟೆಡ್ ಎಸ್ ಒನ್ ಟ್ರಾನ್ಸಾಕ್ಷನ್. ಇಟ್ಸ್ ಲೈಕ್ ದಟ್. If you place for same 100, if you place 2 orders, 51 ಅಥವಾ ಇನ್ನೊಂದು 50 ಮಾಡಿದಾಗ ಅವಾಗ 2 ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಆಗಿ 2 ಸತಿ ಚಾರ್ಜಸ್ ಆಗುತ್ತೆ. ಸರ್, ಇನ್ನೊಂದು MTF ಯೂಶಲಿ ಮಾರ್ಜಿನ್ ಟ್ರೇಡ್ ಫೆಸಿಲಿಟಿ ತೊಗೊಳ್ತೀವಿ. ಲೆಟ್ಸೆ ನಾನು ಇವತ್ತು ಒಂದು 10 lakhs ಹಾಕಿ 20 lakhsಗೆ MTF ತೊಗೊಂಡಿದ್ದೀನಿ. ಬೈ ಚಾನ್ಸ್ ನೈಟು ಪ್ಲೆಡ್ಜ್ ಮಾಡೋದು ಮರ್ತೋಗ್ಬಿಟ್ಟೆ. ಸೊ ವೆರಾಸ್ ಇನ್ CDSL ಐ ಯೂಸ್ ಟು ಟ್ರೇಡ್, ಪ್ಲೆಡ್ಜ್ ಮಾಡೋದು ಮರ್ತರೂ ಸಹ ಬ್ರೋಕರ್ಸ್ ಡಿಂಟ್ ಸೆಲ್. NSDL ಅಲ್ಲಿ ದೇ ಸೋಲ್ಡ್ ಇಟ್ ವೆರಿ ನೆಕ್ಸ್ಟ್ ಡೇ because I am using ICICI, Angel and different brokers. It is nothing to do with NSDL or CDSL. It is to do with the broker actually. Okay. ಅವರು ಸೆಲ್ ಮಾಡ್ತಾರಾ ಅಥವಾ ಅವ್ರು ಸೆಲ್ ಮಾಡಲ್ಲ ಅನ್ನೋದು ಬಿಟ್ಟು, because CDSL or NSDL don't get into this MTF ಸೆಲ್ ಮಾಡ್ತಾರಾ ಅಥವಾ NS. We only provide an infrastructure for this MTF pledging and other thing. We don't get into any sort of an obligation if obligation is not fulfilled and automatically we sell. It's not in our purview. It's all in the hands of brokers. It's in the hands of brokers, and some of them do it very what you say strictly, and very next day at 9:16 they'll sell it. Some they don't follow at all. Correct. So it all depends. ಅಂದರೆ ಸುಮಾರು ಜನ ಸ್ಟಾಕ್ ಬ್ರೋಕರ್ಸ್ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಒಂದು ನಿಮಗೆ ಗೊತ್ತಿರ್ಬೋದು, ಇಂಡಿಯಾನಲ್ಲಿ ನಾವು ದ ನ್ಯೂ ಜನರೇಷನ್ ಬ್ರೋಕರ್ಸ್, ಇಟ್ಸ್ ಆಲ್ ಸೀಮ್ಲೆಸ್. ನಿಮ್ಮ ಹತ್ರ ದುಡ್ಡಿದ್ರೆ ಕೊಟ್ಬಿಟ್ಟು ತಗೊಳ್ಳಿ, ಇಲ್ಲ ಅಂದರೆ ಸೆಲ್ ಮಾಡಿ, ಎಲ್ಲ ಸೀಮ್ಲೆಸ್ ಇರುತ್ತೆ. ಕೆಲವೊಂದು ಬ್ರೋಕರ್ಸಲ್ಲಿ ಏನಾಗ್ತಾರೆ, ನೀವು ದೇ ಗಿವ್ ಅನ್ ಅಡಿಷ್ನಲ್ ಎಕ್ಸ್ಪೋಜರ್ ಎಲ್ಲ ಕೊಟ್ಟು ಮಾಡ್ತಾರೆ. ಸೊ ಇದರ ಟ್ರೆಡಿಷನಲ್ ಬ್ರೋಕಿಂಗು ಇದೆ ಈಗಲೂ. ದಟ್ ಟ್ರೆಡಿಷನಲ್ ಬ್ರೋಕರ್ಸ್ ಆರ್ ಸರ್ವೈವಿಂಗ್ ಅಲ್ಲ. ಅಂದರೆ ಮುಂಚೆ ನಾವು ಅಂದ್ಕೊಂಡಿದ್ದು ಮಾಡರ್ನ್ ಬ್ರೋಕರ್ಸ್ ಬಂದಿದ ತಕ್ಷಣ ಟ್ರೆಡಿಷನಲ್ ಬ್ರೋಕರ್ಸ್ ಸರ್ವೈವ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಸಮ್ ಆಫ್ ದೆಮ್ ದ ಟ್ರೆಡಿಷನಲ್ ಬ್ರೋಕರ್ಸ್ ಹ್ಯಾವ್ ಗಾಟ್ 2 ಆಪ್ಷನ್ಸ್. ಒಂದು, ನಿಮಗೆ ಮಾಡರ್ನ್ ಬ್ರೋಕರೇಜ್ ಬೇಕಾದರೆ ಅದನ್ನು ಮಾಡ್ಕೋತಾರೆ, ಅಡ್ವೈಸರಿ ಬೇಕಾದ್ರೆ ಅಡ್ವೈಸರಿನೂ ಕೊಡ್ತಾರೆ. ಸೊ ಈ ಥರ ಇರುತ್ತೆ. ಇಟ್ ಇಸ್ ಅ ಚಾಯ್ಸ್ ಆಫ್ ದ ಕಸ್ಟಮರ್ ಆ್ಯಕ್ಚುಲಿ.
ಇಲ್ಲ ಅದು ಬರೋದಿಲ್ಲ. ಸೆನ್ಸಿಬಲ್ ಈಸ್ ವಾಟ್ ಅನ್ ಅಡಿಷನಲ್ ಫೆಸಿಲಿಟಿ ಪ್ರೊವೈಡೆಡ್ ಬೈ ದ ಏಂಜಲ್ ಆ್ಯಕ್ಚುಲಿ. ಓಕೆ, ಅದಕ್ಕೆ ಅವ್ರ ಜೊತೆ ಟೈಅಪ್ ಮಾಡಿಕೊಂಡು ಮಾಡಿರ್ತಾರೆ, ದಟ್ ಚಾರ್ಜಸ್ ವಿಲ್ ಬರುತ್ತೆ. ಅದು ಅದೇ ರೀತಿ ಸ್ಮಾಲ್ ಕೇಸ್ ಅಂತ ಯೂಸ್ ಮಾಡ್ತಾರೆ ಕೆಲವರು ಆ್ಯಕ್ಚುಲಿ. ಸೊ ಅದೆಲ್ಲ ಸಮ್ ಔಟ್ಸೈಡ್ ಅಂದರೆ ಆಫ್ ದ ಬ್ರೋಕರ್ಸ್ ಪರ್ವ್ಯೂ, ಅಂದರೆ ಅವರು ಬೇರೆಯವ್ರ ಜೊತೆ ಟೈಅಪ್ ಮಾಡಿಕೊಂಡು ಅವ್ರು ಬೇಕಾದರೆ ನೀವು ತಗೊಳ್ಳಿ ಇಷ್ಟು ಚಾರ್ಜಸ್ ಆಗುತ್ತೆ ಅಂತ ಹೇಳಿ ಚಾರ್ಜ್ ಮಾಡ್ತಾರೆ. ಬೈ ಡಿಫಾಲ್ಟ್ ಮಾಡಲ್ಲ ಚಾರ್ಜಸ್, ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಮಾತ್ರ ಚಾರ್ಜಸ್ ಮಾಡ್ತಾರೆ ಅದು. One is, what edge do you have when compared to your competitor? What edge we have ಓಕೆ compared to your competitor? Second, ನಾವು ನಮ್ಮ ಕ್ರಾಸ್ ವೆರಿಫೈ ಮಾಡಬೇಕು, ನಂದು ಈಕ್ವಿಟಿ ಡೆಲಿವರಿ ಏನು ತೊಗೊಂಡಿದ್ದೀನಿ ಕ್ರಾಸ್ ವೆರಿಫೈ ಮಾಡಬೇಕು ಅಂತ ಇದ್ದರೆ ನಾನು ಏನಾದ್ರು ಪ್ಲಾಟ್ಫಾರ್ಮ್ ಇದೆಯಾ, ಅಫಿಷಿಯಲ್ ಪ್ಲಾಟ್ಫಾರ್ಮ್ ಏನಾದ್ರು ಕ್ರಾಸ್ ವೆರಿಫೈ ಬಿಟ್ವೀನ್ NSDL ಆ್ಯಂಡ್ CDSL ಏನಾದ್ರು ಮಾಡಬೇಕಾ? ನನ್ನ ಡೆಲಿವರಿ ತಗೊಂಡಿರೋ ನನ್ನ ಶೇರ್ಸ್ ಏನಿದೆ ಆ ಶೇರ್ಸ್ ಡೆಪಾಸಿಟರಿ ಎಷ್ಟಾಗಿದೆ ಅಥವಾ ಬ್ರೋಕರ್ ರಿಪ್ಲೇಸ್ ಮಾಡ್ಕೊಂಡಿದ್ದಾರೆ ನೀವು ಅನ್ನೋದು ಚೆಕ್ ಮಾಡೋದಕ್ಕೆ. ಓಕೆ, ಒಂದು ಫಾರ್ ದ ಫಸ್ಟ್ ಕ್ವಶನ್ನು ಏನು ಎಡ್ಜ್ ಇದೆ ಬಿಟ್ವೀನ್ ಟೂ ಅಂತ ಕೇಳಿದರೆ ಐ ಡೋಂಟ್ ಸಿ ಮಚ್ ಆಫ್ ಎ ಡಿಫರೆನ್ಸ್ ಆ್ಯಕ್ ಸಚ್. ನೀವು ಸೇಮ್ ನಾನು ಸರ್ HDFC ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಲಾ ICICI ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಲಾ ಅಂತ ಕೇಳಿದ್ರೆ ಮೈ ಆನ್ಸರ್ ವಿಲ್ ಬಿ ನಿಮ್ಗೆ ಯಾವುದು ಈಸಿಲಿ ಆಕ್ಸೆಸಬಲ್ ಅಂತ ಅನ್ಸುತ್ತೆ ಅಲ್ಲಿ. ಹಾಂ ಅಲ್ಲ ಅದೇನೆ. ಸೊ ಬೆನಿಫಿಟ್ಸ್ 1 or 2 ಬೆನಿಫಿಟ್ಸ್ ವಿಲ್ ಬಿ ದೇರ್. ಅಂದರೆ ಐ ಆಮ್ ನಾಟ್ ಡಿನೈಯಿಂಗ್ ದಟ್ ವಿ ಡೋಂಟ್ ಹ್ಯಾವ್ ಮಚ್ ಆಫ್ ಎ ಬೆನಿಫಿಟ್ಸ್ ಆ ಥರ ಇಲ್ಲ ಅಂತಲ್ಲ. 1 or 2 ಬೆನಿಫಿಟ್ಸ್. ಒಂದು, ವಿ ಆರ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ದಟ್ EDS ಮೆಕ್ಯಾನಿಸಮ್. EDS ಅಂದರೆ ನೀವು ಪವರ್ ಆಫ್ ಅಟಾರ್ನಿ ಕೊಡುವಂಥದ್ದು ಅವಶ್ಯಕತೆ ಇರೋದಿಲ್ಲ ಇಲ್ಲಿ CDSL ಅಕೌಂಟಲ್ಲಿ. ಬಟ್ ಎಗೇನ್ EDS ಈಸ್ ನಾಟ್ ಮ್ಯಾಂಡೇಟರಿ ಫಾರ್ ದ ಬ್ರೋಕರ್ ಟು ಅಡಾಪ್ಟ್. ಎಲ್ಲರೂ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅದನ್ನು. ಯಾರು ಅಂದರೆ ಸಮ್ ನ್ಯೂ ಜನ್ರೇಷನ್ ಬ್ರೋಕರು ಅಥವಾ ಟೆಕ್ನಾಲಜಿ ಡ್ರಿವನ್ ಬ್ರೋಕರ್ಸ್ ಇದ್ದಾರಲ್ಲ ಅದನ್ನು ಏನು EDS ಅಂದರೆ ನೀವು ಯಾವಾಗ ಟ್ರೇಡ್ ಮಾಡಿದ್ರೆ ಅವಾಗ ಮಾತ್ರ ಆಥರೈಸ್ ಮಾಡಿದ್ರೆ ಟು ದಟ್ ಎಕ್ಸ್ಟೆಂಟ್. ನೀವು ಎಷ್ಟು ಟ್ರೇಡ್ ಮಾಡಿದ್ರೆ ಅಷ್ಟಕ್ಕೆ ಮಾತ್ರ ಆಥರೈಸ್ ಇರುತ್ತೆ. ಬ್ರೋಕರ್ ಬೇರೆ ಮುಟ್ಟಕ್ಕೆ ಆಗೋದಿಲ್ಲ ನಿಮ್ಮ ಸ್ಟಾಕ್ಸನ್ನು ಆ ಥರ. ಸೊ ದಟ್ ಈಸ್ ವಾಟ್ ವಿ ಹ್ಯಾಡ್ ಇಂಟ್ರೊಡ್ಯೂಸ್. ವಿ ವರ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ದಟ್. So now if I say that is benefit for you, is that because my competitor also has introduced that recently. So second is that now we have CDSL has become more like a technology company rather than a depository. Now we are doing an everyday some sort of an innovation to give the best services to the investor and easy services to the investor. It's like that. First it will go to the broker. Broker adopt ಮಾಡ್ಕೊಂಡಿದ ತಕ್ಷಣ that ultimate beneficiary will be the customers, the ultimate customer who has got an account. It's like that. So that is one. Secondly, the charges are less in terms of CDSL. Okay, so that recently we have come out with the charges of only 3 rupees 50 paise. Women's ಗಾದ್ರೆ 3 rupees 25 paise per debit ಚಾರ್ಜ್ ಮಾಡ್ತೀವಿ. ಮ್ಯೂಚುವಲ್ ಫಂಡು ಅಥವಾ ಡೆಟ್ ಇನ್ಸ್ಟ್ರೂಮೆಂಟಲ್ ಆಯಿತು ಅಂತಂದರೆ ನಿಮಗೆ ಬರೀ 3 ರೂಪಾಯಿ ಅಥವಾ 3 ರೂಪಾಯಿ ಚಾರ್ಜ್ ಮಾಡ್ತೀವಿ ಈ ಥರ. Which compared to NSDL it is 4 rupees 50 paise. Now they have come down to 4 rupees actually. A small 50 paise 75 paise difference ಇದೆ ಅದರಲ್ಲಿ. ಓಕೆ, ಸೊ ಮತ್ತೆ SEBI ಒಂದು ಸರ್ಕ್ಯುಲರ್ ಬಂದಿದೆ wherein they said that whatever depositories are charging, the same need to be charged to you. In the sense over and above they can charge. Your broker can charge us as the DP charges. But ಮುಂಚೆ ಏನಾಗ್ತಾ ಇತ್ತು, ಆಸ್ ಎ ಡೆಪಾಸಿಟ್ರಿ ಚಾರ್ಜಸ್ಸು ನಮಗೆ ಅವರು ವಾಟ್ ಎವರ್ ದ ಚಾರ್ಜಸ್ 4 rupees ಇತ್ತು ಅದು ಕೊಟ್ಟು ದೇವರ್ ಕಲೆಕ್ಟಿಂಗ್ ಸಮಥಿಂಗ್ ಡಿಫರೆಂಟ್. ಸೊ ಟ್ರೂ ಟು ಲೆವೆಲ್ ಅಂತ ಒಂದು ಇದು ಬಂದ ನಂತರ, ಅಂದರೆ ಸೆಬಿಯಿಂದ ಒಂದು ಸರ್ಕ್ಯುಲರ್ ಬಂದ ನಂತರ ದೇ ಹ್ಯಾವ್ ಟು ಡಿಸ್ಕ್ಲೋಸ್ ಟು ದ ಕಸ್ಟಮರ್ ವಾಟ್ ಈಸ್ ದ ಡೆಪಾಸಿಟ್ರಿ ಚಾರ್ಜಸ್. CDSL ಅವ್ರು ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಅವರು ಇಂಡಿಕೇಟ್ ಮಾಡಬೇಕು ಅವ್ರ ಟ್ಯಾರಿಫ್ ಶೀಟಲ್ಲಿ. ಓಕೆ, ಮುಂಚೆ ಕ್ಲಬ್ ಮಾಡಿ 20 ರೂಪಾಯಿ 15 ರೂಪಾಯಿ ಅಂತ ಹೇಳೋರು 15 ರೂಪಾಯಿ CDSL ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇವಾಗ ಟ್ರೂ ಟು ಲೆವೆಲ್ ಅಂತ ಬಂದಿರೋದ್ರಿಂದ ಈವನ್ ಬ್ರೋಕರೇಜಸ್ಸಲ್ಲೂ ಅಲ್ಲೇ ಅಷ್ಟೇ. ಬ್ರೋಕರೇಜಸ್ಸಲ್ಲಿ ಅವ್ರದ್ದು ಬ್ರೋಕರೇಜಸ್ ಎಷ್ಟು, ಎಕ್ಸ್ಚೇಂಜ್ಗೆ ಎಷ್ಟು ಕೊಡಬೇಕು, ಏನೇನು ಚಾರ್ಜಸ್ಸು ಎಲ್ಲದನ್ನು ಅವರು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಅದು ಒಂದು. ಬ್ರೋಕರ್ DP ಚಾರ್ಜಸ್ ನಿಮಗೆ ಏನು ಚಾರ್ಜ್ ಮಾಡ್ತಾರೆ ಪ್ಲಸ್ ಅವರು ಎಕ್ಸ್ಟ್ರಾ ಇಟ್ಕೊಳ್ಬೇಕಾದ್ರೆ DP ಚಾರ್ಜ್ ಕಲೆಕ್ಟ್ ಮಾಡ್ತಾರೆ. ಅವರು ಎಕ್ಸ್ಟ್ರಾ ಚಾರ್ಜಸ್ ಕಲೆಕ್ಟ್ ಮಾಡ್ಕೋತಾರೆ ಬಿಕಾಸ್ ದಟ್ ಈಸ್ ದ ರೆವೆನ್ಯೂ ಫಾರ್ ದೆಮ್. ಓಕೆ, ಫಾರ್ ಹ್ಯಾಂಡ್ಲಿಂಗ್ ದಿಸ್ DP ಸರ್ವಿಸಸ್. ಓಕೆ, ಯಾಕಂದರೆ ಇವಾಗ ಬ್ರೋಕರೇಜಸ್ ಬಿಕಮ್ ವೆರಿ ವೆರಿ ಕಾಂಪಿಟೇಟಿವ್. ತುಂಬ ಕಾಂಪಿಟೇಟಿವ್ ಆಗಿರೋದ್ರಿಂದ ಝೀರೋ ಬ್ರೋಕರೇಜ್, ಡೆಲಿವರಿನಲ್ಲಿ ತುಂಬ ಕಡೆ ಝೀರೋ ಬ್ರೋಕರೇಜು ಎಲ್ಲ ಕೊಟ್ಟಿರೋದ್ರಿಂದ ದೇ ನೀಡ್ ಸಮ್ ರೆವಿನ್ಯೂ ಸೋರ್ಸಸ್ ಅಲ್ವಾ ಟು ಸರ್ವ್ ದ ಕಸ್ಟಮರ್. ಎಲ್ಲೂ ದುಡ್ಡು ಸಿಗಲ್ಲ ಅಂತಂದರೆ ಲಿಮಿಟ್ ಇಲ್ಲ, ಬಟ್ ಡಿಸ್ಕ್ಲೋಸ್ ಮಾಡಬೇಕು. ಸೊ ದಟ್ ಈಸ್ ಕಾಂಪಿಟೇಟಿವ್ ಎನಿವೇ ಬಿಟ್ವೀನ್ ಸಮ್. ಈಗ ಸುಮಾರು ಜನ 12 rupees to 18 rupees ಮಾಡ್ತಾರೆ. ಈಗ ಟ್ರೂ ಟು ಲೆವೆಲ್ ಬಂದಮೇಲೆ ಸುಮಾರು ಜನ ರಿವೈಸ್ ಮಾಡ್ತಾ ಇದ್ದಾರೆ ಚಾರ್ಜಸ್. ಸೊ ಮುಂಚೆ 12 ಇದ್ದಿದ್ದು ಇವಾಗ 18 rupees ಅಥವಾ 15 rupees ಆ ಥರ ಏನೋ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವ್ರಿಗೆ ನಮಗೆ 3 rupees 50 paise ಕೊಟ್ಟರೆ ರಿಮೈನಿಂಗ್ ಎಲ್ಲ ಅವ್ರದ್ದು ರೆವೆನ್ಯೂ ಆ್ಯಕ್ಚುಲಿ. ಇಟ್ಸ್ ಲೈಕ್ ದಟ್. ಓಕೆ, ಸೊ ದಟ್ ಈಸ್ ದ ಓನ್ಲಿ ಸೋರ್ಸ್ ನೌ ಡೇಸ್ ಫಾರ್ ಎ ಬ್ರೋಕರ್ ಆನ್ ಎ ಡೆಲಿವರಿ ಬೇಸ್ಡ್ ಟ್ರೇಡಿಂಗ್. ಅವ್ರಿಗೆ ಅದೇ ಸೋರ್ಸು.
ಬೇರೆ ಏನು, ಬಿಕಾಸ್ ದೇ ಹ್ಯಾವ್ ಟು ಹ್ಯಾವ್ ಎ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ರನ್ನಿಂಗ್ ದಿಸ್ ಡೆಪಾಸಿಟ್ರಿ, ಡಿ ಪಿ ಅಕೌಂಟ್ ಮೇಂಟೆನೆನ್ಸು, ತುಂಬ ಕಂಪ್ಲಯನ್ಸಸ್ಸು, ಟೆಕ್ನಾಲಜಿ ಮತ್ತು ಸರ್ವರ್ಸು, ಮತ್ತು ಸೈಬರ್ ಸೆಕ್ಯೂರಿಟಿ ಇದೆಲ್ಲ, ಮತ್ತು ಅದರ ಆಡಿಟ್ಸ್ ಏನೇನು ಆಗಬೇಕು ಅದೆಲ್ಲ ತುಂಬ ಜಾಸ್ತಿ ಖರ್ಚಿರುತ್ತೆ, ಅಂದರೆ ರಿಸೋರ್ಸಸ್ ಕೂಡ ಕಾಸ್ಟ್ಲಿ ಇರುತ್ತೆ. ಸೊ ಅದಕ್ಕೆ ಸಮ್ವೇ ದೇ ಹ್ಯಾವ್ ಟು ಮೇಂಟೈನ್. ಸೊ ಅದಕ್ಕೆ ಈ ಚಾರ್ಜಸ್ ಇದ್ದೇ ಇರುತ್ತೆ. ಯು ಕೆನಾಟ್ ಫೈಂಡ್ ದಿಸ್ ಒನ್ ವೇರ್ ಯು ಫೈಂಡ್ ಬೋತ್ ಡಿ ಪಿ ಚಾರ್ಜಸ್ ಆಸ್ ವೆಲ್ as ದ ಬ್ರೋಕರೇಜ್ ಇಸ್ ಆಲ್ಸೋ ಫ್ರೀ ಅಂತ ಎಲ್ಲೂ ಖಂಡಿತ ಸಿಗೋದಿಲ್ಲ. ದಟ್ ಈಸ್ ನಾಟ್ ಪಾಸಿಬಲ್ ಆಲ್ಸೋ, ಆ್ಯಂಡ್ ವಿ ಶುಡ್ ನಾಟ್ ಬಿಲೀವ್ ದಟ್ ಆಲ್ಸೋ. Okay, we should encourage someone to charge something and do the service. Then only they will be very true. Otherwise, ಬೇರೆ ಥರ ಇದು ಮಾಡೋಕ್ಕೆ ಹೋಗ್ತಾರೆ. ಯಾರೋ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಇಟ್ಸ್ ನಾಟ್ ದಟ್ ಅಂದರೆ ಅವ್ರೇನು ದೇ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ದಿಸ್ ಒನ್. ದೇ ಮಸ್ಟ್ ಬಿ ಡೂಯಿಂಗ್ ಇಟ್ ಫಾರ್ ಸಮಥಿಂಗ್ ಬೆಟರ್ ಫಾರ್ ದ ಕಸ್ಟಮರ್ಸ್ ಓನ್ಲಿ, ಕಸ್ಟಮರ್ ಸರ್ವಿಸ್ ಅಂಡ್. ಬಟ್ ಯು ಹ್ಯಾವ್ ಆಲ್ ದ ಚಾಯ್ಸಸ್. ನಿಮ್ಗೆ ಯಾವ ಥರದ್ದು ಬೇಕೋ, ಎಷ್ಟು ಚಾರ್ಜ್ ಬೇಕೋ, ನಿಮಗೆ ಚಾಯ್ಸ್ ಖಂಡಿತ ಮಾರ್ಕೆಟಲ್ಲಿ ಇದೆ. ದಟ್ ಈಸ್ ಒನ್. ಸೆಕೆಂಡ್ಲಿ, CDSL ಆ್ಯಂಡ್ NSDL ಎರಡರಲ್ಲೂ ಕೂಡ ನಿಮ್ಮ ವೆಬ್ಸೈಟಿಗೆ ಬಂದರೆ ನಮ್ಮಲ್ಲಿ ಒಂದು ಲಾಗಿನ್ ಟು ಈಸಿಯೆಸ್ಟ್ ಅಂತ ಒಂದು ಆಪ್ಷನ್ ಇದೆ. ನಿಮ್ಮ ಡಿಮ್ಯಾಟ್ ಅಕೌಂಟ್ ನಂಬರ್ ಹಾಕಿ ಒನ್ ಟೈಮ್ ನೀವು ಲಾಗಿನ್ ಕ್ರಿಯೇಟ್ ಮಾಡ್ಕೊಂಬಿಟ್ರೆ ನಿಮ್ಮ ಒಂದು 15 ಮಿನಿಟ್ಸು ಒಂದು ಇದಿರುತ್ತೆ, ಅಂದರೆ ಲ್ಯಾಗ್ ಇರುತ್ತೆ. ಅದು ಬಿಟ್ಟರೆ ಲೈವಲ್ಲಿ ನಿಮ್ಮ ಹೋಲ್ಡಿಂಗ್ಸು, ಟ್ರಾನ್ಸಾಕ್ಷನ್ಸು ನೋಡ್ಕೋಬೋದು ಇಲ್ಲಿ ಈಸಿಯೆಸ್ಟಲ್ಲಿ. ಸೊ ದಟ್ ಈಸ್ ಯುವರ್ ಆ್ಯಕ್ಚುಯಲ್ ಹೋಲ್ಡಿಂಗ್ ಆ್ಯಂಡ್ ದಟ್ ಈಸ್ ಯುವರ್ ಆ್ಯಕ್ಚುಯಲ್ ಟ್ರಾನ್ಸಾಕ್ಷನ್ ಇನ್ ಯುವರ್ ಅಕೌಂಟ್. ಏನೇನು ಹೋಲ್ಡಿಂಗ್ ಇದೆ ಅಥವಾ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಡೋದಕ್ಕೆ ಅದು ಹಿಸ್ಟ್ರಿ ಟ್ರಾನ್ಸಾಕ್ಷನ್ಸು ಸಿಗುತ್ತೆ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಏನು ಟ್ರಾನ್ಸಾಕ್ಷನ್ ಅಥವಾ ಹೋಲ್ಡಿಂಗ್ಸ್ ಏನಿದೆಯೋ ಅದು ಖಂಡಿತ ಅದರಲ್ಲಿ ಸಿಗುತ್ತೆ. ಇದಕ್ಕೂ ಮತ್ತು ನಿಮ್ಮ ಬ್ರೋಕರ್ ಏನು ತೋರಿಸ್ತಾ ಇದ್ದಾರೋ ಅದಕ್ಕೂ ಡಿಫ್ರೆನ್ಸ್ ಇದೆ. ಖಂಡಿತ ಯು ಕ್ಯಾನ್ ಟೇಕ್ ಇಟ್ ಅಪ್ ವಿತ್ ಯುವರ್ ಬ್ರೋಕರ್. ಇಫ್ ಈಸ್ ನಾಟ್ ಗಿವಿಂಗ್ ಯು ದ ಸ್ಯಾಟಿಸ್ಫೈಡ್ ಆನ್ಸರ್, ದೆನ್ ಯು ಕ್ಯಾನ್ ಕಮ್ ಟು ದ CDSL ಅಷ್ಟೇ. ಫಸ್ಟ್ ಎಸ್ಕಲೇಷನ್ ಅಂತ ನೀವು CDSLಗೆ ಬರ್ಬೋದು. ಐ ಆಮ್ ನಾರ್ಮಲಿ ಯೂಸಿಂಗ್ ದ ಟರ್ಮ್ ಕಾಲ್ಡ್ ಬ್ರೋಕರ್. ಆ್ಯಕ್ಚುಲಿ ನಮ್ಮ ಟರ್ಮಿನಾಲಜಿಲಿ ದೇ ಆರ್ ಕಾಲ್ಡ್ ಎಸ್ ಡೆಪಾಸಿಟರಿ ಪಾರ್ಟಿಸಿಪೆಂಟ್. ಆಸ್ ಎ ಬ್ರೋಕರ್ ದೇರ್ ಆಕ್ಟಿವಿಟೀಸ್ ಆರ್ ಡಿಫರೆಂಟ್, ಆಸ್ ಎ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ದೇರ್ ಆಕ್ಟಿವಿಟೀಸ್ ಆರ್ ಡಿಫರೆಂಟ್. So that way you can take, whenever I say broker, it is the depository participants for us, who opens a Demat account, who maintains a Demat account, and who services the Demat account. It's like that. So because it's all common account now, and the common account andre 3-in-1 account anta kodtare. So adrinda the broker himself is providing the DP account also. It's like that. I suggest adrike mobile app kuda ide, My Easy anta. Once in a while, if not for regularly, once in a while reconciliation ಮಾಡ್ಕೊಳ್ಳೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಐ ವಾಂಟೆಡ್ ಟು ಮೇಕ್ ಇಸ್ ದಟ್ ಎವ್ರಿ ಒನ್ ಶುಡ್ ಗೆಟ್ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್, CAS ಅಂತ ಬರುತ್ತೆ. ಓಕೆ, ಆ CAS ಸ್ಟೇಟ್ಮೆಂಟ್ ಬೈ ಚಾನ್ಸ್ ಇದು ಬರ್ತಾ ಇಲ್ಲ ಅಂತಂದರೆ, ಸೊ ಯು ಗೆಟ್ ಇಟ್ ಎನೇಬಲ್ಡ್. ಇದು ಇಲ್ಲ NSDL ಇಂದ ಬರುತ್ತೆ, ಇಲ್ಲ CDSL ಇಂದ, ಎಲ್ಲಾದರೂ ಒಂದು ಕಡೆಯಿಂದ ಮಾತ್ರ ಬರುತ್ತೆ ಇದು. ಓಕೆ, ಎರಡು ಕಡೆಯಿಂದನೂ ಬರೋಲ್ಲ. ನಿಮ್ದು ಒಂದು NSDL ಅಕೌಂಟ್ ಇದ್ದು ಒಂದು CDSL ಅಕೌಂಟ್ ಇದ್ದರೆ ಎಲ್ಲಾದರೂ ಒಂದು ಕಡೆಯಿಂದ ಬರುತ್ತೆ, ಎರಡು ಕಡೆಯಿಂದ ಬರೋದಿಲ್ಲ. ಇದು ಬರ್ತಾ ಇಲ್ಲ ಅಂತಂದರೆ ಖಂಡಿತ ಅದನ್ನು ಎನೇಬಲ್ ಮಾಡ್ಕೊಳ್ಳಿ ನೀವು. ಯಾಕಂದರೆ ದಿಸ್ ಗಿವ್ಸ್ ಯು ಎನ್ ಓವರ್ ವ್ಯೂ ಆಫ್ ಆಲ್ ಯುವರ್ ಇನ್ವೆಸ್ಟ್ಮೆಂಟ್ ಅಕ್ರಾಸ್. ನಿಮ್ದು ಎಷ್ಟು ಅಕೌಂಟ್ ಇದೆಯೋ ಎಲ್ಲ ಒಂದೇ ಸ್ಟೇಟ್ಮೆಂಟಲ್ಲಿ ಬಂದುಬಿಡುತ್ತೆ. ಎಲ್ಲ ಟ್ರಾನ್ಸಾಕ್ಷನ್ನು ಬರುತ್ತೆ, ಆ ಮಂತ್ ಟ್ರಾನ್ಸಾಕ್ಷನ್ನು, ಹೋಲ್ಡಿಂಗ್ ವ್ಯಾಲ್ಯೂಯೇಷನ್ ಕೂಡ ಬರುತ್ತೆ. ಒಂದು, ಈವನ್ ದೋ ಯು ಆರ್ ಇನ್ವೆಸ್ಟಿಂಗ್ ಇನ್ ದ ಮ್ಯೂಚುವಲ್ ಫಂಡ್ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇರೋದಿಲ್ಲ, ಅದು ನಿಮಗೆ ಸ್ಟೇಟ್ಮೆಂಟ್ ಫಾರ್ಮಲ್ಲಿ ಇರುತ್ತೆ. ಅದನ್ನು ಕೂಡ ನಾವು ಕನ್ಸಾಲಿಡೇಟ್ ಮಾಡಿ ಅದರಲ್ಲಿ ಇನ್ಕಾರ್ಪೊರೇಟ್ ಮಾಡಿರ್ತೀವಿ. ಬೇಸ್ ಯುವರ್ ಪ್ಲಾನ್ ಎಲ್ಲ ಕಡೆ ಹುಡುಕಿ ಎಲ್ಲೆಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿರ್ತೀರೋ ಎಲ್ಲ ಹುಡುಕಿ, ಎಲ್ಲೆಲ್ಲಿ ಡಿಮ್ಯಾಟ್ ಅಕೌಂಟ್ ಇದೆಯೋ ಅದನ್ನೆಲ್ಲ ಹುಡುಕಿ ಕನ್ಸಾಲಿಡೇಟ್ ಮಾಡಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ. ಸೊ ದಟ್ ಗಿವ್ಸ್ ಯು ಎನ್ ಎ ವೆರಿ ಗುಡ್ ಓವರ್ ವ್ಯೂ ಆಫ್ ಯುವರ್ ಇನ್ವೆಸ್ಟ್ಮೆಂಟ್ ಏನಿದೆಯೋ ಅಕ್ರಾಸ್. ಅಥವಾ ಎಲ್ಲಾದರೂ ಮಿಸ್ ಆಗಿದೆ ಬೈ ಚಾನ್ಸ್ ಅಂತಂದರೆ ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ನಾವು ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟು ಇಂಟ್ರೊಡ್ಯೂಸ್ ಮಾಡಿದ ನಂತರ ತುಂಬ ಜನ ಸ್ಟೇಟ್ಮೆಂಟ್ ಇಟ್ಕೊಂಡು ಬರ್ತಾ ಇದ್ದಾರೆ. ಸರ್, ನಮ್ಮ ತಂದೆದು ಈ ಥರ ಅಕೌಂಟ್ ಇತ್ತು, ನನಗೆ ಗೊತ್ತಿರಲಿಲ್ಲ ಈ ಥರದ್ದೊಂದು ಸ್ಟೇಟ್ಮೆಂಟ್ ಇದೆ, ನೋಡಿ ಏನು ಮಾಡಬೇಕು ಅಂತ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಏನು ಮಾಡಬೇಕು, ಅದನ್ನು ಹೇಗೆ ಟ್ರಾನ್ಸ್ಮಿಷನ್ ಪ್ರೊಸೀಜರ್ ಫಾಲೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾವು ಅವ್ರಿಗೆ ಗೈಡ್ ಮಾಡ್ತಾ ಇದ್ದೀವಿ. ಸೊ ತುಂಬ ಜನ ಯಾವುದು ಕ್ಲೈಮ್ ಆಗದೆ ಇರೋವಂಥ ಅಕೌಂಟ್ಸ್ ಎಲ್ಲ ಇವಾಗ ಬರ್ತಾ ಇದೆ. ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತಾರೆ, ಯಾವಾಗಲೂ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಗೊತ್ತಿರೋದಿಲ್ಲ ಅವರು ಇವಾಗ ಸ್ಟೇಟ್ಮೆಂಟ್ ತಂದಾಗ, ಬಟ್ ದೇ ಆರ್ ಆಲ್ ವೆರಿ ಹ್ಯಾಪಿ. ಯಾಕಂದರೆ ಅವಾಗ ಯಾವಾಗಲೂ 10,000 ಹಾಕಿರೋದು ಇವಾಗ ಅವ್ರಿಗೆ 1.5 ಲಕ್ಷ 2 ಲಕ್ಷ ತೋರಿಸ್ತಾ ಇದೆ. ಇಟ್ಸ್ ಲೈಕ್ ಓಕೆ, ಮರ್ತೋಗಿದ್ದೇ ಒಳ್ಳೇದೇನೋ, ಅಥವಾ ಆ ಟೈಮಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇದ್ದಿದ್ದೇ ಒಳ್ಳೇದೇನೋ. ಯಾಕಂದರೆ ಅವಾಗ ಗೊತ್ತಿದ್ದಿದ್ರೆ ಅವರೆಲ್ಲ ಅವಾಗಲೇ ಅವರೆಲ್ಲ ಇದು ಮಾಡಿರೋರು. ಈಗ ಗೊತ್ತಿಲ್ಲದಿರೋ ಬಿಟ್ಟಿದ್ದು ಇವಾಗ ದೇ ಆರ್ ಏಬಲ್ ಟು ಗೆಟ್ ದಟ್ ಅಂತ. ಸೊ ವಾಟ್ ಎವರ್ ಹ್ಯಾಪನ್ಸ್ ಫಾರ್ ದ ಗುಡ್ ಅಂತ. ಸರ್, ನನಗೆ ಅದ್ರ ಖಂಡಿತ ಆನ್ಸರ್ ಗೊತ್ತಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪಾಲಿಸಿ. ನಿಮ್ದು ಏನು ಸರ್ವಿಸ್ ಅಗ್ರಿಮೆಂಟ್ ಇರುತ್ತೆ ಗೌರ್ಮೆಂಟ್, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅಲ್ಲಿ ಏನು ಸರ್ವಿಸ್ ಅಗ್ರಿಮೆಂಟ್ ಇರುತ್ತೆ ಅದರ ಪ್ರಕಾರ ಮಾಡ್ಬೋದು ಅಥವಾ ಮಾಡಬಾರ್ದು ಅಂತ ಇರುತ್ತೆ. ನನ್ನ ಪ್ರಕಾರ ಆ ಥರ ಏನು ಕಂಡೀಷನ್ಸ್ ಇಲ್ಲ. ಓಕೆ, ನನಗೆ ಗೊತ್ತಿರೋ ಪ್ರಕಾರ. ಬಟ್ ಸ್ಪೆಸಿಫಿಕ್ ಟು ವೇರ್ ಯು ವರ್ಕ್, ನೀವು ಎಲ್ಲಿ ಕೆಲಸ ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅಲ್ಲ, ಅದನ್ನೇ
ಆ ಥರದ್ದೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ನನ್ನ ಸುಮಾರು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಮಾಡ್ತಾರೆ, ಬಟ್ ನಾನು ಎಲ್ಲೂ ಕೇಳ್ಪಟ್ಟಿಲ್ಲ ಆ ಥರ ಗೌರ್ಮೆಂಟ್ ಸರ್ವೆಂಟ್ಸ್ಗೆ ಸ್ಪೆಸಿಫಿಕಲಿ ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ ಅಂತ. ಆ ಥರ ಏನಿಲ್ಲ. ಅಫ್ಕೋರ್ಸ್ ನೀವು ಡ್ಯೂಟಿ ಅವರ್ಸಲ್ಲಿ ಆಫೀಸಲ್ಲಿ ಮಾಡ್ತಾರೆ. ಇಲ್ಲ ಇಲ್ಲ ನನಗೆ ಅಂದರೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಆ ಥರದ್ದೇನು ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಬಟ್ ಅಫ್ಕೋರ್ಸ್ ನಮಗೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ. ಆ್ಯಸ್ ಎ CDSL ಎಂಪ್ಲಾಯಿ ನನ್ನ ಅಕೌಂಟಲ್ಲಿ, ನನ್ನ ಫ್ಯಾಮಿಲಿ ಅಕೌಂಟಲ್ಲಿ ಎಲ್ಲೂ ಕೂಡ ನಾನು ಈಕ್ವಿಟಿನಲ್ಲಾಗಲಿ ಅಥವಾ F&Oನಲ್ಲಾಗಲಿ ಎಲ್ಲೂ ಒಂದು ಆರ್ಡರ್ ಕೂಡ ಹಾಕೋಕ್ಕಾಗೋದಿಲ್ಲ. ದಟ್ ಕಂಡೀಷನ್ ಇದೆ ಖಂಡಿತ. ಸರ್ ಕನ್ಸಾಲಿಡೇಟೆಡ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಇದ್ದರೆ NSDL ಇದ್ದರೆ NSDL ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಎನೇಬಲ್ಮೆಂಟ್ಗೆ ಆಪ್ಷನ್ ಇರುತ್ತೆ. ಅವ್ರಿಗೆ ಅದು ಗೊತ್ತಾಗಲಿಲ್ಲ ಅಂದರೆ ನಿಮ್ಮದು ಡಿಮ್ಯಾಟ್ ಅಕೌಂಟ್ ಎಲ್ಲಿದೆಯೋ ಅವ್ರಿಗೆ ಹೇಳಿದ್ರೆ ಅವ್ರು ಒಂದು ಫ್ಲ್ಯಾಗ್ ಎನೇಬಲ್ ಮಾಡಬೇಕಷ್ಟೇ. CAS ಫ್ಲ್ಯಾಗ್ ಅಂತ ಇರುತ್ತೆ. ನಿಮ್ದು 2-3 ಅಕೌಂಟ್ ಇದ್ದರೆ ಯಾವ್ದಾದ್ರು ಒಂದು ಅಕೌಂಟಲ್ಲಿ ಎನೇಬಲ್ ಮಾಡಿದ್ರೆ ಅಲ್ಲಿಂದ ಸರ್ವಿಸಸ್ ಶುರು ಆಗುತ್ತೆ ನಿಮಗೆ. ಅದಕ್ಕೆ ಕಂಡೀಷನ್ ಇರುತ್ತೆ, ಏನಂದರೆ ನಿಮ್ಮದು ಅಟ್ಲೀಸ್ಟ್ 1 or 2 ಟ್ರಾನ್ಸಾಕ್ಷನ್ ಇರಬೇಕು ಪ್ರೀವಿಯಸ್ ಮಂತಲ್ಲಿ ನಿಮ್ಮ ಅಕೌಂಟಲ್ಲಿ. ಆವಾಗ ನಿಮಗೆ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಮಾಡ್ಬೋದು. CDSL ವೆಬ್ಸೈಟಿಗೆ ಬಂದರೆ ಲಾಗಿನ್ ಟು CAS ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಬಂದು ನೀವು ಎನೇಬಲ್ ಮಾಡ್ಕೋಬೋದು. ಎವ್ರಿ ಮಂತ್ ಬರುತ್ತೆ. ಸರ್ CDSL ಇಂದ ಏನಾದರೂ ಡೆಬಿಟ್ ಮಾಡೋ ಆಪ್ಷನ್ಸ್ ಇದೆಯಾ ನಮ್ಮ ಅಕೌಂಟಿಂದ? ಅಂದರೆ ನನಗೆ ಸೊ BSE ಅಂತ ಬಂದರೆ ಸೊ ಎಲ್ಲಿ ಚಾನ್ಸಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ನನ್ನ ಕಂಟ್ರೋಲಲ್ಲಿ ಇರೋದೇ ಇಲ್ಲ ಆಸ್ ಎ CDSL. ಓಕೆ, ನೈದರ್ ಯುವರ್ ಸ್ಟಾಕ್ಸ್ ನಾರ್ ಯುವರ್ ಅಮೌಂಟ್ ವಿಲ್ ಬಿ ಕಟ್ ಬೈ ದ ಡೆಪಾಸಿಟ್ರೀಸ್. ಯಾಕಂದರೆ ನನಗೆ ಆಪ್ಷನ್ನೇ ಇಲ್ಲ. ಅದು ಯಾರಾದರೂ ಕಟ್ ಮಾಡಿದ್ರೆ ಇಲ್ಲ ನಿಮ್ಮ ಬ್ರೋಕರ್ ಕಟ್ ಮಾಡಿರ್ಬೇಕು, ಅಂದರೆ ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ ಅವರು ಡೆಬಿಟ್ ಮಾಡಿರಬೇಕು ಅಥವಾ ಬೇರೆ ಯಾರಾದರೂ ಮಾಡಿರಬೇಕು ಹೊರತು ಆ್ಯಸ್ ಎ ಡೆಪಾಸಿಟ್ರಿ ನಾನು ನಿಮ್ಮ ಅಕೌಂಟಿಂದ ₹1 ಕೂಡ ತೊಗೊಳೋದಕ್ಕಾಗೋದಿಲ್ಲ. ನೀವು ಏನೇನು ಚಾರ್ಜಸ್ ಕೊಡ್ತೀರೋ ಅದು ನೀವು ಡೈರೆಕ್ಟಾಗಿ CDSL ಕೊಡೋದೇ ಇಲ್ಲ. ನೀವು ನಾರ್ಮಲಿ ಯು ಗಿವ್ ಇಟ್ ಟು ಯುವರ್ DP, ಅವ್ರಿಗೆ ನಾವು ಚಾರ್ಜ್ ಮಾಡ್ತೀವಿ. ವಿ ಚಾರ್ಜ್ ಇಟ್ ಟು ದ ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್, ನಾಟ್ ಟು ಯು. ಅವ್ರು ನಿಮ್ಮ ಹತ್ರ ರಿಕವರ್ ಮಾಡ್ಕೊಂಡು ನನಗೆ ಕೊಡ್ತಾರೆ ಹೊರತು ಐ ಡೋಂಟ್ ಚಾರ್ಜ್ ಎನಿಥಿಂಗ್. ಆರ್ ಇಫ್ ಯು ಆರ್ ನಾಟ್ ಪೇಯಿಂಗ್ ಎನಿ ಚಾರ್ಜಸ್ ಟು ಮೀ, ನಾನು ಡೆಬಿಟ್ ಮಾಡಲ್ಲ ನಿಮ್ಮ ಅಕೌಂಟಿಗೆ. ಐ ವಿಲ್ ಆಸ್ಕ್ ದ ಬ್ರೋಕರ್, ಐ ವಿಲ್ ಡೆಬಿಟ್ ದಟ್ ಬ್ರೋಕರ್. ಅವ್ರು ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ ಯಾರು ಇರ್ತಾರೆ ಅವ್ರಿಗೆ ಹೇಳ್ತೀನಿ ನೀವು ಕೊಡಿ, ಇಲ್ಲಾಂದರೆ ನಾನು ನಿಮ್ಮ ಸರ್ವಿಸ್ ಸ್ಟಾಪ್ ಮಾಡ್ತೀನಿ ಅಂತ. ಐ ವಿಲ್ ನಾಟ್ ಕಮ್ ಟು ದ ಕಸ್ಟಮರ್ ಆ್ಯಂಡ್ ಆಸ್ಕ್ ಫಾರ್ ಮನಿ ಫಾರ್ ಎನಿ ಪಾಯಿಂಟ್ ಆಫ್ ಟೈಮ್. Yeah. So one thing, so people are overpaid for forex market. So why should we avoid forex market without understanding the Indian market? ಅರ್ಥ ಮಾಡ್ಕೊಳ್ಳೋದಿಲ್ಲ, forex ಕಡೆ ಹೋಗ್ತಾರೆ. So what is the consequences can rise in forex market? One thing, and what is DIS charges comparable to DP charges? What is that? DIS charges which will apply by the broker or depositories. Okay. The first question definitely I will not take because I don't have much of an exposure to that. Second question I will take. The second question what you are asking is what is the DIS charges and DP charges. Okay. DIS charges to DP charges is one and the same. Okay. Now whenever you want to debit the shares from your account, you will use 2 methods. One, you can give the delivery instruction slip, which is not many of them are using now. You will submit it to your depository participant who are a broker. Based on your delivery instruction slip, they are going to debit your account. Okay, ಎಲ್ಲಿಗೆ ಬೇಕೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಶೇರ್ಸ್. ಅದಕ್ಕೆ ಚಾರ್ಜಸ್ಸು ಏನಿದೆಯೋ ಅದು ಅವರು ತಗೋತಾರೆ. ನಾರ್ಮಲಿ DIS ಇವಾಗ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಆಫ್ ಮಾರ್ಕೆಟ್ಗೆ ಅಂತ. ವಾಟ್ ಯು ಮೀನ್ ಬೈ ಆಫ್ ಮಾರ್ಕೆಟ್? ನಾನು ನನ್ನ ಫ್ರೆಂಡ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಅಥವಾ ನಾನು ಬೇರೆ ಯಾರೋ ನಮ್ಮ ರಿಲೇಟಿವ್ ಟ್ರಾನ್ಸ್ಫರ್ ಮಾಡಬೇಕು, ಅಥವಾ ನನಗೆ ಇಷ್ಟ ಇಲ್ಲ ಇಲ್ಲಿ ಇಟ್ಕೊಳ್ಳೋ ಸ್ಟಾಕು ಬೇರೆಯವ್ರಿಗೆ ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತಂದರೆ ನಾನು ಐ ಯೂಸ್ ದಟ್ ಆಫ್ ಮಾರ್ಕೆಟ್ ಮೆಥಡ್. ನಾರ್ಮಲಿ ಈ ಡೆಪಾಸಿಟ್ರಿ ಪಾರ್ಟಿಸಿಪೆಂಟು ಆಫ್ ಮಾರ್ಕೆಟ್ಗೆ ಚಾರ್ಜಸ್ ಜಾಸ್ತಿ ಇಟ್ಕೊಂಡಿರ್ತಾರೆ. ನೀವು ಅವ್ರ ಟ್ಯಾರಿಫ್ ಶೀಟ್ ನೋಡಿದ್ರೆ ಫಾರ್ ಯುವರ್ ಸೆಲ್ಲಿಂಗ್ ಥ್ರೂ ದಟ್ ಬ್ರೋಕರ್ ದ ಚಾರ್ಜಸ್ ವುಡ್ ಬಿ ಸಮ್ವೇರ್ ಅರೌಂಡ್ ₹10 or ₹12 ಅಂತ ಇಟ್ಕೊಂಡಿರ್ತಾರೆ. ಆಫ್ ಮಾರ್ಕೆಟ್ ಚಾರ್ಜಸ್ಗೆ ಅವ್ರೇನು ಹೇಳ್ತಾರೆ, ₹20 ಆರ್ 0.035% ಆರ್ 0.0035%, ವಿಚ್ ಎವರ್ ಈಸ್ ಹೈಯರ್ ಅಂತ ಹಾಕ್ಕೊಂಡಿರ್ತಾರೆ. ಅವಾಗೇನಾಗುತ್ತೆ, ನೀವು ಆಫ್ ಮಾರ್ಕೆಟ್ ಮಾಡಿದಾಗ ಬೇಸ್ಡ್ ಆನ್ ದ ವ್ಯಾಲ್ಯೂ 0.0035% ಕ್ಯಾಲ್ಕುಲೇಟ್ ಆಗಿ ಆ ಚಾರ್ಜಸ್ ಬರೋದ್ರಿಂದ ನಿಮಗೆ ಜಾಸ್ತಿ ಆಗುತ್ತೆ. ಓಕೆ, ನಾನು ಹೇಳಿದ್ದೀನಿ ಡೆಪಾಸಿಟ್ರಿ ಪಾರ್ಟಿಸಿಪೆಂಟು ಅವರು ಎಷ್ಟು ಬೇಕಾದ್ರೂ ಚಾರ್ಜ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ದ ಟ್ಯಾರಿಫ್ ಶೀಟ್ ಅಗ್ರೀಡ್ ಬಿಟ್ವೀನ್ ಯು ಆ್ಯಂಡ್ ದ ಡೆಪಾಸಿಟ್ರಿ ಪಾರ್ಟಿಸಿಪೆಂಟು. ನಾರ್ಮಲಿ ನೀವು ಅಕೌಂಟ್ ಓಪನ್ ಮಾಡಬೇಕಾದ್ರೆ ನಾವು ಅಬ್ಸರ್ವ್ ಮಾಡಿರೋದಂದ್ರೆ ಯಾರನ್ನು ಟ್ಯಾರಿಫ್ ಶೀಟ್ ನೋಡೋದೇ ಇಲ್ಲ. ಒನ್ ಮೋರ್ ಕ್ವಶನ್ ಸರ್, SME IPO ಲಿಸ್ಟ್ ಆಗುತ್ತಲ್ಲ, ಅದು CDSL ಇರ್ತದೆ, NSDL ಇರ್ತದೆ? SME IPO ಸರ್ ಯಾವುದೇ ಸ್ಟಾಕ್ ಆಗಲಿ, ಇನ್ ನಾಟ್ ನೆಸರ್ಲಿ MSE ಅದು SMEನಲ್ಲಾದರೂ ಆಗಲಿ ಅಥವಾ ರೆಗ್ಯುಲರ್ IPO ಆಗಲಿ ಯಾವುದಾದ್ರೂ ಆಗಲಿ, ಇಟ್ ಈಸ್ ಮ್ಯಾಂಡೇಟ್ರಿ ಫಾರ್ ದಟ್ ಕಂಪನಿ ಟು ಗೆಟ್ ರಿಜಿಸ್ಟರ್ಡ್ ವಿತ್ ಬೋತ್ ದ ಡೆಪಾಸಿಟ್ರೀಸ್. ಓಕೆ ಓಕೆ, ಥ್ಯಾಂಕ್ ಯು. ನನಗೆ ನಿಮ್ಮ ಜೊತೆ ಎಲ್ಲ ಮಾತಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದ ಮನೋಜ್ ಮತ್ತು ಅವರ ಟೀಮ್ ಎಂಟೈರ್ ಟೀಮ್ಗೂ ಅಂದರೆ
ಟೀಮ್ TIDI, ವಾಟ್ ಯು ಕಾಲ್ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್. ಅಂದರೆ ವಿತ್ ಒಳ್ಳೆ ಥೀಮ್ ಅವರು ಇದನ್ನು ಶುರು ಮಾಡಿದ್ದಾರೆ. ಹೆಚ್ಚು ಜನ ಕಲ್ತ್ಕೊಂಡು ಸ್ಟಾಕ್ ಮಾರ್ಕೆಟಿಗೆ ಬರಲಿ, ಅದು ನಮ್ಮ ಉದ್ದೇಶ. ಯಾಕಂದರೆ ಯಾರು ಕಲ್ತ್ಕೊಳ್ದಿರ ಬರ್ತಾರೆ ನಮಗೆ ತೊಂದರೆ ಜಾಸ್ತಿ. ಯಾಕಂದರೆ ವಿ ಆರ್ ಆನ್ಸರಬಲ್ ಫಾರ್ ವೇರಿಯಸ್ ಥಿಂಗ್ಸ್. ಇಟ್ಸ್ ಲೈಕ್, ಯಾಕಂದರೆ ನಮ್ಮ ಆಫೀಸಲ್ಲಿ ತುಂಬ ಜನ ಬರ್ತಾರೆ, ತುಂಬ ಕಾಲ್ಸ್ ಬರುತ್ತೆ, ನಾವು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ. ಮತ್ತು ನಮ್ಮ ಹತ್ರ ಅಷ್ಟೊಂದು ಟೈಮು ಇರೋದಿಲ್ಲ ಅವ್ರಿಗೆ ಅಷ್ಟು ಪರ್ಸ್ನಲ್ ಆಗಿ ಅವ್ರಿಗೆ ಗೈಡ್ ಮಾಡಲಿಕ್ಕೆ. ಸೊ ಅದರಿಂದ ಹೆಚ್ಚು ಜನ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಅದು ನಮಗೂ ಬೆಟರು. ಯಾಕಂದರೆ ನಮ್ಗೆ ಅಷ್ಟೊಂದು ಕ್ವೈರೀಸ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೊ ಐ ಥ್ಯಾಂಕ್ ದ ಎಂಟೈರ್ ಟೀಮ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಥ್ಯಾಂಕ್ ಯು ಸರ್. Any gathering, anything related about investments, if you just inform us, definitely our students will ಬಂದು ಅಟೆಂಡ್ ಮಾಡ್ತಾರೆ. ಸೊ ಅದನ್ನು ಯಶಸ್ವಿಗೊಳಿಸ್ತಾರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಸೊ ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ, ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ TIDI ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ.